ಸಿತಾರಾ ಹೇಳಿದ್ದನ್ನ ಕೇಳಿ ಆಕಾಶ್ ಶಾಕ್ ಆದ. ಅವನಿಗೆ ಬೇಜಾರಾಯ್ತು. ಅಯ್ಯೋ, ಬೀದಿ ನಾಯಿ ತರ ಬಾಗ್ಲು ತೆಗ್ದಿದೆ ಅಂತ ಎಲ್ಲಾದ್ರೂ ಬರ್ತೀಯಾ? ಇನ್ ಒಂದ್ ಹೆಜ್ಜೆ ಸಹ ಮುಂದೆ ಇಡ್ಬೇಡ, ಇಲ್ಲ ಅಂದ್ರೆ ಕಾಲಲ್ಲಿರೋ ಚಪ್ಲಿ ಕೈಗೆ ಬರುತ್ತೆ. ಬೇರೆ ದಾರಿ ಇಲ್ಲದೆ ಆಕಾಶ್ ಮದುವೆ ಆದ ದಿನದಿಂದಲೇ ಸಿತಾರಾಳ ಮನೆಯಲ್ಲಿ ಹಣ ಸ್ವೀಕರಿಸದೆ ಆ ಮನೆಯ ಕೆಲಸದವನಂತೆ ಬದುಕುತ್ತಿದ್ದ. ಸಿತಾರಾಳ ಸ್ನೇಹಿತೆ ಆಕಾಶ್ ಅಂದ್ರೆ ಕೆಂಡ ಕಾಡ್ತಾ ಇದ್ಲು. ಯಾವಾಗ್ಲೂ ಅವಮಾನ ಮಾಡ್ತಾ. ಏನು ಕೊಡೋದಿಲ್ಲ, ಯಾಕಂದ್ರೆ ಈ ಮದ್ವೆ ಅವ್ರ ನಿರ್ಧಾರ. ಹಾಗಾದ್ರೆ ಇದ್ ನಿನ್ ದೌರ್ಭಾಗ್ಯ ಬಿಡು. ಇಲ್ಲ ಇಲ್ಲ, ಇನ್ 3 ದಿನಗಳಲ್ಲಿ ನಾನು ಅಮೆರಿಕಾಗ್ ಹೋಗ್ತಿದ್ದೀನಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಸಹಿ ಮಾಡೋದಕ್ಕೆ. ಅದಕ್ಕೆ ಸಹಿ ಹಾಕಿ ಭಾರತಕ್ಕೆ ಹಿಂತಿರುಗಿದ ಕೂಡ್ಲೆ ನೀವು ನೋಡ್ತೀರಾ, ನಾನು ಈ ಭಿಕ್ಷುಕನನ್ನ ಡಿವೋರ್ಸ್ ಮಾಡಿ ಮನೆಯಿಂದ ಹೊರ ಹಾಕ್ತೀನಿ. ಕೋಪದಿಂದ ಹೀಗೆ ಹೇಳಿ ಸಿತಾರಾ ತನ್ನ ಕೈಯಲ್ಲಿದ್ದ ಮದ್ಯದ ಗ್ಲಾಸನ್ನ ಒಂದೇ ಗುಟುಕಿನಲ್ಲಿ ಮುಗಿಸಿದಳು. ಮರುದಿನ ಬೆಳಗ್ಗೆ ತನ್ನ ಬಟ್ಟೆಗಳನ್ನ ಸೂಟ್ಕೇಸ್ನಲ್ಲಿ ತುಂಬುತ್ತಿದ್ದ ಸಿತಾರಾ ಹತ್ತಿರ ಆಕಾಶ್ ಹೊಸ ಬಟ್ಟೆ ತೊಟ್ಟು ನಿಂತಿದ್ದ. ತನ್ನ ಹುಟ್ಟುಹಬ್ಬಕ್ಕೆ ಅವಳು ಶುಭಾಶಯ ಹೇಳ್ತಾಳೆ ಅಂತ ನಿರೀಕ್ಷಿಸುತ್ತಿದ್ದ. ಆದ್ರೆ ಸಿತಾರಾ ಅವನ ಕಡೆ ನೋಡಲು ಇಲ್ಲ. ಸಿತಾರಾ ನನ್ನ ಹುಟ್ಟುಹಬ್ಬ ಅನ್ನೋದನ್ನ ಮರ್ತಿದ್ದಾಳೆ ಅನ್ಸುತ್ತೆ. ಹೀಗೆಂದು ನಿರಾಶೆಯಿಂದ ಹೊರಡುವುದಕ್ಕೆ ಸಿದ್ಧನಾದ. ಏನೋ ನೆನಪಾದ ಹಾಗೆ ಸಿತಾರಾ ತಿರುಗಿ ಕೂಗಿದಳು, ಆಕಾಶ್. ತುಂಬಾ ಸಂತೋಷಗೊಂಡ ಆಕಾಶ್ ಅವಳು ತನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳ್ತಾಳೆ ಅಂತ ಭಾವಿಸಿದ. ಹೇಳು ಸಿತಾರಾ, ನನ್ನ ಲಕ್ಕಿ ಬ್ಲೂ ಸಫೈರ್ ನೆಕ್ಲೆಸ್ ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ಸಿತಾರಾ ಹೀಗೆ ಹೇಳಿದ ಕ್ಷಣದಲ್ಲೇ ಆಕಾಶ್ನ ಹೃದಯ ಚೂರಾಯ್ತು. ಆದರೆ ಅವನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಅಯ್ಯೋ, ಅದು ಕಪಾಟ್ನಲ್ಲಿರೋ ಲಾಕರ್ ಅಲ್ಲಿದೆ. ಹೀಗೆಂದು ಆಕಾಶ್ ಆಭರಣದ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದ. ಸಿತಾರಾ ಅದನ್ನು ತೆಗೆದುಕೊಂಡು ತನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡಳು. ಅವಳನ್ನ ನೋಡಿ ಆಕಾಶ್ ನಿರಾಶೆಯಿಂದ ನಿಂತ. ಸಿತಾರಾ ಹೊರಟ ಕೆಲವು ಕ್ಷಣಗಳಲ್ಲೇ ಆಕಾಶ್ನ ಮಾವ ನರೇಶ್ ಚಂದ್ರ ಉತ್ಸಾಹದಿಂದ ಮನೆಯೊಳಗೆ ಬಂದರು. ಅಳಿಯಂದ್ರೆ ಆಕಾಶ್ ನನ್ನ ಗೌರವದಿಂದ ಅಳಿಯ ಅಂತ ಕರೆಯೋದು ಅವನ ಮಾವ ಅಷ್ಟೇ. ಹ್ಯಾಪಿ ಬರ್ತ್ಡೇ ಅಳಿಯಂದ್ರೆ. ನಿಮಗೆ ದೇವರು ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ಲಿ. ಅಟ್ಲೀಸ್ಟ್ ಮಾವಾದ್ರೂ ವಿಶ್ ಮಾಡಿದ್ರು ಅಂತ ಆಕಾಶ್ ಸಂತೋಷ ಪಟ್ಟ. ಧನ್ಯವಾದ ಮಾವ. ಸರೋಜಾ, ನಾನು ನನ್ನ ಅಳಿಯಂಗೆ ಕೇಕ್ ತಂದಿದ್ದೆ, ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ಅದನ್ನ ತಗೊಂಡ್ ಬಾ. ಸರಿ ಸರ್. ಸಿತಾರಾ ನಿನ್ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡಿದ್ಲಾ? ಹೌದು ಮಾವ. ಆದರೆ ಆ ಸಂತೋಷ ಕೆಲವು ಕ್ಷಣಗಳಲ್ಲೇ ಮಾಯವಾಯ್ತು. ಸರ್, ಇಲ್ಲಿ ಏನೂ ಇಲ್ಲ. ಸರಿಯಾಗಿ ನೋಡು, ಅದು ಫ್ರಿಜ್ ನಲ್ಲೇ ಇರ್ಬೇಕು. ಸರ್, ಕೇಕ್ ಇಲ್ಲ. ಇಲ್ವಾ? ನಾನೇ ತಂದು ಫ್ರಿಜ್ ನಲ್ಲಿ ಇಟ್ಟಿದ್ದೆ. ನರೇಶ್ ಚಂದ್ರ ಅಚ್ಚರಿಯಿಂದ ತಿರುಗಿ ನೋಡಿದಾಗ ಅವರ ನಾಯಿಯಾದ ಕೆನೋ ಕೇಕ್ ತಿನ್ನುತ್ತಿತ್ತು. ಇದನ್ನು ಕಂಡು ನರೇಶ್ ಚಂದ್ರ ಕೋಪದಿಂದ ಕಿರುಚಿದ. ನಂದಿನಿ, ನಂದಿನಿ! ಅವನು ಕೂಗುವುದನ್ನ ನಿರೀಕ್ಷಿಸುತ್ತಿದ್ದ ನಂದಿನಿ ತನ್ನ ರೂಮಿಂದ ಧೈರ್ಯವಾಗಿ ಹೊರಬಂದಳು. ನಾನು ನನ್ನ ಅಳಿಯನ ಹುಟ್ಟುಹಬ್ಬಕ್ಕೆ ತಂದ ಕೇಕ್ನ ಕಿನೋಗೆ ಯಾರು ಕೊಟ್ಟವ್ರು? ಅಯ್ಯೋ, ಇವತ್ತು ನಮ್ಮ ಅಳಿಯನ್ ಹುಡ್ದಬ್ಬಾನ ಗೊತ್ತಿರ್ಲಿಲ್ಲ ನನಗೆ. ನಾನು ಆ ಕೇಕು ಕೆನೋಗೆ ಅನ್ಕೊಂಡೆ. ನಂದಿನಿ ವ್ಯಂಗ್ಯದಿಂದ ಹೇಳಿದಳು. ಅದೇನಂದ್ರೆ ಅಷ್ಟು ದುಬಾರಿ ಕೇಕು ನಾಯಿಗ್ ತಂದಿರ್ಬೇಕು ಅಂತ ಅನ್ಕೊಂಡು ನಾಯಿ ಕೊಟ್ಟೆ. ಅದು ಅಳಿಯಂದ್ರಿಗೆ ಅಂತ ಗೊತ್ತಿರ್ಲಿಲ್ಲ. ಕೋಪದಿಂದ ನರೇಶ್ ಚಂದ್ರ ಕಣ್ಣು ಕೆಂಪಗಾಯ್ತು. ನಮ್ಮ ಅಳಿಯ ಅಷ್ಟೊಂದ್ ದೊಡ್ಡವನಲ್ವಲ್ಲ. ಏ ನೀನು! ನನ್ ಕಾರಣಕ್ಕೆ ನೀವಿಬ್ರು ಜಗಳ ಮಾಡಬೇಡಿ. ನಿಮ್ಮ ಆಶೀರ್ವಾದನೇ ನನಗೆ ಸಾಕು. ಆಕಾಶ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ. ನರೇಶ್ ಚಂದ್ರ ಅವನನ್ನು ಅಪ್ಪಿಕೊಂಡ. ಅಷ್ಟರಲ್ಲಿ ಆಕಾಶ್ಗೆ ಸಿತಾರಾಳಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಬಂತು. ಜೀವನದಲ್ಲಿ ಮೊದಲ ಬಾರಿಗೆ ಸಿತಾರಾಳಿಂದ ಮೆಸೇಜ್ ಬಂದ ಕಾರಣ ಆಕಾಶ್ ಅತಿಯಾಗಿ ಸಂತೋಷಗೊಂಡು ಅವಳನ್ನ ನೋಡಲು ತವಕದಿಂದ ಹೊರಟ. ಸಿತಾರಾ ತನ್ನ ಹುಟ್ಟುಹಬ್ಬ ನೆನಪಿಸಿಕೊಂಡು ದೊಡ್ಡ ಸರ್ಪ್ರೈಸ್ ಕೊಡ್ತಾಳೆ ಎಂದುಕೊಂಡು ಖುಷಿಯಾಗಿ ಹೋದ. ಅವನು ಬೈಕ್ ನಿಲ್ಲಿಸಿ ಅವಳಿಗಾಗಿ ಒಂದು ಬೊಕೆ ಕೊಂಡುಕೊಳ್ಳಲು ಅಂಗಡಿ ಮುಂದೆ ನಿಂತ. ಆ ಕ್ಷಣ ಅವನಿಗೆ ಫೋನ್ ಕರೆ ಬಂತು. ಅದು ಸಿತಾರಾಳ ತಮ್ಮ ಕೀರ್ತನ್. ಏನೋ ನಿಷ್ಪ್ರಯೋಜಕ ಆಕಾಶ್, ಒಂದು ಚಪ್ಲಿ ಸರಿಪಡಿಸೋಕೆ 2 ದಿನ ಬೇಕಾ? ನನ್ನ ಅಪ್ಪ ಅದ್ ಏನು ಅಂತ ನಮ್ಮ ಅಕ್ಕಂಗ್ ಕೊಟ್ಟು ಮದುವೆ ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಬೇಸತ್ತ ಆಕಾಶ್ ಹೇಳಿದ, ನೋಡು ಕೀರ್ತನ್, ಏನೇನೋ ಮಾತಾಡಬೇಡ. ಇವತ್ತು ನನ್ನ ಹುಟ್ಟಿದಬ್ಬ. ನೀನು ಮತ್ತೆ ನಿಮ್ಮಮ್ಮ ನನಗೆ ನೆಮ್ಮದಿಯಾಗಿ ಆಚರಿಸೋದಕ್ಕೂ ಬಿಡ್ತಾ ಇಲ್ಲ. ಯಾಕೆ ಹೀಗೆ ಕಾಡ್ತೀರಾ? ಅಯ್ಯೋ ಆಕಾಶ್, ಇಷ್ಟು ವಯಸ್ಸಾದ್ಮೇಲೆ ಹುಟ್ಟು ಹಬ್ಬನ ಕೋಟಿ ಕೋಟಿ ಸಂಪಾದಿಸಿದವರು ಆಚರಿಸ್ತಾರೆ. ನೀನು ನಮ್ಮ ಮನೇಲಿ ಬಿಟ್ಟಿ ಊಟ ತಿನ್ಕೊಂಡ್ ಬದುಕ್ತಿದ್ಯಾ. ನಿನಗೇನ್ ಹುಟ್ಟು ಹಬ್ಬದ ಆಚರಣೆ? ನಾನ್ ಹೇಳ್ದಂಗೆ
ಆ ಚಪ್ಲಿನ ಹೋಗಿ ಸರಿ ಮಾಡಿಸ್ಕೊಂಡ್ ಬಾ. ನಿನ್ನ ಊಟಕ್ಕೆ 2 ಪೀಸ್ ಹೆಚ್ಚಿಗೆ ಕೊಡೋಕ್ ಹೇಳ್ತೀನಿ. ಅದು ಸಾಕಾ ಇಲ್ಲ 4 ಕೊಡೋಕ್ ಹೇಳ್ಬೇಕಾ? ಕೀರ್ತನ್ ಅವನನ್ನ ಅವಮಾನಿಸಿ ಫೋನ್ ಕಟ್ ಮಾಡಿದ್ದ. ಆಕಾಶ್ ಕೋಪದಿಂದ ತನ್ನ ಅತ್ತಿಯ ಚಪ್ಪಲಿಯನ್ನ ಎಸೆದು ಬಿಡಲು ಹೋದ. ಆದ್ರೆ ತಾನು ತಾಳ್ಮೆ ಕಳೆದುಕೊಳ್ಳಬಾರದು ಅಂತ ಸುಮ್ಮನೆ ಆದ. ಅಣ್ಣ, ನಾನು ಆಮೇಲೆ ಬಂದು ಇದನ್ನ ತಗೊಂಡು ಹೋಗ್ತೀನಿ. ಸರಿ ಹುಡ್ಗ. ಹೀಗೆಂದು ಹೂ ಅಂಗಡಿಯವನಿಗೆ ಹೇಳಿ ಆಕಾಶ್ ಉತ್ಸಾಹದಿಂದ ಸಿತಾರಳನ್ನ ನೋಡಲು ಹೊರಟ. ಅವಳನ್ನ ನೋಡೋ ಹುರುಪಿನಲ್ಲಿ ಆಕಾಶ್ ಬೈಕ್ ಅನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿದ್ದ. ಅವನು ತಿರುಗಿ ನೋಡಿದಾಗ ಒಂದು ಟಯೋಟಾ ಕಾರು ಅವನ ಬೈಕ್ಗೆ ಡಿಕ್ಕಿ ಹೊಡಿತು. ಕಾರಿನಿಂದ ಸಿತಾರಳ ಸ್ನೇಹಿತ ಸೂರಜ್ ಇಳಿದು ತನ್ನ ತಪ್ಪನ್ನ ಮುಚ್ಚಲು ಆಕಾಶ್ನನ್ನ ನಿಂದಿಸಲು ಶುರು ಮಾಡಿದ. ಏಯ್, ಕಣ್ ಕಾಣಲ್ವಾ? ಈಗ ಈ ಡಬ್ಬಾ ಬೈಕ್ ನ ಪಾರ್ಕ್ ಮಾಡೋದು ನನ್ ದುಬಾರಿ ಕಾರಿಗೆ ನಿನ್ ಕಾರಣದಿಂದ ಸ್ಕ್ರಾಚ್ ಆಯಿತು, ಇಡಿಯಟ್. ಸೂರಜ್ ಕಿರುಚಿದಂತೆ ಆಕಾಶ್ ಕೋಪದಿಂದ ಹೇಳಿದ. ಏಯ್, ಜಾಗ್ರತೆಯಾಗಿ ಮಾತಾಡು. ಸೈಡ್ಗೆ ಹಾಕು ಅಂತ ಹೇಳಿದ್ರೆ ನಾನೇ ಹಾಕ್ತಿದ್ದೆ, ಅದಕ್ಕೆ ಬಂದು ಡಿಕ್ಕಿ ಹೊಡಿತೀಯ. ನಾನ್ ಕೋಪ ಮಾಡ್ಕೊಂಡು ನಿನ್ನ ಹತ್ರ ಕೇಳ್ಬೇಕು. ಸೂರಜ್ ಆಕಾಶ್ನನ್ನ ತಲೆಯಿಂದ ಕಾಲಿನವರೆಗೂ ನೋಡಿ ಹೇಳಿದ. ನೀನ್ ಕೋಪ ಮಾಡ್ಕೊಳ್ತೀಯ? ಎಲ್ಲಿ ಕೋಪ ಮಾಡ್ಕೋ, ಏನಾಗುತ್ತೆ ಅಂತ ನೋಡ್ಕೋತೀನಿ. ಏನಾದ್ರೂ ಆಗ್ಲಿ, ನೀನ್ ಒಬ್ಬ ವೇಸ್ಟ್ ಬಾಡಿ. ನಿನ್ನ ಇಲ್ಲಿಗೆ ಬಿಟ್ಟಿದ್ದೆ ತಪ್ಪು. ಇದೇ ಕೊನೆ ಬಾರಿ ನಿನ್ ಮುಖ ನೋಡಿ ಹೇಳ್ತಾ ಇದೀನಿ, ಅರ್ಥ ಆಯ್ತಾ? ಹೋಗಿನಿಂದ. ಸೂರಜ್ ಕಟುವಾಗಿ ಹೇಳಿದ. ಆಕಾಶ್ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸಿತಾರಳ ಕ್ಯಾಬಿನ್ಗೆ ಹೋಗಲು ಲಿಫ್ಟ್ಗೆ ಹತ್ತಿದ. ನನ್ ನೆಕ್ಲೆಸ್ ಕಣ್ಮರಿಯಾಗಿದೆ, ಎಲ್ಲೂ ಕಾಣ್ತಿಲ್ಲ. ಶಾಂತವಾಗು, ಅದ್ ಬ್ಯಾಗ್ ನಲ್ಲೇ ಇರ್ಬೇಕು. ಸರಿಯಾಗಿ ನೋಡು. ಇಲ್ಲ, ಎಲ್ಲೆಡೆ ಹುಡುಕಿದೀನಿ. ಇದು ಖಂಡಿತ ಆಕಾಶ್ ಕೆಲ್ಸ. ಆಕಾಶ್, ನನ್ ಜುವೆಲ್ ಬಾಕ್ಸ್ ನ ಚೈನ್ ಎಲ್ಲಿದೆ ಅಂತ ಹೇಳು. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಸಿತಾರ ಹೀಗೆಂದಾಗ ಆಕಾಶ್ನ ಮುಖ ಬದಲಾಗಿತ್ತು. ಅವನು ದುಃಖದಿಂದ ಮಾತನಾಡಿದ. ಸಿತಾರ, ನಾನ್ ಯಾಕೆ? ಈ ನಾಟಕ ಮನೇಲಿ ಮಾಡು. ನಾನ್ ಚೈನ್ ಬೇಕು ಅಂತ ಹೇಳಿದ ತಕ್ಷಣ ನಿನ್ ಲಾಕರ್ ನಿಂದ ತೆಗೆದುಕೊಟ್ಟೆ. ನಾನ್ ನಿನ್ನ ನಂಬಿ ಅದನ್ನೇ ಬ್ಯಾಗ್ ನಲ್ಲಿ ಇಟ್ಕೊಂಡ್ ಬಂದೆ. ಆದ್ರೆ ಈಗ ಒಳಗ್ ನೋಡಿದ್ರೆ ಚೈನ್ ಇಲ್ಲ. ಖಂಡಿತ ನೀನೇ ತೆಗೆದುಕೊಂಡಿದ್ಯಾ. ಸುಮ್ನೆ ವಾಪಸ್ ಕೊಡು. ನಾನ್ ತಗೊಂಡಿಲ್ಲ ಸಿತಾರ. ಅದು ಬ್ಲೂ ಸಫೈರ್ ಗಳ ದುಬಾರಿ ಚೈನ್. ಅದು ನನ್ನ ಅದೃಷ್ಟದ ನೆಕ್ಲೆಸ್. ನಾಳೆ ಅಮೆರಿಕ ಮೀಟಿಂಗ್ ಗೆ ಅದನ್ನೇ ಹಾಕೋಬೇಕಿತ್ತು. ಆಟ ಆಡ್ಬೇಡ, ಹಿಂತಿರುಗಿಸ್ ಕೊಟ್ಬಿಡು. ಸಿತಾರ, ದಯವಿಟ್ಟು ಎಲ್ಲರೂ ನೋಡ್ತಿದ್ದಾರೆ, ನನ್ ಶರ್ಟ್ ಬಿಡು. ಅವನು ನಿಧಾನವಾಗಿ ಕೇಳಿಕೊಂಡ. ಬಿಡಲ್ಲ. ನಾನ್ ನಿನ್ನ ಮದುವೆ ಆದ್ಮೇಲೆ ನನ್ ಗೌರವನೇ ಹೋಯ್ತು. ಆಫೀಸ್ನ ಜನ ನಾನ್ ನಿನ್ನ ಯಾಕೆ ಒಪ್ಕೊಂಡೆ ಅಂತ ಯೋಚಿಸ್ತಿದ್ದಾರೆ. ನನಗೇನಾದ್ರೂ ದೈಹಿಕ ಸಮಸ್ಯೆ ಇದೆಯಾ ಅಂತ ಮಾತಾಡ್ತಾ ಇದ್ದಾರೆ. ಸಾಕು. ನಾನು ನನ್ನ ಅಪ್ಪನಿಗಾಗಿ ನಿನ್ನ ಮದುವೆ ಆದೆ. ಇಷ್ಟು ಮಟ್ಟಿಗೆ ನಾನು ಅನುಭವಿಸಿದ್ದೀನಿ. ಇನ್ ಸಾಕು. ಸಿತಾರ ಅವನನ್ನು ಗದರಿಸುತ್ತಿದ್ದಾಗ ಸೂರಜ್ ಬಂದು, ಸಿತಾರ, ಏನಾಯ್ತು? ಅವ್ನು ನಿನ್ ಜೊತೆ ಏನಕ್ಕೆ ಮಾತಾಡ್ತಿದ್ದ? ಏನಾಗಿದೆ? ಯಾರವನು? ಅವನ ಬಗ್ಗೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಇನ್ 1 ಗಂಟೆಲಿ ನನ್ನ ಫ್ಲೈಟ್ ಬೋರ್ಡಿಂಗ್ ಇದೆ. ಅಷ್ಟ್ರೊಳಗೆ ನನ್ನ ಚೈನ್ ಹಿಂತಿರುಗಿಸು. ಇಲ್ದಿದ್ರೆ ಚಿಂತೆ ಮಾಡಬೇಡ. ನೀನು ಅಮೆರಿಕದಿಂದ ವಾಪಸ್ ಬಂದ್ಮೇಲೆ ನಿನಗೆ ನಾನು ಅದೇ ರೀತಿ ಚೈನ್ನ ಗಿಫ್ಟ್ ಆಗಿ ಕೊಡ್ತೀನಿ. ಅದು ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂರಜ್ ಸಿತಾರಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಿದ. ಸಿತಾರ ಸೂರಜ್ನತ್ತ ನೋಡಿ ನಕ್ಕಳು. ಆಕಾಶ್ನ ಹೃದಯ ಒಡೆದು ಹೋಯ್ತು. ಅವನು ತಿರುಗಿ ಹೊರಟ. ಏಯ್, 1 ನಿಮಿಷ ನಿಲ್ಲು. ನಿನ್ ಕೈಯಲ್ಲಿ ಏನಿದು? ಕೊಡು. ಏನಿದು? ತನ್ನ ಹುಟ್ಟು ಹಬ್ಬಕ್ಕೆ ಆಚರಿಸಲು ಬಂದಿದ್ದ ಆಕಾಶ್ ಕಳ್ಳ ಎಂಬ ಬಿರುದು ಪಡೆದು ಮನೆಯತ್ತ ಹೊರಟ. ಪಾರ್ಕಿಂಗ್ ಲಾಟ್ ನಲ್ಲಿ ಬಂದು ನಿಂತಿದ್ದ ಅವನಿಗೆ ಸೂರಜ್ನಿಂದ ಕರೆ ಬಂತು. ಹಲೋ. ಎಲ್ಲೆಡೆ ಹುಡುಕದೆ ಮಗ, ಆ ಚೈನ್ ಎಲ್ಲಿಯೂ ಸಿಗ್ತಿಲ್ಲ. ಈಗ ನೀನೇನ್ ಮಾಡ್ತೀಯಾ? ಕಳವಳದಿಂದ ಕೇಳಿದ ಸರೋಜಾಗೆ ಆಕಾಶ್ ದುಃಖದಿಂದ. ಗೊತ್ತಿಲ್ಲ ಅಕ್ಕ. ಸರೋಜಾ ಕಾಳಜಿಯಿಂದ ಕೇಳಿದಳು. ನಾನು ನನ್ ತಾಳಿ ಚೈನ್ ಕೊಡ್ತೇನೆ, ಅದನ್ನ ಅಡಕಿಟ್ಟು ಹೊಸ ಚೈನ್ ಕೊಡು. ಇದನ್ನ ಕೇಳಿ ಆಕಾಶ್ ದುಃಖದಿಂದ ಅಳಲು ಪ್ರಾರಂಭಿಸಿದ. ಮಗ. ಇಲ್ಲ, ನನಗ್ ಬೇಡ ಅಕ್ಕ. ನೀನ್ ಕೇಳ್ದೆ ಅಲ್ವಾ, ಅಷ್ಟೇ ಸಾಕು. ನಾನು ನೋಡ್ಕೋತೀನಿ. ಸರಿ ಮಗನೇ.
ಸಿತಾರ ಕೋಪದಿಂದ ಕುರ್ಚಿಯಲ್ಲಿ ಕೂತಿದ್ದಳು. ಅವಳ ಸ್ನೇಹಿತರು ಮತ್ತು ಸೂರಜ್ ಅವಳ ಸುತ್ತ ಕುಳಿತಿದ್ದರು. ಸೂರಜ್ ಅವಳನ್ನ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದ. ಹಠ ಮಾಡ್ಬೇಡ ಸಿತಾರ, ಚೆಕ್ಕಿನ್ಗೆ ಇನ್ನು ಅರ್ಧ ಗಂಟೆ ಕೂಡ ಬಾಕಿ ಇಲ್ಲ. ಆ ಮೋಸ್ಕರ ಈಗಾಗ್ಲೇ ಆ ಸರನ ಮಾರ್ಬಿಟ್ಟಿರ್ಬೇಕು. ಹೌದು ಸಿತಾರ, ನಮ್ ಮಾತ್ ಕೇಳು. ಅಮೆರಿಕದ ಡೀಲ್ ಆ ಸರಕ್ಕಿಂತ ಮುಖ್ಯ. ನಂತರ ಅವನ್ ಮೇಲೆ ಪೊಲೀಸ್ ನಲ್ಲಿ ಕೇಸ್ ಹಾಕಬಹುದು. ಮೂವರು ಅವಳನ್ನು ಸಮಾಧಾನಪಡಿಸಿದ ನಂತರ ಸಿತಾರ ಮನಸ್ಸಿಲ್ಲದೆ ತನ್ನ ಸೂಟ್ ಕೇಸ್ ತೆಗೆದುಕೊಂಡು ಹೊರಟಳು. ಅಯ್ಯೋ, ಕಾರನ್ನ ಸ್ವಲ್ಪ ನಿಲ್ಸು. ಏನಾಯ್ತು? ಅವ್ನ್ ಬೈಕ್ ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ. ಸೂರಜ್, ಹೋಗಿ ಆ ಬೈಕ್ ಬೀಳ್ಸು. ಸೂರಜ್ ಕೋಪದಿಂದ ಆಕಾಶ್ನ ಬೈಕ್ ಅನ್ನ ಬಲವಾಗಿ ಹೊಡೆದು ಬೀಳಿಸಿದ. ಅಕಸ್ಮಾತ್ ಒಂದು ಆಟೋ ಕಾರಿನ ದಾರಿಯಿಂದ ಅಡ್ಡಗೊಂಡಿತು. ಸೂರಜ್ ತಕ್ಷಣ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದ. ರಸ್ತೆ ಮುಂದೆ ಆಟೋ ನಿಲ್ಲಿಸ್ತೀಯ? ಆಫೀಸಲ್ಲೇ ಮುಗಿಸ್ಬಿಡ್ಬೇಕಾಗಿತ್ತು ನಿನ್ನ. ನನ್ನನ್ನು ಮುಗಿಸ್ಬಿಡ್ತೀಯ? ನನ್ನ ಹೆಂಡತಿಗೆ ಸರ ಕೊಡೋದಕ್ ನೀನ್ ಯಾರು? ನಿನಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ನೋಡು ಸಿತಾರ, ಸರಾನ ಕದ್ದಿದ್ ಸಾಲಲ್ಲ ಅಂತ ಅವನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ನಿನ್ಗೆ ಎಷ್ಟು ಧೈರ್ಯ? ನೋಡು ಸಿತಾರ, ಈ ಮೋಸಗಾರನೇ ಅದನ್ನ ಕದ್ದಿದ್ದಾನೆ. ಸಿತಾರ ಅಚ್ಚರಿಯಿಂದ ಅದನ್ನ ತೆಗೆದುಕೊಂಡಳು. ಮೀಟಿಂಗ್ ಅಲ್ಲಿ ಆರಾಮಾಗಿರು, ಯಾವುದೇ ಟೆನ್ಷನ್ ತಗೋಬೇಡ. ಆಲ್ ದಿ ಬೆಸ್ಟ್. ಈ ಪ್ರಯೋಜನಕ್ಕೆ ಬಾರದೇ ಇರೋನ್ ಜೊತೆ ಮಾತಾಡಿ ಸಮಯ ವ್ಯರ್ಥ ಮಾಡ್ಕೋಬೇಡ ಸಿತಾರ. ಏಯ್ ಸೂರಜ್, ಬಾಯಿ ಮುಚ್ಕೊಂಡಿರೋ. ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೀನಿ. ಇನ್ ಒಂದು ಶಬ್ದ ಕೇಳಿದ್ರು. ಆಕಾಶ್ ಸೂರಜ್ನಿಗೆ ಬೆದರಿಸಿದ. ಸಿತಾರ ಸೇರಿ ಎಲ್ಲರೂ ಬೆಚ್ಚಿ ಬಿದ್ದರು. ಆದರೆ ಆಕಾಶ್ ಏನು ಆಗದಂತೆ ಸಿತಾರ ಜೊತೆ ದೃಢವಾಗಿ ಮಾತನಾಡಿದ. ಸಿತಾರ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ನೀನ್ ಇವತ್ತು ಖಂಡಿತವಾಗ್ಲೂ ಅಮೆರಿಕಾಗ್ ಹೋಗ್ತೀಯ. ಸೇಫ್ ಜರ್ನಿ, ಬಾಯ್. ಆಕಾಶ್ ನನ್ನ ಇಷ್ಟ ಕೋಪದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಇವತ್ತವನು ಬೇರೆ ವ್ಯಕ್ತಿ ಅಂತ ಕಾಣ್ತಾ ಇದ್ದಾನೆ. ಸಿತಾರ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದಳು. ಟ್ರಾಫಿಕ್ ಅಲ್ಲಿ ಒದ್ದಾಡಿ ಏರ್ಪೋರ್ಟ್ ತಲುಪಿದರು. ಅವಳು ಒಳಗೆ ಹೋಗುತ್ತಿದ್ದಂತೆ ಒಂದು ಆಘಾತಕಾರಿ ಪ್ರಕಟಣೆ ಕೇಳಿಸಿತು. ಫ್ಲೈಟ್ ಈಗಾಗಲೇ ಹೊರಟಿದೆ. ಇದಕ್ಕೆಲ್ಲ ಕಾರಣ ಆಕಾಶ್. ಅವಳು ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಆಕಾಶ್ ಕದ್ದಿದ್ದಾನೆಂದು ಆರೋಪಿಸಲ್ಪಟ್ಟ ಸರ ಕೂಡ ಹೊರಬಂತು. ಸಿತಾರ ಬೆಚ್ಚಿ ಬಿದ್ದಳು. ನಂತರ ಆಕಾಶ್ ಕೊಟ್ಟಿದ್ದ ಸರವನ್ನ ತೆಗೆದುಕೊಂಡು ಎರಡನ್ನೂ ಹೋಲಿಸಿದಳು. ಹೇಗೆ 2 ಸರಗಳಿರ್ಬೋದು? ಆಕಾಶ್ ಮೂರ್ತಿ, ಹ್ಯಾಪಿ ಬರ್ತ್ಡೇ ಸರ್. ವೆಲ್ಕಮ್ ಟು ದ ನ್ಯೂ ಲೀಗ್. ಇದು ನಿಮ್ಮ ಬರ್ತ್ಡೇ ಗಿಫ್ಟ್ ಸರ್. ಮುಖದಲ್ಲಿ ಸಂತೋಷ ತೋರಿಸದೆ ಅವನು ಕಾರಿನಲ್ಲಿ ಕೂತ. ವಾಲೆಟ್ ನಲ್ಲಿ ತನ್ನ ತಾಯಿ ಮತ್ತು ಸಿತಾರ ಫೋಟೋಗಳನ್ನು ನೋಡಿದ. ಸಿತಾರ, ಫ್ಲೈಟ್ ಹತ್ತಿದ್ಯಾ? ಇಲ್ಲ, ಏನಾಯ್ತು? ಸ್ವಲ್ಪ ಹೊರಗ್ ಬಾ, ಎಂಟ್ರೆನ್ಸ್ ಗೇಟ್ ಹತ್ರ. ಯಾಕೆ? ಬೇಗ ಬಾ, ಅರ್ಜೆಂಟು. ಸರಿ, ಬರ್ತೀನಿ. ಸಿತಾರ ಏರ್ಪೋರ್ಟ್ ಎಂಟ್ರೆನ್ಸ್ ಕಡೆ ಓಡಿದಳು. ಅಲ್ಲಿ ಅವಳು ನೋಡಿದ್ದು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ. ತನ್ನ ಹೆಂಡತಿಗೆ ಸರ ಕೊಡಲಾಗದ ಗಂಡ ಕೋಟ್ಯಾಂತರ ರೂಪಾಯಿ ಚಾರ್ಟರ್ಡ್ ಫ್ಲೈಟ್ ಅನ್ನ ಹೇಗೆ ಅರೇಂಜ್ ಮಾಡಿದ? ಬೆನ್ಸ್ ಕಾರಿನ ಮಾಲೀಕ ಯಾಕೆ ಭಿಕ್ಷುಕನಂತೆ ವರ್ತಿಸುತ್ತಿದ್ದ? ಒಬ್ಬ ಭಿಕ್ಷುಕನಿಗಾಗಿ ಅಮೆರಿಕಾಗೆ ಹೋಗ್ಬೇಕಿದ್ದ ಫ್ಲೈಟ್ ಅನ್ನೇ ತಡೆ ಹಿಡಿದ್ರ? ಆಕಾಶ್,
ನವ್ ಯು ಆರ್ ದ ಬಿಲಿಯನಿಯರ್ ಮ್ಯಾನ್. ವಾಪಸ್ ಬೆಂಗಳೂರಿಗೆ ಬಾ ಆಕಾಶ್. ಮೂರ್ತಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ವಾರಸ್ದಾರ ನೀನು. ಆ ಮಾತು ಕೇಳಿ ಆಕಾಶ್ ಆಶ್ಚರ್ಯದಿಂದ, ಚತುರ್ವೇದಿ ಅಂಕಲ್, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕನ್ಫ್ಯೂಷನ್ ಅಲ್ಲಿ ಕೇಳ್ದ. ನನ್ನನ್ನ ನಿಮ್ಮ ತಾತ ಸೋಮನಾಥ್ ಮೂರ್ತಿ ಅವರು ಕಳಿಸಿದಾರೆ ಆಕಾಶ್. ಮೂರ್ತಿ ಗ್ರೂಪ್ ಆಫ್ ಕಂಪ್ನೀಸಿಗೆ ಸೇರಿರೋ 1,000 ಕೋಟಿ ಆಸ್ತಿ ಎಲ್ಲ ತಮ್ಮ ಮಾಲೀಕನನ್ನ ನೋಡೋದಿಕ್ಕೆ ಕಾಯ್ತಾ ಇದೆ. ನೀನು ಕಂಪ್ನಿಯ ಹೆಡ್ ಆಗಿ ಎಲ್ಲ ಜವಾಬ್ದಾರಿನೂ ನಿಭಾಯಿಸೋ ಟೈಮ್ ಬಂದಾಯ್ತು. ಪ್ಲೀಸ್ ನನ್ನ ಜೊತೆ ಬಾ ಅಂದಾಗ ಆಕಾಶ್ ಮುಖ ಸೀರಿಯಸ್ ಆಯ್ತು. ಮೂರ್ತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇಡೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲೇ ನಂಬರ್ 1 ಕಂಪ್ನಿ ಆಗಿತ್ತು. ಹೌದು, ಚಂದ್ರ ಫ್ಯಾಮಿಲಿಲಿ ಮನೆ ಅಳಿಯನಾಗಿ ಡೈಲಿ ಬಯಸ್ಕೋತಾ ಇದ್ದಿದ್ದ ಆಕಾಶ್ ಮಾಮೂಲಿ ವ್ಯಕ್ತಿ ಆಗಿರ್ಲಿಲ್ಲ. ಅವನು ಮೂರ್ತಿ ಇಂಡಸ್ಟ್ರೀಸ್ನ ಫೌಂಡರ್ ಸೋಮನಾಥ್ ಮೂರ್ತಿ ಅವರ ಮೊಮ್ಮಗ ಆಗಿದ್ದ. ಆದ್ರೆ ನಿಜವಾದ ಮೊಮ್ಮಗ ಅಲ್ಲ. 75 ವರ್ಷದ ಸೋಮನಾಥ್ ಮೂರ್ತಿ ಅವ್ರಿಗೆ 2 ಗಂಡು ಮಕ್ಕಳು ಮತ್ತೆ ಒಬ್ಳು ಹೆಣ್ಮಗಳು ಇದ್ರು. ಅವರು ಕೊನೆ ಮಗಳೇ ಶ್ರೀಜಾ ಆಕಾಶ್ನ ದತ್ತು ಪಡೆದಿದ್ದು ಆ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ. ಆದ್ರೆ ಮನೆಯವರು ಎಲ್ರ ವಿರುದ್ಧ ನಿಂತು ಅವನನ್ನ ತನ್ನ ಮಡ್ಲಲ್ಲಿ ಸಾಕಿದ್ಲು. ಹುಟ್ಟಾಗಿಂದ ಶ್ರೀಮಂತಿಕೆನಲ್ಲಿ ಬೆಳೆದಿರೋ ಅವಳಿಗೆ ಏಕ್ದಮ್ ಎಲ್ರು ಅವಳನ್ನ ಮೂಲೆ ಗುಂಪು ಮಾಡಿದ್ ನೋಡಿ ತುಂಬಾನೇ ನೋವಾಗ್ತಿತ್ತು. ಆದ್ರೆ ಆ ಪುಟ್ಟ ಕಂದಮ್ಮನ ನಗು ನೋಡ್ತಾ ತನ್ನ ಕಷ್ಟನೆಲ್ಲ ಮರ್ತಿದ್ಲು. ಆ ಮನೆ ಫ್ಯಾಮಿಲಿ ಲಾಯರ್ ಆಗಿರೋ ಅಶೋಕ್ ಚತುರ್ವೇದಿ ಶ್ರೀಜಾನನ್ನ ಸ್ವಂತ ತಂಗಿ ಹಾಗೆ ಕಾಣ್ತಾ ಇದ್ರು. ತನ್ನ ತಾಯಿಗೆ ಅವ್ರ ಮೇಲೆ ಗೌರವ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕಾಶ್ ಅವ್ರ ಜೊತೆ ಮಾತಾಡ್ತಿದ್ದ. ಚತುರ್ವೇದಿ ಮಾತು ಕೇಳಿ ಆಕಾಶ್ ಜೋರಾಗಿ ನಗ್ತಾ ಬೈಕಿಂದ ಇಳಿದು, ಅಲ್ಲ, ನೀವು ಕರಿತಿದ್ದ ಹಾಗೆ ನಾನು ಬಂದ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು? ನನ್ನ ತಾಯಿ ಸಾವಿಗೆ ಕಾರಣ ಆಗಿರೋ ಆ ಮನೆಗೆ ನಾನು ಕಾಲಿಡ್ಬೇಕಾ? 3 ವರ್ಷದ ಹಿಂದೆ ನನ್ನ ಲೈಫಲ್ಲಿ ಏನಾಯ್ತು ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಅಮ್ಮ ಸಾಯೋ ಸ್ಥಿತಿಲಿದ್ದಾಗ ನಾನು ಆ ಸೋಮನಾಥ್ ಮೂರ್ತಿಯವರ ಕಾಲಿಗೆ ಬಿದ್ದು ನನ್ನ ತಾಯಿನ ಉಳಿಸ್ಕೊಡಿ ಅಂತ ಬೇಡ್ಕೊಂಡಿದ್ದೆ. ಆದರೆ ಅವರು ನನ್ನ ತಾಯಿ ಕಡೆ ಒಂದ್ಸಲನೂ ನೋಡದೆ ತಮ್ಮ ಬಿಸ್ನೆಸ್ ಪಾರ್ಟಿನಲ್ಲಿ ಬ್ಯುಸಿಯಾಗಿದ್ರು. ಅವರಿಂದನೇ ನಾನು ಅಮ್ಮನ್ನ ಕಳ್ಕೊಂಡೆ. ನನ್ನ ಕಣ್ಣು ಮುಂದೆ ಅಮ್ಮ ನರಳಿ ಸಾಯುವಾಗ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಮಾತ್ರ ಗೊತ್ತು ಅಂಕಲ್. ನನ್ನ ತಾಯಿ ಸಾವಿಗೆ ಕಾರಣ ಆಗಿರೋ ಆ ವ್ಯಕ್ತಿನ ನಾನು ಕೊನೆ ಉಸಿರು ಇರೋವರೆಗೂ ಕ್ಷಮಿಸಲ್ಲ. ಹಾಗೆ ಆ ಮನೆಗೆ ವಾಪಸ್ ಕಾಲಿಡಲ್ಲ ಅಂತ ಆಕಾಶ್ ವಾಯ್ಸು ಸ್ಟ್ರಾಂಗ್ ಆಗಿತ್ತು. ಆಕಾಶ್, ನೀನಿನ್ನೂ ಹಳೆದನ್ನ ಮನಸ್ಸಲ್ಲಿಟ್ಕೊಂಡು ನಿನ್ನ ಕುಟುಂಬದ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯಾ? ಹೌದು, ನಿನ್ನ ಸಿಟ್ಟಲ್ಲೂ ನ್ಯಾಯ ಇದೆ. ಆದರೆ ಈಗ ನಿನ್ನ ತಾತನಿಗೆ ತಾವು ಮಾಡಿರೋ ತಪ್ಪಿನ ಅರಿವಾಗಿದೆ. ಅವರು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಒಂದೇ ಒಂದ್ಸಲ ಅವ್ರು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡು ಅಂತ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿನಗೆ ಗೊತ್ತು ನಿಮ್ಮ ತಾತ ಎಷ್ಟು ಹಠಮಾರಿ ಅಂತ. ಅವರು ಮನ್ಸು ಮಾಡಿದ್ರೆ ಈ ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಣ್ಮುಕ್ಕೋ ಹಾಕಿ ಮಾಡ್ತಾರೆ. ಅವ್ರು ಹಾಗೇನಾದರೂ ಮಾಡೋಕ್ಕೂ ಮುಂಚೆ ನೀನು ವಾಪಸ್ ಬರೋದು ಒಳ್ಳೇದು. ಆಕಾಶ್ ಆದರೂ ಜಗ್ಲಿಲ್ಲ. ಅವ್ರೇನು ಮಾಡ್ತಾರೋ ಮಾಡಲಿ, ಆದರೆ ನಾನು ಮಾತ್ರ ಅವ್ರು ಹೇಳ್ದಂಗೆ ಕೇಳಲ್ಲ. ಅವ್ರ ಆಸ್ತಿ ಮೇಲೆ ಹಣದ ಮೇಲೆ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ ಅಂತ ಅವ್ರಿಗೋಗಿ ಹೇಳಿ. ನನ್ನ ತಾಯಿನೇ ಇಲ್ಲ ಅಂದಮೇಲೆ ಅವ್ರ ಆಸ್ತಿ ತಗೊಂಡು ನಾನೇನು ಮಾಡಲಿ? ಇದನ್ನೆಲ್ಲ ನನ್ನ ತಾಯಿ ಜೀವಂತವಾಗಿರುವಾಗಲೇ ಹೇಳಿದರೆ ಅವಳ ಜೀವಕ್ಕೆ ಸ್ವಲ್ಪನಾದರೂ ಸಮಾಧಾನ ಆಗ್ತಿತ್ತೇನೋ. ಒಂದೇ ಒಂದ್ಸಲ ಈ ವ್ಯಕ್ತಿ ಅಮ್ಮನ ತಲೆ ಮೇಲೆ ಕೈ ಇಟ್ಟಿದ್ರೆ ಅವಳ ನೋವು, ದುಃಖ, ಕಷ್ಟ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿತ್ತೇನೋ. ಆದರೆ ಅವರೆಲ್ಲರೂ ಅಮ್ಮನ ದ್ವೇಷ ಮಾಡ್ತಾನೆ ಬಂದರು. ನನಗವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಇದೇ ನನ್ನ ಕೊನೆ ತೀರ್ಮಾನ ಅಂತ ಹೇಳ್ತಾ ಆಕಾಶ್ ತನ್ನ ಕಣ್ಣಂಚಲ್ಲಿ ಬಂದಿರೋ ನೀರನ್ನ ಒರೆಸ್ಕೊಂಡ. ಅವನ ಮಾತಿಗೆ ಚತುರ್ವೇದಿ ಹತ್ರನೂ ಉತ್ತರ ಇರಲಿಲ್ಲ. ನಂತರ ಆಕಾಶ್ ಅವನಿಗೆ ಬೆನ್ನು ಹಾಕಿ ನಿಲ್ತಾ, ನೋಡಿ, ಇನ್ನು ಮುಂದೆ ನೀವು ಯಾವತ್ತೂ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡಿ. ಹಾಗೆ ನಾನು ಸೋಮನಾಥ್ ಮೂರ್ತಿಯವರ ಮೊಮ್ಮಗ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ತನ್ನ ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ತಕ್ಷಣ ಚತುರ್ವೇದಿ ಸೋಮನಾಥ್ ಅವ್ರಿಗೆ ಕಾಲ್ ಮಾಡಿ, ಸಾರಿ ಸರ್, ನಿಮ್ಮ ಮೊಮ್ಮಗ ನಿಮಗಿಂತ ಹಠವಾದಿ. ಅವನು ನಿಮ್ಮ ಮಾತನ್ನ ಒಪ್ಪಲಿಲ್ಲ ಅಂತಂದ. ಏನು ಹೇಳ್ತಾ ಇದೀಯಾ ಚತುರ್ವೇದಿ? ನೋಡು, ಸರಿಯಾಗಿ ಕೇಳಿಸ್ಕೊ. ಆಕಾಶ್ ಈ ಮನೆಗೆ ವಾಪಸ್ ಬರಲೇಬೇಕು. ಅದಕ್ಕೋಸ್ಕರ ನೀನು ಯಾವ ದಾರಿನ ಚೂಸ್ ಮಾಡಿಕೊಂಡ್ರೂ ನನಗೋಕೆ. ಆದರೆ ಅವನು ಮಾತ್ರ ನನ್ನ ಕೈ ತಪ್ಪು ಹೋಗಬಾರ್ದು. ಅರ್ಥ ಆಯ್ತಾ? ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತು ತಾನೆ. ಡೂ ಸಮಥಿಂಗ್ ಅಂತ ಸೋಮನಾಥ್ ಮೂರ್ತಿ ಖಡಕ್ ವಾಯ್ಸಲ್ಲಿ ಆರ್ಡರ್ ಮಾಡಿ ಕಾಲ್ ಕಟ್ ಮಾಡಿದ್ರು. ಚತುರ್ವೇದಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಡೀಪಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ತಲೆಗೆ ಏನೋ ಒಂದು ಐಡಿಯಾ ಫ್ಲ್ಯಾಶ್ ಆಯಿತು. ಆಕಾಶ್, ನೀನು ಮೂರ್ತಿ ಫ್ಯಾಮಿಲಿಗೆ ವಾಪಸ್ ಬರಲೇಬೇಕು.
ಬರೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಾ ನಿಗೂಢವಾಗಿ ಸ್ಮೈಲ್ ಮಾಡ್ದ. ಆಕಾಶ್ ಅಲ್ಲಿಂದ ತನ್ನ ಕೆಲಸದಲ್ಲಿ ಬ್ಯುಸಿ ಆದ. ಆದರೂ ಕೂಡ ಅನನ್ಯ ಕಾಲ್ ಮಾಡಿ ತಲೆ ತಿಂತಿದ್ಲು. ಆದರೆ ಆಕಾಶ್ ಅವಳು ಕಾಲ್ ರಿಸೀವ್ ಮಾಡಿ, ನೋಡನನ್ಯ, ನನ್ನ ಹತ್ರ ನೀನು ಹೇಳಿರೋ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ನನಗೆ ಕಾಲ್ ಮಾಡಿ ತಲೆ ತಿನ್ಬೇಡ ಅಂತ ರಫ್ ವಾಯ್ಸಲ್ಲಿ ಹೇಳಿ ಕಾಲ್ ಕಟ್ ಮಾಡ್ದ. ಇವತ್ತು ಯಾಕೋ ಆಕಾಶ್ ಮೂಡ್ ಸರಿ ಇರಲಿಲ್ಲ. ಅದಕ್ಕೆ ಕಾರಣ ಸಿತಾರಾ ತನ್ನ ಬರ್ತ್ಡೇನ ಮರ್ತಿದ್ದಾಳೆ ಅನ್ನೋ ರೀಸನ್ ಮಾತ್ರ ಅಲ್ಲ, ಇಷ್ಟು ವರ್ಷ ಆದಮೇಲೆ ಅವನ ಹಳೆ ಲೈಫ್ ಮತ್ತೆ ಕಣ್ಮುಂದೆ ಪ್ರತ್ಯಕ್ಷ ಆಗಿತ್ತು. ಪದೇ ಪದೇ ತನ್ನ ತಾಯಿಯ ಸಾವು ಕಣ್ಮುಂದೆ ಪ್ರತ್ಯಕ್ಷ ಆಗ್ತಿತ್ತು. ಆದರೂ ಆಕಾಶ್ ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ. ಸಂಜೆ 7 ಗಂಟೆ ಆಗಿತ್ತು. ಆಕಾಶ್ ಎಲ್ಲ ಕೆಲಸನೂ ಮುಗಿಸಿ ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವನ ಮೊಬೈಲ್ಗೆ ನಂದಿನಿ ಕಾಲ್ ಮಾಡಿದ್ಲು. ಅಯ್ಯೋ, ಈಗ ಮತ್ತೆ ಸ್ಲಿಪ್ಪರ್ ಮ್ಯಾಟ್ರಿಗೆ ನಾನು ಉಗಿಸ್ಕೋಬೇಕು, ಥು ನನ್ನ ಕರ್ಮ ಅಂತ ಗುಣುಕ್ತಾ ಕಾಲ್ ರಿಸೀವ್ ಮಾಡ್ದ. ಏಯ್, ಎಲ್ಲೋ ಇದೆಯಾ ದರಿದ್ರದವನೇ? ಬೆಳಗ್ಗೆ ಹೋದವನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನಿನ್ನಿಂದ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತೇನೋ ನಿನಗೆ? ಅದು ಅತ್ತೆ, ನಾನು ಬೆಳಿಗ್ಗೆ ಸಿತಾರನ್ ಕರ್ಕೊಂಬರಕ್ಕೆ ಹೋಗಿದ್ದೆ, ಆಮೇಲೆ ಅಂತ ಹೇಳ್ತಾ ಇದ್ದಾಗ ನಂದಿನಿ, ಏಯ್ ಮುಚ್ಚಬ್ಬಾಯಿ ನಾಯಿ, ಏನೋ ಒಂದು ಸಬೂಬ್ ಕೊಟ್ಟು ನನ್ನನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಬೇಡ. ಮಾನ ಮರ್ಯಾದೆ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ವೇಸ್ಟ್ ಬಾಡಿ ನೀನು. ಅದು ಸರಿ, ಸಿತಾರ ಎಲ್ಲಿ? ಕೊಡು ಅವಳಿಗೆ ಫೋನ್ನ. ಅದನ್ನು ಕೇಳಿ ಆಕಾಶ್ಗೆ ಶಾಕ್ ಆಯಿತು. ಏನು, ಸಿತಾರ ಇನ್ನೂ ಮನೆಗೆ ಬಂದಿಲ್ವಾ? ಬೆಳಗ್ಗೆನೆ ಅವಳು ಯಾವುದೋ ಕ್ಲೈಂಟ್ ಜೊತೆ ಹೋದ್ಲಲ್ಲ? ಏನು, ಈಗ ಸಿತಾರ ನಿನ್ ಜೊತೆ ಇಲ್ವಾ? ಏ ನಾಲಾಯಕ್ ಮನೆ ಅಳಿಯ, ಬುದ್ಧಿ ಇದೆಯೇನೋ ನಿನಗೆ? ರಾತ್ರಿ ಆಗ್ತಾ ಬಂತು, ಈಗೆಲ್ಲ ಅವಳು ಕ್ಲೈಂಟ್ಸ್ ಜೊತೆ ಇರ್ತಾಳೆ. ನನಗೆ ಗೊತ್ತು, ನೀನು ಏನೋ ಎಡವಟ್ ಮಾಡಿರ್ತೀಯ, ಅದಕ್ಕೆ ಅವಳು ನಿನ್ನ ಜೊತೆ ಬಂದಿರಲ್ಲ. ಥೂ, ಎಲ್ಲ ನನ್ನ ಕರ್ಮ. ನೋಡೋ, ನೀನು ಒಳ್ಳೆ ಅಳಿಯ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಒಳ್ಳೆ ಗಂಡಾಗಿರೋದಕ್ಕಾದರೂ ಏನೋ ದೊಡ್ಡ ರೋಗ. ಮೊದಲು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕಿ ಮನೆಗೆ ಕರ್ಕೊಂಡು ಬಾ. 1 ಗಂಟೆ ಒಳಗಡೆ ಸಿತಾರ ಮನೇಲಿ ಇರಲಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯೂಸ್ಲೆಸ್ ಇಡಿಯಟ್ ಅಂತ ವಾನ್ ಮಾಡ್ತಾ ಕಾಲ್ ಕಟ್ ಮಾಡಿದ್ಲು. ತಕ್ಷಣ ಆಕಾಶ್ ಗಾಬರಿಯಿಂದ ಸಿತಾರ ನಂಬರ್ಗೆ ಕಾಲ್ ಟ್ರೈ ಮಾಡ್ದ. ಆದರೆ ಅವಳ ನಂಬರ್ ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಓ ಗಾಡ್, ಸಿತಾರ ಎಲ್ಲಿದ್ಯಾ ನೀನು? ಬೆಳಿಗ್ಗೆ ಹೋದವಳು ಇನ್ನೂ ಬಂದಿಲ್ಲ ಅಂದರೆ ಏನು ಅರ್ಥ ಅಂತ ಚಡ್ಪಡಿಸ್ದ. ತಕ್ಷಣ ಅವನಿಗೇನೋ ಫ್ಲ್ಯಾಶ್ ಆಯಿತು. ಸ್ವಲ್ಪನೂ ತಡ ಮಾಡದೆ ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ದೇವ್ ಚಟರ್ಜಿಯ ನೈಟ್ ಕ್ಲಬ್ ಕಡೆ ಹೊರಟ. ಈ ದೇವ್ ಚಟರ್ಜಿ ಬಗ್ಗೆ ಸಿತಾರ ತುಂಬ ಸಲ ಮಾತಾಡಿದ್ದನ್ನ ಆಕಾಶ್ ಕೇಳಿದ್ದ. ಹಾಗೆ ಅವನ ಹೆಸರಲ್ಲಿ ಒಂದು ನೈಟ್ ಕ್ಲಬ್ ಇದೆ ಅನ್ನೋ ಮ್ಯಾಟ್ರ್ ಕೂಡ ಅವನಿಗೆ ಗೊತ್ತಿತ್ತು. ಇವತ್ತು ಬೆಳಗ್ಗೆ ಸಿತಾರ ಬಾಯಲ್ಲಿ ದೇವ್ ಹೆಸರು ಕೇಳಿ ಈಗ ಅವಳು ಅವನ ಜೊತೆನೇ ಇರ್ಬೋದು ಅನ್ನೋ ಡೌಟ್ ಶುರುವಾಯಿತು. ಅದಕ್ಕೆ ಫುಲ್ಲು ಸ್ಪೀಡಲ್ಲಿ ಬೈಕ್ನ ಓಡಿಸ್ಕೊಂಡು ನೈಟ್ ಕ್ಲಬ್ ಮುಂದೆ ಬಂದು ಇಳಿದ. ಗಾಬರಿಯಿಂದ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲರೂ ಕುಡಿದಿರೋ ನಶೆಯಲ್ಲಿ ತೇಲಾಡ್ತಿದ್ರು. ಎಲ್ಲಿ ಹುಡುಕಿದ್ರು ಸಿತಾರ ಮಾತ್ರ ಕಾಣಲಿಲ್ಲ. ನಂತರ ಅಲ್ಲಿರೋ ರೂಮ್ಸ್ಗಳನ್ನ ಚೆಕ್ ಮಾಡ್ತಾ ಹೋದಾಗ ಮೂಲೆಯಲ್ಲಿರೋ ಒಂದು ರೂಮಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತು. ಅನ್ನೋ ನಶೆಯಲ್ಲಿರೋ ಹುಡುಗಿ ವಾಯ್ಸ್ ಕೇಳಿ ಆಕಾಶ್ ಹೆಜ್ಜೆ ಅಲ್ಲೇ ಸ್ಟಾಪ್ ಆಯಿತು. ಯಾಕಂದ್ರೆ ಅದು ಸಿತಾರ ವಾಯ್ಸ್ ಆಗಿತ್ತು. ಆಕಾಶ್ ಒಂದೇ 1 ಸೆಕೆಂಡ್ ಕೂಡ ತಡ ಮಾಡದೆ ತಕ್ಷಣ ಆ ರೂಮಿನ ಡೋರು ಒಡೆದು ಒಳಗಡೆ ನುಗ್ದ. ಅಲ್ಲಿನ ದೃಶ್ಯ ನೋಡಿ ಶಾಕಿಂದ ಸಿತಾರಾ ಅಂತ ಆಕಾಶ್ ಜೋರಾಗಿ ಕೂಗ್ದ. ಒಳಗೆ ಸಿತಾರ ಕುಡಿದಿರೋ ನಶೆಯಲ್ಲಿ ಹಾಸಿಗೆ ಮೇಲೆ ಬಿದ್ದಿದ್ರೆ ಅವಳು ಮೈ ಮೇಲೆ ಬೀಳಕ್ಕೆ ದೇವ್ ಟ್ರೈ ಮಾಡ್ತಿದ್ದ. ಸಡನ್ ಆಗಿ ಡೋರ್ ಓಪನ್ ಆಗಿದ್ ನೋಡಿ ದೇವ್ ಶಾಕಿಂದ ಮೇಲೆದ್ದ. ಹೇ, ನೀನು ಹೇಗೋ ಒಳಗೆ ಬಂದೆ? ನಾನು ಎಲ್ಲಿ ಹೋದ್ರೂ ವಕ್ಕರ್ಸ್ಕೊಳ್ತೀಯಲ್ಲೋ, ಯಾರೋ ನೀನು ಅಂತ ಆವಾಜ್ ಹಾಕ್ತಾ. ತಕ್ಷಣ ಆಕಾಶ್ ಕೆಂಪ್ಕಂಡು ಮಾಡಿಕೊಂಡು ಅವನ ಕಾಲರ್ ಹಿಡಿದು, ನಾನು ಯಾರ? ಸಿತಾರ ಗಂಡ ಕೊಣ ನಾನು ಅಂತ ಹಲ್ಲು ಕಚ್ಕೊಂಡು ಹೇಳ್ತಾ ಅವನು ಹೊಟ್ಟೆಗೆ ಒದ್ದ. ಆಮೇಲೆ ಅಲ್ಲಿ ನಡೆದಿದ್ದೆ ಬೇರೆ. ಆಕಾಶ್ 2 ನಿಮಿಷದಲ್ಲಿ ದೇವ್ ಮೈ ಮೂಳೆನ ಮುರಿದು ಬಿಸಾಕಿದ್ದ. ನೋಡಿದ್ರೆ ಸಿತಾರ ಅಲ್ಲೇ ಮೂರ್ಛೆ ತಪ್ಪಿದ್ಲು. ಆಮೇಲೆ ಆಕಾಶ್ ಬೆಡ್ ಮೇಲೆ ಮಲಗಿರೋ ಸಿತಾರನ್ನ ತನ್ನ ತೋಳಲ್ಲಿ ಎತ್ಕೊಂಡು, ಡೋಂಟ್ ವರಿ ಸಿತಾರ, ನಾನಿದ್ದೀನಿ ಅಂತ ಹೇಳ್ತಾ ಹೊರಗೆ ಹೊರಟ. ಆಮೇಲೆ ದೇವ್ ಕಡೆ ಸುಡ ಹಾಗೆ ನೋಡ್ತಾ, ರಾಸ್ಕಲ್, ನೀನ್ ಮಾಡಿರೋ ತಪ್ಪಿಗೆ ನೀನಿಲ್ಲೇ ಹೂತಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ನನ್ನ ಹೆಂಡತಿಗೋಸ್ಕರ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಸಿತಾರಂಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇತ್ತು. ಆ ನಂಬಿಕೆನ ನೀನು ಕಳ್ಕೊಂಡಿದ್ಯಾ. ನಿನ್ನನ್ನು ಏನು ಮಾಡಬೇಕು ಅನ್ನೋದನ್ನ ನನ್ನ ಹೆಂಡತಿನೇ ಡಿಸೈಡ್ ಮಾಡ್ತಾಳೆ ಅಂತ ಹೇಳ್ತಾ ಅಲ್ಲಿಂದ ಹೋದ. ದೇವ್ ಮೇಲೆದ್ದಳಕ್ಕಾಗದೆ, ಅಬ್ಬಾ, ಇವನು ನಿಜವಾಗ್ಲೂ ಮನುಷ್ಯನ? ಇವನಿಗೆ ಯಾವುದೋ ವಿದ್ಯೆ ಗೊತ್ತಿರಬೇಕು. ಎಲ್ಲೆಲ್ಲಿ ಯಾವ್ಯಾವ ಕಡೆ ನೋಯ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಕೊತಾ ಫೋನ್ಗೋಸ್ಕರ ತಡ್ಕಾಡ್ದ.
ಮನೆಗೆ ಬರೋಕ್ಕೂ ಮುಂಚೆ ಆಕಾಶ್ ನಂದಿನಿಗೆ ಕಾಲ್ ಮಾಡಿ ಸಿತಾರ ಸಿಕ್ಕಿರೋ ಮ್ಯಾಟ್ರನ್ನ ಹೇಳಿದ್ದ. ಅದಕ್ಕೆ ಅವರು ಮನೆಗೆ ಬರೋಕ್ಕೂ ಮುಂಚೆನೆ ನಂದಿನಿ ಆರಾಮಾಗಿ ನಿದ್ದೆ ಮಾಡಿದ್ಲು. ಆಕಾಶ್ ಸಿತಾರನ್ನ ಮನೆಗೆ ಕರ್ಕೊಂಡು ಬಂದು ತನ್ನ ರೂಮಲ್ಲಿ ಮಲಗಿಸಿದ್ದ. ಅವಳು ಮುದ್ದಾದ ಮುಖಾನ ನೋಡ್ತಾ, ಸಿತಾರ, ಇವತ್ತು ನಿನ್ನ ಕಟ್ಕನ್ ಜೊತೆ ನೋಡಿ ನನ್ನ ಉಸಿರೇ ನಿಂತೋಗಿತ್ತು. ಥ್ಯಾಂಕ್ ಗಾಡ್ ನಿನಗೇನೂ ಆಗಿಲ್ಲ ಅಂತ ಹೇಳ್ತಾ ಅವಳು ತಲೆ ಸವರ್ದ. ನಂತರ ನಿಧಾನವಾಗಿ ಅವಳ ಹಣೆಗೆ ಮುದ್ದು ಕೊಡಬೇಕು ಅಂತ ಹತ್ರ ಹೋದ. ಆದರೆ ಸಡನ್ನಾಗಿ ಏನೋ ನೆನಪಾಗಿ ಹಿಂದೆ ಬಂದ. ನಮ್ಮ ಮನಸ್ಸು ಹತ್ರ ಆಗೋವರೆಗೂ ನಾವು ದೂರ ಇರೋದೇ ಬೆಟರ್. ನಿನ್ನ ಪರ್ಮಿಷನ್ ಇಲ್ಲದೆ ನಾನು ನಿನಗೆ ಮುದ್ದು ಕೂಡ ಕೊಡಲ್ಲ ಸಿತಾರ. ಇವತ್ತು ನೀನು ಈ ಸಿಚುಯೇಷನಲ್ಲಿರೋವಾಗ ನಾನು ಹೇಗೆ ನಿನ್ನನ್ನು ಒಂಟಿಯಾಗಿಬಿಡ್ಲಿ, ಅದಕ್ಕೆ ನಾನು ಕೂಡ ಇಲ್ಲೇ ಮಲಗ್ತೀನಿ ಅಂತ ಹೇಳ್ತಾ ಅವಳಿಗೆ ಬ್ಲ್ಯಾಂಕೆಟ್ ಹೊದಿಸ್ದ. ನಂತರ ಒಂದು ಪಿಲ್ಲೋ ತಗೊಂಡು ಅಲ್ಲೇ ನೆಲದ ಮೇಲೆ ಮಲಗ್ದ. ನೆಕ್ಸ್ಟ್ ಮಾರ್ನಿಂಗ್ ಆಕಾಶ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸಿತಾರಾಗೋಸ್ಕರ ಕಾಫಿ ರೆಡಿ ಮಾಡ್ಕೊಂಡು ಬಂದ. ಆಗ ಸಿತಾರ ತನ್ನ ತಲೆನ ಒತ್ತಿ ಹಿಡ್ಕೊಳ್ತಾ ಬೆಡ್ಡಿಂದ ಎದ್ದು ಕೂತ್ಲು. ನಿಧಾನವಾಗಿ ಕಣ್ಣು ಓಪನ್ ಮಾಡಿ ಸುತ್ತಮುತ್ತ ನೋಡಿದ್ಲು. ಗಾಬರಿಯಿಂದ ಬೆಡ್ಡಿಂದ ಕೆಳಗಿಳಿದು ಆಕಾಶ್ ಕಡೆ ನೋಡ್ತಾ, ವಾಟ್ ನಾನ್ಸೆನ್ಸ್ ಆಕಾಶ್, ನಿನ್ನ ರೂಮಲ್ಲಿ ನಾನು ಹೇಗೆ ಬಂದೆ? ನನ್ನ ಮೈ ಮುಟ್ಟೋಷ್ಟು ಧೈರ್ಯನ ನಿನಗೆ? ಯಾಕೆ ಹೇಗೆ ಮಾಡಿದೆ ಅಂತ ಹಾವಿನ ಹಾಗೆ ಬುಸ್ಕೊಡ್ತಾ ಕೇಳಲ್ಲು. ಕಾಮ್ ಡೌನ್ ಸಿತಾರ, ನೀನು ಅನ್ಕೊಂಡಿರೋ ಹಾಗೆ ನಾನೇನು ಮಾಡಲಿಲ್ಲ. ಆ್ಯಕ್ಚುಲಿ ನೀನು ನೆನ್ನೆ ದೇವ್ ಚಟರ್ಜಿ ಕ್ಲಬ್ ಹೌಸಿಗೆ ಹೋಗಿದ್ದೆ. ಅಲ್ಲಿ ನಾನು ನಿನ್ನನ್ನು ಆ ದೇವಿಂದ ಬಚಾವ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದೆ. ಇಂಥ ಟೈಮಲ್ಲಿ ನೀನೊಬ್ಬಳೇ ಇರೋದು ಸರಿಯಲ್ಲ ಅಂತ ನನ್ನ ರೂಮಿಗೆ ಕರ್ಕೊಂಡು ಬಂದೆ ಅಷ್ಟೇ. ಅವನಾಗ ಹೇಳ್ತಿದ್ದಾಗೆ ಸಿತಾರ ನಿನ್ನೆ ನಡೆದಿರೋ ಘಟನೆನೆಲ್ಲ ನೆನಪು ಮಾಡಿಕೊಂಡ್ಳು. ಬೆಳಿಗ್ಗೆಯಿಂದ ದೇವ್ ಜೊತೆ ಯಾವುದೋ ಪ್ರಾಜೆಕ್ಟ್ ಮ್ಯಾಟ್ರಿಗೆ ಡಿಸ್ಕಷನ್ ನಡೆದಿದ್ದು, ನಂತರ ಸಂಜೆ ಅವನು ತನ್ನನ್ನು ಕ್ಲಬ್ಗೆ ಕರ್ಕೊಂಡು ಹೋಗಿದ್ದು, ಫೋರ್ಸ್ ಮಾಡಿ ಜ್ಯೂಸ್ ಕುಡಿಯೋಕೆ ಕೊಟ್ಟಿದ್ದು, ಇದೆಲ್ಲ ನೆನಪಾಗ್ತಿದ್ದ ಹಾಗೆ ಸಿತಾರನ್ ಕೈ ಕಾಲು ನಡ್ಗೋದಕ್ಕೆ ಶುರುವಾದ್ವು. ಅವಳಿಗೆ ನಿಲ್ಲಕ್ಕೂ ಆಗದೆ ದುಪ್ ಅಂತ ಬೆಡ್ ಮೇಲೆ ಕುಸಿದು ಕೂತ್ಕೊಂಡ್ಲು. ತಕ್ಷಣ ಆಕಾಶ್ ಗಾಬರಿಯಿಂದ, ಸಿತಾರ ಆರ್ ಯು ಓಕೆ ಅಂತ ಕೇಳ್ದ. ಅವಳು ತನ್ನ ಭಯನ ಕಂಟ್ರೋಲ್ ಮಾಡ್ಕೊತ, ಎಸ್ ಓಕೆ, ನೋಡು ನನಗೆ ನಿನ್ನೆ ರಾತ್ರಿ ಏನು ನಡೀತು ಅಂತ ನೆನಪಿಲ್ಲ. ನನ್ನನ್ನು ಸೇವ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಇದೇ ನೆಪ ಇಟ್ಕೊಂಡು ನನಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡಬೇಡ ಅಂತಂದ್ಲು. ಅವಳ ಮಾತಿಗೆ ಆಕಾಶ್ ಲೈಟಾಗಿ ಸ್ಮೈಲ್ ಮಾಡ್ತಾ, ಸರಿ, ಮೊದಲು ಈ ಕಾಫಿ ಕುಡಿ ಅಂತ ಹೇಳ್ತಾ ಕಾಫಿ ಕಪ್ನ ಅವಳು ಕೈ ಕೊಟ್ಟ. ಸಿತಾರ ಕಾಫಿ ಸಿಪ್ ಮಾಡ್ತಾ ನೆಲದ ಮೇಲಿರೋ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ನ ನೋಡಿದ್ಲು. ಓ, ಆಕಾಶ್ ನೆಲದ ಮೇಲೆ ಮಲಗಿದ್ನಾ? ಅವನು ಮನ್ಸು ಮಾಡಿದರೆ ನನ್ನ ಹೆಲ್ಪ್ಲೆಸ್ ಸಿಚುಯೇಷನ್ನ ಯೂಸ್ ಮಾಡ್ಕೋಬೋದಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ ಅಂತ ಅನ್ಕೋತಾ ಆಕಾಶ್ ಕಡೆ ನೋಡಿದ್ಲು. ಮನ್ಸಲ್ಲೇ ಥ್ಯಾಂಕ್ ಯು ಆಕಾಶ್ ಅಂತಂದ್ಲು. ಅವಳಿಗೆ ಗೊತ್ತಿಲ್ಲದೆ ಆಕಾಶ್ ಕಡೆ ಅವಳ ಮನಸ್ಸು ವಾಲ್ತಿತ್ತು. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಅವಳ ಅಸಿಸ್ಟೆಂಟ್ ಕಾಲ್ ಮಾಡಿದ್ಲು. ಕಾಲ್ ರಿಸೀವ್ ಮಾಡ್ತಿದ್ದ ಹಾಗೆ, ವಾಟ್, ಹೌದಾ ಅಂತ ಶಾಕಿಂದ ಎದ್ದು ನಿಂತಲು ಸಿತಾರ. ಆಕಾಶ್ ಏನು ಗೊತ್ತಾಗದೆ ಅವಳ ಮುಖದಲ್ಲಿರೋ ಎಕ್ಸ್ಪ್ರೆಷನ್ನೇ ನೋಡ್ತಿದ್ದ. ಸಿತಾರ ಗರ ಬಡ್ದವಳ ಹಾಗೆ ಮೊಬೈಲ್ ಕಿವಿಲಿ ಇಟ್ಕೊಂಡು ನಿಂತಿರೋದನ್ನ ನೋಡಿ ಅವನು ಅವಳ ಹತ್ರಕ್ಕೆ ಹೋಗಿ, ಸಿತಾರ ವಾಟ್ ಹ್ಯಾಪನ್, ಯಾರು ಕಾಲ್ ಮಾಡಿದ್ದು ಅಂತಂದ. ಸಿತಾರ ಪಟ್ ಅಂತ ಅವನ ಕೈನ ಹಿಡ್ಕೊಂಡು, ಆಕಾಶ್ ಐ ಆಮ್ ಸೋ ಹ್ಯಾಪಿ, ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತಾ ಅವನನ್ನು ಗಟ್ಟಿಯಾಗಿ ತಬ್ಕೊಂಡ್ಲು. ಸಿತಾರ ಮೈ ಅವನಿಗೆ ಟಚ್ ಆಗ್ತಿದ್ದ ಹಾಗೆ ಅವನ ಮೈಯಲ್ಲಿ ಕರೆಂಟ್ ಪಾಸ್ ಆದಂಗೆ ಆಯಿತು. ಅವಳು ತಲೆ ಕೂದಲು ಸೋಕ್ತಿದ್ದ ಹಾಗೆ ಅವನಿಗೆ ಕಚ್ಗುಳಿ ಕೊಟ್ಟ ಹಾಗೆ ಫೀಲ್ ಆಗ್ತಿತ್ತು. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಾನು ಉಸಿರನ್ನ ಬಿಗಿ ಹಿಡ್ಕೊಂಡು ಹಾಗೆ ನಿಂತಿದ್ದ. ತಕ್ಷಣ ಸಿತಾರ ಅವನಿಂದ ದೂರ ಸರಿದು, ಐ ಆಮ್ ಸಾರಿ, ನಾನು ಎಕ್ಸೈಟ್ಮೆಂಟಲ್ಲಿ ಅದು ಆ್ಯಕ್ಚುಲಿ ನಮ್ಮ ಕಂಪ್ನಿಗೆ ಒಂದು ಹೊಸ ಟೆಂಡರ್ ಸಿಕ್ಕಿದೆ, ಆ ಖುಷಿಲಿ ನಾನು ನಿನ್ನನ್ನು ಹಗ್ ಮಾಡಿದೆ ಅಂತ ತಡವರಿಸ್ತಾ ಹೇಳಿದ್ಲು. ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿದ್ರೆ ಆಕಾಶ್ ಇನ್ನೂ ಸ್ಟ್ಯಾಚ್ಯೂ ಥರ ನಿಂತಿದ್ದ. ಅವನ ಸಿಚುಯೇಷನ್ ನೋಡಿ ಸಿತಾರ ತುಟಿ ಅಂಚಲಿ ನಗು ಬಂತು. ಆದರೂ ಕಂಟ್ರೋಲ್ ಮಾಡ್ತಾ, ಹಲೋ, ನೀನು ಯಾಕೆ ಹಾಗೆ ನಿಂತಿದ್ಯಾ? ಈ ಟೆಂಡರ್ ಪಾಸ್ ಆಗಿರೋ ಖುಷಿಲಿ ನಾನು ಸಂಜೆ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲದೂ ನೀನೇ ನೋಡ್ಕೋಬೇಕು, ಅರ್ಥ ಆಯ್ತಾ ಅಂತ ಕೇಳಿದಾಗ ಆಕಾಶ್ ಗೊಂಬೆಯಾಗೆ ತಲೆ ಆಡಿಸ್ತಾ ಅಲ್ಲಿಂದ ಹೋದ. ಹೊರಗಡೆ ಹೋಗ್ತಿದ್ದ ಹಾಗೆ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು, ಅಬ್ಬಾ, ಒಂದ್ಸಲ ನನ್ನ ಹಾರ್ಟ್ ಬೀಟೇ ಸ್ಟಾಪ್ ಆದಂಗೆ ಫೀಲ್ ಆಯಿತು ಅಂತ ಹೇಳ್ತಾ ತನ್ನ ಕೈಲಿರೋ ಟ್ರೈನ ಬಿಗಿದಪ್ಕೊಂಡು ಕನ್ಸು ಕಾಣ್ತಾ ಕಿಚನ್ ಕಡೆ ಹೆಜ್ಜೆ ಹಾಕ್ತಾ. ಅವನು ಹೋಗೋದನ್ನೇ ನೋಡ್ತಾ ಸಿತಾರ ಮುಗುಳ್ನಕ್ಳು. ಅವರಿಬ್ರಲ್ಲಾಗಿರೋ ಬದಲಾವಣೆನ ನೋಡಿ ಅಲ್ಲೇ ಹೊರಗಡೆ ನಿಂತಿರೋ ನಂದಿನಿ ಉರ್ಕೋತಾ ಇದ್ಲು.
ಒಂದೇ ಒಂದು ರಾತ್ರಿಲಿ ಇಷ್ಟೆಲ್ಲ ಚೇಂಜಸ್ ಆಗಿದ್ಯಾ? ಈ ಬೀದಿ ನಾಯಿನ ನನ್ನ ಮಗಳು ತಪ್ಗೊಳ್ಳೋದ? ಛೀ, ಹೇ ದಂಡಪಿಂಡ, ನಿನ್ನ ನನ್ನ ಮಗಳ ಲೈಫಿಂದ ಹೇಗ್ ದೂರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ ಅಂತ ಅನ್ಕೊಳ್ತಾ ಯಾವುದೋ ನಂಬರ್ಗೆ ಡಯಲ್ ಮಾಡಿದ್ಲು. ಇವತ್ತು ಸಂಜೆ ಸಿತಾರಾ ಒಂದು ಪಾರ್ಟಿ ಅರೇಂಜ್ ಮಾಡಿದಾಳೆ. ಅಲ್ಲಿ ನಾನು ಹೇಳೋ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡಬೇಕು, ಎಲ್ಲೂ ಏನು ಮಿಸ್ ಹೊಡಿಬಾರ್ದು, ಆಯ್ತಾ ಅಂತ ಹೇಳ್ತಾ ಡೆವಿಲಿಶ್ ಸ್ಮೈಲ್ ಮಾಡಿದ್ಲು. ಹಾಗಾದ್ರೆ ನಂದಿನಿ ಯಾರಿಗೆ ಕಾಲ್ ಮಾಡಿದ್ಲು? ಈಗ ತಾನೇ ಸಿತಾರಾ ಮನ್ಸಲ್ಲಿ ಆಕಾಶ್ ಬಗ್ಗೆ ಪ್ರೀತಿ ಅನ್ನೋ ಮೊಗ್ಗು ಚಿಗುರ್ತಾ ಇದೆ. ಆದ್ರೆ ಅದು ಅರಳೋಕ್ಕಿಂತ ಮುಂಚೆನೆ ನಂದಿನಿ ಅದನ್ನ ಹೊಸ್ಕಾಕ್ತಾಳ. ಚತುರ್ವೇದಿ ಆಕಾಶ್ನ ಮೂರ್ತಿ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಮುಂದೇನ್ ಪ್ಲಾನ್ ಮಾಡ್ತಾನೆ? ಸೋಮನಾಥ್ ಮೂರ್ತಿ ಇದ್ದಕ್ಕಿದ್ದ ಹಾಗೆ ಆಕಾಶ್ನ ಕರಿತಾ ಇರೋದಾದ್ರೂ ಯಾಕೆ? ಆಕಾಶ್ ಲೈಫಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ? ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಮುಂದೆ ಬರೋ ಎಲ್ಲ ಎಪಿಸೋಡ್ಸ್ನು ಮಿಸ್ ಮಾಡದೆ ಕೇಳಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM. ಸಿತಾರಾ ಮತ್ತೆ ಆಕಾಶ್ನ ದೂರ ಮಾಡೋದಕ್ಕೆ ನಂದಿನಿ ಏನೋ ಪ್ಲಾನ್ ಮಾಡ್ತಿದ್ಲು. ಅವಳು ಕಾಲ್ ಮಾಡಿದ್ದು ಅನನ್ಯಂಗೆ. ಅನನ್ಯ, ಹೇಗಿದ್ರು ನರೇಶ್ ಮನೇಲಿಲ್ಲ, ಬರೋದು ಇನ್ನೂ ಲೇಟ್ ಆಗತ್ತೆ. ಅಷ್ಟರಲ್ಲಿ ಈ ಪೀಡೆ ನಮ್ಮನೆಯಿಂದ ತೊಲಗೋ ಹಾಗೆ ಮಾಡಬೇಕು. ನನ್ನ ಪ್ಲಾನ್ ಜೊತೆ ಸೇರಿಸಿ ನೀನೇನ್ ಬೇಕಿದ್ರು ಮಾಡು, ಆದರೆ ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅಂತಂದ್ಲು. ಡೋಂಟ್ ವರಿ ಆಂಟಿ, ಅದಕ್ಕೆಲ್ಲ ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ. ನಿಮ್ಮ ತಮ್ಮ ಕೀರ್ತನ್ ನನಗೆ ಸಾಥ್ ಕೊಟ್ರೆ ನಾಳೆನೆ ಆ ಬೀದಿ ಬಿಕಾರಿ ನಿಮ್ಮ ಮನೆಯಿಂದ ವಾಪಸ್ ಬೀದಿಗೆ ಬೀಳ್ತಾನೆ ಅಂತ ಅನನ್ಯ ಡೆವಿಲ್ ಹಾಗೆ ಸ್ಮೈಲ್ ಮಾಡ್ತಾ ಕಾಲ್ ಕಟ್ ಮಾಡಿದ್ಲು. ಒಂದ್ ಕಡೆ ನಂದಿನಿ ಮನ್ಸಲ್ಲಿ ದ್ವೇಷದ ಜ್ವಾಲಾಮುಖಿನ ಹೂಕ್ ಕರಿತಾ ಇದ್ರೆ, ಸಿತಾರಾ ಮನ್ಸಲ್ಲಿ ಆಕಾಶ್ ಮೇಲೆ ಪ್ರೀತಿ ಹುಡ್ತಾ ಇತ್ತು. ಸಂಜೆ ಸಮಯ. ಊಟಿಲಿರೋ ಫೇಮಸ್ ಗ್ರೀನ್ಲ್ಯಾಂಡ್ ಹೋಟೆಲ್ನ ಗಾರ್ಡನ್ ಏರಿಯಾದಲ್ಲಿ ಪಾರ್ಟಿ ಅರೇಂಜ್ ಆಗಿತ್ತು. ಇವತ್ತು ಆಕಾಶ್ ಸೂಟು ಬೂಟು ಹಾಕೊಂಡು ಮಿಂಚ್ತಿದ್ದ. ಹಾಗೆ ಅವನ ಮುಖದಲ್ಲಿ ಯಾವತ್ತೂ ಇಲ್ಲದೆ ಇರೋ ಖುಷಿ ಎದ್ದು ಕಾಣಿಸ್ತಾ ಇತ್ತು. ಇದಕ್ಕೆ ಕಾರಣ ಸಿತಾರಾ. ಎಸ್, ಅವಳೆ ಖುದ್ದಾಗಿ ತನ್ನ ಗಂಡನಿಗೋಸ್ಕರ ಸೂಟ್ನ ಆರ್ಡರ್ ಮಾಡಿದ್ಲು. ಅದಕ್ಕೆ ಆಕಾಶ್ ಭೂಮಿನ ಬಿಟ್ಟು ಆಕಾಶದಲ್ಲಿ ತೇಲಾಡ್ತಿದ್ದ. ಅವನು ಖುಷಿ ನೋಡಿ ನಂದಿನಿ ಮತ್ತೆ ಅನನ್ಯಂಗೆ ಕಣ್ಣು ಕುಕ್ತಿತ್ತು. ಅಷ್ಟರಲ್ಲಿ ಕೀರ್ತನ್ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಹಿಡ್ಕೊಂಡು ಬಂದು ನಂದಿನಿ ಕಿವಿಲಿ, ಡೋಂಟ್ ವರಿ ಅಕ್ಕ, ಕುರಿನ ಬಲಿ ಕೊಡೋಕ್ಕೂ ಮುಂಚೆ ಅದನ್ನ ಚೆನ್ನಾಗಿ ಕೊಪ್ಸೋದು ಕಾಮನ್ ಅಲ್ವಾ? ಆಮೇಲೆ ಹಾರ ಹಾಕಿ ಮೆರವಣಿಗೆ ಮಾಡಿ ಟೈಮ್ ನೋಡಿ ಕಡ್ದ್ಬಿಡ್ಬೇಕು. ಇಲ್ಲಿ ಕುರಿ ಜಾಗದಲ್ಲಿ ಆಕಾಶ್ ಇದ್ದಾನೆ. ಇವತ್ತು ಅವನು ಎಷ್ಟು ಹ್ಯಾಪಿಯಾಗಿರ್ತಾನೋ ಇರಲಿ, ಬಿಕಾಸ್ ನಾಳೆಯಿಂದ ಅವನ ಮುಖದಲ್ಲಿ ನಗು ಇರಲ್ಲ ಅಂತ ಹೇಳ್ತಾ ವಿಚಿತ್ರವಾಗಿ ಸ್ಮೈಲ್ ಮಾಡ್ದ. ಗುಡ್ ಕೀರ್ತನ್, ಎಲ್ಲ ರೆಡಿ ಇದೆ ತಾನೆ ಅಂತ ಅನನ್ಯ ಕೇಳಿದಾಗ ಅವನು ತನ್ನ ಕೈಲಿರೋ ಗ್ಲಾಸ್ ನೋಡ್ತಾ ಆಲ್ ಸೆಟ್ ಅಂತ ಹೇಳಿ ಅವಳ ಕೈ ಕೊಟ್ಟ. ಅನನ್ಯ ಅಲ್ಲಿಂದ ಹೋಗ್ತಿದ್ದ ಹಾಗೆ ನಂದಿನಿ ಕೀರ್ತನ್ ಹತ್ರ, ಈ ಪ್ಲಾನ್ ಏನಾದರೂ ವರ್ಕೌಟ್ ಆದರೆ ನಾವು ಮೊದಲು ಡಿಸೈಡ್ ಮಾಡಿದ ಹಾಗೆ ನಿನ್ನ ಜೊತೆ ನನ್ನ ಮಗಳು ಮದುವೆ ಮಾಡಿಸ್ತೀನಿ ಕಣೋ ಕೀರ್ತನ್. ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ ನಾವಿಬ್ರು ಸಿಕ್ ಬೀಳ್ದೇ ಇರೋ ಹಾಗೆ ವ್ಯವಸ್ಥೆ ಮಾಡು. ನಿಮ್ಮ ಭಾವಂಗೆ ಗೊತ್ತಾದರೆ ಅಷ್ಟೇ ಕತೆ ಅಂತ ಹೇಳಿದಾಗ ಅವನು ಸರಿ ಅಂತ ತಲೆ ಆಡಿಸ್ದ. ಸಿತಾರಾ ಅಲ್ಲಿರೋ ಗೆಸ್ಟ್ನೆಲ್ಲ ಅಟೆಂಡ್ ಮಾಡೋ ಬ್ಯುಸಿಲಿದ್ರೆ ಆಕಾಶ್ ಮುಜುಗರದಿಂದ ಎಲ್ರನ್ನೂ ನೋಡ್ತಾ ನಿಂತಿದ್ದ. ಅಷ್ಟರಲ್ಲಿ ಅನನ್ಯ ನಿಗೂಢವಾಗಿ ಸ್ಮೈಲ್ ಮಾಡ್ತಾ ಅವನ ಹತ್ರ ಬಂದು, ಏನ್ ಭಾವ, ತುಂಬ ಹ್ಯಾಂಡ್ಸಮ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಸಿತಾರಾ ಒಳ್ಳೆ ಸೂಟೆ ಕೊಡಿಸಿದ್ದಾಳೆ. ಅಲ್ಲ, ನಾನು ಹೇಳಿದ ಒಂದು ಕೆಲಸನೂ ಮಾಡೋಕ್ಕಾಗ್ಲಿಲ್ವಲ್ಲ ನಿನ್ನ ಹತ್ರ, ನೀನು ಮಾಡಿದ ಸರಿನಾ ಭಾವ ಅಂತ ವಿಚಿತ್ರವಾದ ಟೋನಲ್ಲಿ ಹೇಳಿದ್ಲು. ಇಷ್ಟು ದಿನ ಕೆಟ್ಟದಾಗಿ ಬೈತಾ ಇದ್ದಿದ್ದ ಅನನ್ಯ ಸಡನ್ನಾಗಿ ಭಾವ ಅಂದಿದ್ದು ಕೇಳಿ ಅವನಿಗೆ ಆಶ್ಚರ್ಯ ಆಯಿತು. ಆದರೂ ಅವನು, ಐ ಆಮ್ ಸಾರಿ ಅನನ್ಯ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ ಅದಕ್ಕೆ ಅಂತ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಹೋದಾಗ ಅನನ್ಯ ಸ್ಮೈಲ್ ಮಾಡ್ತಾ, ಚಿಲ್ ಭಾವ, ನಾನು ಸುಮ್ಮನೆ ನಿನ್ನನ್ನು ಕಾಡ್ಸಕ್ಕೆ ಹೇಳಿದೆ ಅಷ್ಟೇ. ಎನಿವೆ, ಎಲ್ಲಿ ನಿನ್ನ ಹೆಂಡತಿ ಕಾಣಿಸ್ತಾನೆ ಇಲ್ಲ, ನಿನ್ನೊಬ್ಬನ್ನೇ ಬಿಟ್ಟು ಎಲ್ಲಿ ಹೋದ್ಲು ಅಂತ ಹೇಳ್ತಾ ಸುತ್ತಮುತ್ತ ನೋಡಿದ್ಲು. ಆಕಾಶ್ ಕೂಡ ಆ ಕಡೆ ಈ ಕಡೆ ನೋಡ್ದ. ಆಗ ಅವನ ಕಣ್ಣಿಗೆ ಸಿತಾರಾ ಕೀರ್ತನ್ ಜೊತೆ ಮಾತಾಡ್ತಾ ಇರೋದು ಕಾಣಿಸ್ತು. ಅದನ್ನು ನೋಡಿ ಅವನೇನು ಫೀಲ್ ಮಾಡ್ಕೊಳ್ಳಿಲ್ಲ. ಆದರೆ ಅನನ್ಯ ಗಂಡ ಹೆಂಡತಿ ನಡುವೆ ಬೆಂಕಿ ಹಚ್ಚೋ ಕೆಲಸನ ಶುರು ಮಾಡಿದ್ಲು. ಅಲ್ಲ, ಈ ಸಿತಾರಂಗ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಫಸ್ಟ್ ಟೈಮ್ ನೀನು ಈ ರೀತಿ ಪಾರ್ಟಿ ಅಟೆಂಡ್ ಮಾಡ್ತಾ ಇದೆಯಾ? ನಿನ್ನ ಜೊತೆ ಇರೋದು ಬಿಟ್ಟು ಆ ಕೀರ್ತನ್ ಜೊತೆ ಇದ್ದಾಳಲ್ಲ. ಮೊದಲೇ ಅವನಿಗೆ ಅವಳ ಮೇಲೆ ಕಣ್ಣಿದೆ. ಅವಳ ಮಾತಿಂದ ಆಕಾಶ್ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಬೇಜಾರಾಯಿತು.
ಆದರೂ ಅವನದನ್ನು ತೋರಿಸ್ಕೊಳ್ದೆ, ಕಮಾನ್, ಪಾರ್ಟಿ ಅಂದಮೇಲೆ ಎಲ್ರ ಜೊತೆನೂ ಮಾತಾಡ್ಬೇಕಲ್ವಾ, ಇದರಲ್ಲಿ ಅವಳು ತಪ್ಪೇನೂ ಇಲ್ಲ, ನನಗೆ ಸ್ವಲ್ಪ ಮುಜುಗರ, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೆ ಅಂತಂದ. ಎನಿವೆ, ನಿಮ್ಮ ಮ್ಯಾಟ್ರ್ ನನಗ್ಯಾಕೆ, ತಗೋ ಈ ಜ್ಯೂಸ್ ಕುಡಿ ಅಂತ ಹೇಳ್ತಾ ಅವನ ಕೈಗೆ ಗ್ಲಾಸ್ ಕೊಟ್ಲು. ಆಕಾಶ್ ಜ್ಯೂಸ್ ಕುಡಿತಾ ಇದ್ರು, ಅವನ ಕಣ್ಣು ಮಾತ್ರ ಸಿತಾರ ಕಡೆನೇ ನೋಡ್ತಾ ಇತ್ತು. ಆ ಕಡೆ ಕೀರ್ತನ್ ಅದನ್ನು ನೋಡಿ ಅನನ್ಯಗೆ ಥಮ್ಸಪ್ ಮಾಡ್ದ. ಆ್ಯಕ್ಚುಲಿ ಆಕಾಶ್ ನೋಡ್ತಾ ಇರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ ಆಗಿತ್ತು. ಕೀರ್ತನ್ ಸಿತಾರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ರು, ಅವಳು ಅವನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ಲು. ಆದರೂ ಅವನು ಹಲ್ಕಿಸಿತ ಬೇಕಂತಾನೆ ಅವಳು ಹಿಂದಿಂದನೇ ಹೋಗ್ತಿದ್ದ. ಯಾಕಂದರೆ ಆಕಾಶ್ ನಮ್ಮಿಬ್ಬರನ್ನ ನೋಡಿ ತಪ್ಪು ತಿಳ್ಕೊಳ್ಳಿ ಅನ್ನೋದು ಅವನ ಉದ್ದೇಶ ಆಗಿತ್ತು. ಕೀರ್ತನ್, ಯಾಕೆ ನಾನು ಹಿಂದಿಂದೆ ಬರ್ತಿದ್ಯಾ? ನೋಡು, ಗೆಸ್ ಮುಂದೆ ಸುಮ್ಮನೆ ಬೈಸ್ಕೋಬೇಡ, ಹೋಗಿಲ್ಲಿಂದ ಅಂತ ಸಿತಾರ ಇರಿಟೇಷನಿಂದ ಹೇಳಿದ್ಲು. ಅರೆ, ನೀನು ನನ್ನ ಅಕ್ಕನ ಮಗಳು ಅಂತ ಮಾತಾಡ್ಸಕ್ಕೆ ಬಂದೆ ಅಷ್ಟೇ, ಅಷ್ಟಕ್ಕೆ ಯಾಕೆ ಇಷ್ಟು ಮಾಡ್ತೀಯಾ? ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಪ್ರಾಜೆಕ್ಟ್ ಅಂತ ಸಸ್ಪೀಷಿಯಸ್ ಆಗಿ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋದ. ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ? ಅವ್ನು ನಗು ನೋಡಿದ್ರೆ ನಾರ್ಮಲ್ ಅಂತ ಅನ್ನಿಸ್ತಾ ಇಲ್ಲ, ಹುಚ್ಚಂತರ ಆಡ್ತಾನೆ. ಅವನ ಬಗ್ಗೆ ಯೋಚನೆ ಮಾಡಿ ನನ್ನ ಮೂಡಿ ಯಾಕೆ ಹಾಳು ಮಾಡ್ಕೊಳ್ಳಿ ಅಂತ ಅನ್ಕೋತಾ ಈ ಆಕಾಶ್ ಎಲ್ಲಿ ಹೋದ ಅಂತ ಹುಡುಕ್ತಾ ಮುಂದೆ ಹೆಜ್ಜೆ ಹಾಕಿದ್ಲು. ಇನ್ನೊಂದು ಕಡೆ ಆಕಾಶ್ ಒಂದು ಕಾರ್ನರಲ್ಲಿ ಕೂತಿದ್ದ. ಅವನಿಗೆ ತಲೆಯೆಲ್ಲ ದಿಮ್ ಅಂತಿತ್ತು. ಅದೇ ಸಮಯಕ್ಕೆ ಅಲ್ಲಿಗೆ ಅನನ್ಯ ಬಂದ್ಲು. ಅಲ್ಲಿ ಲೈಟ್ಸ್ ಇರಲಿಲ್ಲ, ಹಾಗಾಗಿ ಅವ್ರು ಕೂತಿರೋ ಜಾಗ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಆಕಾಶ್ ತನ್ನ ತಲೆನ ಒತ್ತು ಹಿಡ್ಕೊಳ್ತಾ ಮನಸ್ಸಲ್ಲೇ, ನನ್ನ ಸಿತಾರ ಅವಳು ನನ್ನವಳು, ನಾನು ಯಾವತ್ತೂ ಅವಳನ್ನ ಯಾರಿಗೂ ಬಿಟ್ಕೊಡಲ್ಲ. ಆ ಕೀರ್ತನ್ ಬೇಕು ಅಂತಾನೆ ನನ್ನ ಹೆಂಡತಿ ಹಿಂದೆ ಹೋಗ್ತಾ ಇದ್ದಾನೆ, ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ಒಂದಲ್ಲ ಒಂದಿನ ಸಿತಾರ ಮನಸ್ಸಲ್ಲಿ ನಾನು ಜಾಗ ಪಡ್ಕೊಳ್ತೀನಿ ಅಂತ ನಶೆಲಿ ಹೇಳ್ಕೊಂಡ. ಅಷ್ಟರಲ್ಲಿ ಅನನ್ಯ ಅವನ ಮೈ ತಾಗೋ ಹಾಕಿ ಕೂತ್ಲು. ನನಗೆ ಗೊತ್ತು ಬಾವಾ, ನಿನಗೆ ಸಿತಾರ ಮತ್ತು ಕೀರ್ತನ್ ಜೊತೆ ಇರೋದನ್ನ ನೋಡಿ ಹೊಟ್ಟೆ ಹುರಿತಿದೆ ಅಂತ. ಆದರೆ ಅದೆಲ್ಲ ಅವಳಿಗೆಲ್ಲ ಅರ್ಥ ಆಗಬೇಕು. ಅಲ್ಲ, ಈ ಪಾರ್ಟಿಗೆ ಬಂದಮೇಲೆ ಯಾರಿಗಾದರೂ ಇವನು ನನ್ನ ಗಂಡ ಅಂತ ಪರಿಚಯ ಮಾಡಿಸಿದ್ಲಾ? ಇಲ್ಲ ತಾನೆ. ಆ ಕೀರ್ತನ್ ಜೊತೆ ಆರಾಮಾಗಿ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಲು. ಆದರೆ ಆಕಾಶ್ ತಲೆ ಆಡಿಸಿ, ನೋನೋ, ನನ್ನ ಹೆಂಡತಿ ಅಪರಂಜಿ, ಅವಳ ಮನಸ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲ ಅಂತ ಹೇಳ್ತಾ ವಾಲಾಡ್ಕೊಂಡಲ್ಲಿಂದ ಹೋಗಕ್ಕೆ ನೋಡ್ದ. ತಕ್ಷಣ ಅನನ್ಯ ಅವನ ತೋಳನ್ನ ಹಿಡ್ಕೊಂಡು ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಾ, ಭಾವ, ಸಿತಾರ ನಿನ್ನ ಮದುವೆ ಆಗದೆ ಇದ್ದಿದ್ರೆ ಆ ಕೀರ್ತನ್ ಜೊತೆ ಅವಳು ಮದುವೆ ಆಗ್ತಿತ್ತು ಅನ್ನೋದು ನಿನಗೂ ಗೊತ್ತು. ಏನೋ ದೊಡ್ಡಪ್ಪ ಫೋರ್ಸ್ ಮಾಡಿದ್ರು ಅಂತ ಅವಳು ನಿನ್ನ ಮದುವೆ ಆದಲೇ ಹೊರತು ಪ್ರೀತಿಯಿಂದ ಅಂತೂ ಖಂಡಿತ ಅಲ್ಲ. ಆ ಮನೇಲಿ ನಿನಗೆ ಡೈಲಿ ಅವಮಾನ ಆಗತ್ತೆ. ಆದರೂ ಒಂದಿನಾದರೂ ನಿನ್ನ ಪರ ನಿಂತಿದ್ದಾಳಾ ಅಂತ ಪಿನ್ನಿಟ್ಲು. ಆಗ ಆಕಾಶ್ ಅವಳ ಕೈನ ಬಿಡಿಸ್ಕೊಳ್ತಾ, ಸ್ಟಾಪ್ ಇಟ್ ಅನನ್ಯ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದೇ ಒಂದು ಮಾತು ನೆಗೆಟಿವ್ ಆಗಿ ಹೇಳಿದ್ರು ನಾನು ಸುಮ್ಮನಿರಲ್ಲ ಅಂತ ತಡವರಿಸ್ತಾ ಅಲ್ಲಿಂದ ತೂರಾಡ್ತಾ ಮುಂದೆ ಹೋದ. ಅವನ ಸಿಚುಯೇಷನ್ ನೋಡಿ ಅನನ್ಯಂಗೆ ಜೋರು ನಗು ಬಂತು. ಅಷ್ಟರಲ್ಲೇ ಅಲ್ಲೇ ಮರೆಯಲ್ಲಿ ನಿಂತಿದ್ದ ಕೀರ್ತನ್ ಅನನ್ಯನ ಹತ್ರ ಬಂದು, ನಾಟ್ ಬ್ಯಾಡ್ ಅನನ್ಯ, ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀಯಾ, ವೆಲ್ ಡನ್. ಈ ನಿನ್ನ ಆ್ಯಕ್ಟಿಂಗಿಗೆ ಫಿಲಮ್ ಹಿಟ್ ಆಗಿದೆಯೋ ಫ್ಲಾಪ್ ಆಗಿದೆಯೋ ಅಂತ ನಾಳೆ ಗೊತ್ತಾಗತ್ತೆ ಅಂತ ಹೇಳ್ತಾ ತನ್ನ ಕೈಲಿರೋ ಮೊಬೈಲ್ನ ನೋಡ್ದ. ಆಕಾಶ್, ಈ ಮೊಬೈಲಲ್ಲಿ ನಿನ್ನ ಹಣೆ ಬರಹನೇ ಇದೆ ಕಣೋ ಅಂತ ಡೆವಿಲ್ ರೀತಿ ಸ್ಮೈಲ್ ಮಾಡ್ದ. ಮತ್ತೊಂದು ಕಡೆ ಸಿತಾರ ಆಕಾಶ್ನ ಹುಡುಕ್ತಾ ಬಂದ್ಲು. ದೂರದಲ್ಲಿ ಅವನು ವಾಲಾಡ್ತಾ ಏನೇನೋ ಕನ್ವರ್ಸ್ತಾ ಬರ್ತಾ ಇರೋದು ಅವಳ ಕಣ್ಣಿಗೆ ಬಿತ್ತು. ತಕ್ಷಣ ಓಡ್ ಹೋಗಿ, ಆಕಾಶ್ ಏನಾಯ್ತು, ಯಾಕೆ ಹೀಗೆ ಬರ್ತಾ ಇದ್ಯಾ ಅಂತ ಅವನ ಕೈ ಹಿಡ್ಕೊಂಡ್ಲು. ಸಿತಾರ, ಮೈ ಡಿಯರ್ ವೈಫ್, ಯಾರೇನೇ ಹೇಳಿದ್ರು ನೀನು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಅವಳ ಮುದ್ದು ಮುಖನ ತನ್ನ ಕೈಲಿ ಹಿಡ್ಕೊಂಡ. ಸಿತಾರಂಗೆ ಒಂದು ಕ್ಷಣ ಹಾರ್ಟ್ ಬೀಟ್ ಜೋರಾಯಿತು. ಅವನ ಕೈಲಿರೋ ಬೆಚ್ಚನೆ ಅನುಭವ ಅವಳ ಮೈನ ಬಿಸಿ ಮಾಡ್ತಾಯಿತ್ತು. ಏನು ಹೇಳ್ತಿದ್ಯಾ ಆಕಾಶ್, ನೀನು ಕುಡ್ದಿದ್ಯಾ? ಹಾಂ, ನಿನ್ನ ಪ್ರೀತಿ ನಶೆಲಿ ತೇಲಾಡ್ತಾ ಇದ್ದೀನಿ. ಇವನೋ ವಾಟ್ ಸಿತಾರ, ನಾನಿರೋವರೆಗೂ ನಿನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಆ ದೇವ್ ಚಟರ್ಜಿ ಬಂದರು ಅಷ್ಟೇ, ಅವನಪ್ಪ ಬಂದರು ಅಷ್ಟೇ, ನಿನ್ನ ಮೈ ಮುಟ್ಟಕ್ಕೂ ಬಿಡಲ್ಲ. ಮತ್ತು ಅವನು ಕೀರ್ತನ್, ಅವನು ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ನಾನು ಅವನ ಕಣ್ಣನ್ನೇ ಕಿತ್ತು ಹಾಕ್ಬಿಡ್ತೀನಿ. ಆದರೆ
ನಿನ್ಗೇನು ಆಗಕ್ ಬಿಡಲ್ಲ ಮೈ ಡಿಯರ್. ಅವನ ಮಾತು ಕೇಳಿ ಸಿತಾರ ಕಣ್ ತುಂಬಂತು. ಆಕಾಶ್ ಬಾಡಿ ಒಳಗಡೆ ಸೇರಿರೋ ಮತ್ತು ಅವನ ಮನ್ಸಿನ ಮಾತನ್ನ ಹೊರಗೆ ಹಾಕ್ತಿತ್ತು. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಸಿತಾರ, ಯು ಆರ್ ಮೈನ್, ನೀನು ನನ್ನವಳು ಅಂತ ಹೇಳ್ತಾ ಅವಳು ಭುಜದ ಮೇಲೆ ಹೊರಗ್ದ. ಅದೇನೋ ಗೊತ್ತಿಲ್ಲ, ಇವತ್ತು ಆಕಾಶ್ ಏನೇ ಹೇಳ್ತಾ ಇದ್ರು, ಹೇಗೆ ಬಿಹೇವ್ ಮಾಡ್ತಾ ಇದ್ರು, ಅದು ಸಿತಾರಂಗೆ ಇಷ್ಟ ಆಗ್ತಿತ್ತು. ಅವನ ತಲೆನ ಸವರ್ತಾ ನಿಧಾನವಾಗಿ ಅವನ ಕೈನ ಹಿಡ್ಕೊಂಡು ಪಾರ್ಕಿಂಗ್ ಏರಿಯಾ ಕಡೆ ಹೆಜ್ಜೆ ಹಾಕಿದ್ಲು. ಆಕಾಶ್ನ ಕಾರ್ ಒಳಗಡೆ ಕೂರಿಸಿ ತಾನು ಡ್ರೈವಿಂಗ್ ಸೀಟಲ್ಲಿ ಕೂತು ಕಾರ್ ಮೂವ್ ಮಾಡಿದ್ಲು. ದಾರಿ ಉದ್ದಕ್ಕೂ ಆಕಾಶ್ ಏನೇನೋ ತಡವರ್ಸ್ತಾನೆ ಇದ್ದ. ಅದನ್ನು ನೋಡಿ ಸಿತಾರ ತುಟಿ ಅಂಚಲ್ಲಿ ನಗು ಬಂತು. ಮನೆಗೆ ಬರ್ತಿದ್ದ ಹಾಗೆ ಸಿತಾರ ತನ್ನ ಗಂಡನ್ನ ಅವನ ರೂಮಲ್ಲಿ ಮಲಗಿಸಿ ಅವನಿಗೆ ಬ್ಲ್ಯಾಂಕೆಟ್ ಹೊದಿಸಿ ಗುಡ್ ನೈಟ್ ಆಕಾಶ್ ಅಂತಂದು. ಮತ್ತಲ್ಲಿ ಮಲಗಿರೋ ಆಕಾಶ್ಗೆ ಅವಳ ವಾಯ್ಸ್ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಮುಖದಲ್ಲಿ ನಗು ಮೂಡ್ತು. ರಾತ್ರಿ ಇಡೀ ಸಿತಾರ ನಿದ್ದೆ ಮಾಡದೆ ಆಕಾಶ್ ಹೇಳಿರೋ ಮಾತುಗಳನ್ನೇ ಮೆಲುಕು ಹಾಕ್ತಾ ಇದ್ಲು. ನಂತರ ಏನೋ ಯೋಚನೆ ಮಾಡ್ತಾ ಎದ್ದು ಕೂತು, ಅಪ್ಪ ಸಿಟಿಲಿರೋ ರಿಚ್ ಆ್ಯಂಡ್ ವೆಲ್ ಎಜುಕೇಟೆಡ್ನೆಲ್ಲ ಬಿಟ್ಟು ಈ ಆಕಾಶ್ನ ನನ್ನ ಕುತ್ತಿಗೆಗೆ ಯಾಕೆ ಕಟ್ಟಿದ್ರಿ ಅಂತ ಗೊತ್ತಿಲ್ಲ, ಆದರೆ ಇವತ್ತು ಆಕಾಶ್ನಲ್ಲಿ ನಿಮ್ಮ ಗುಣ ನೋಡ್ತಾ ಇದ್ದೀನಿ. ನನ್ನನ್ನು ನಿಮ್ಮಷ್ಟೇ ಪ್ರೀತಿ ಮಾಡೋ ಹುಡುಗ ನನಗೆ ಸಿಕ್ಕಾಯ್ತು ಅಂತ ಹೇಳ್ಕೊಂತ ಸ್ಮೈಲ್ ಮಾಡಿದ್ಲು. ಬೆಳಿಗ್ಗೆ 9 ಗಂಟೆ ಆದರೂ ಆಕಾಶ್ ಇನ್ನೂ ನಿದ್ದೆ ಮಾಡ್ತಿದ್ದ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಆಕಾಶ್ ದಿಮ್ ಅಂತಿರೋ ತಲೆನ ಒತ್ತು ಹಿಡ್ಕೊಳ್ತಾ ನಿಧಾನವಾಗಿ ಎದ್ದು ಕೂತ. ಯಾಕಿಷ್ಟು ತಲೆ ನೋವ್ತಿದೆ ಅಬ್ಬಾ ಅಂತ ಹೇಳ್ತಾ ತನ್ನ ಮೊಬೈಲ್ ತಗೊಂಡ. ಅಲ್ಲಿ ಅಶೋಕ್ ಚತುರ್ವೇದಿ ನೇಮು ಫ್ಲ್ಯಾಶ್ ಆಗ್ತಿತ್ತು. ಅವನ ಹೆಸರು ನೋಡ್ತಿದ್ದಾಗೆ ಆಕಾಶ್ ಮುಖ ಕಿವುಚ್ತಾ, ಛೇ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ, ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಮತ್ತೆ ಕಾಲ್ ಮಾಡಿ ತಲೆ ತಿಂತಾರಲ್ಲ, ಮಾಡ್ತೀನಿ ಇವ್ರಿಗೆ ಅಂತ ಹೇಳ್ತಾ ಮೊಬೈಲ್ನ ಏರೋಪ್ಲೇನ್ ಮೋಡ್ಗೆ ಹಾಕ್ತಾ. ನಂತರ ಬೆಡ್ಡಿಂದ ಎದ್ದು ನಿಧಾನವಾಗಿ ವಾಶ್ರೂಮ್ಗೆ ಹೋಗಿ ಮುಖ ತಳ್ಕೊಂಡ. ಅವನ ಮುಖಕ್ಕೆ ನೀರು ಹಾಕ್ತಿದ್ದ ಹಾಗೆ ನಿನ್ನೆ ನಡೆದಿರೋ ಎಲ್ಲ ಘಟನೆಗಳು ಫ್ಲ್ಯಾಶ್ ಆಗ್ತಾ ಬಂತು. ಓ ಮೈ ಗಾಡ್, ನನಗೆ ಹೀಗಾಗಿದ್ದು ಆ ಅನನ್ಯ ಕೊಟ್ಟು ಜ್ಯೂಸಿಂದಾನೆ. ಆಮೇಲೆ ನನಗೆ ತಲೆ ಸುತ್ತೋದಕ್ಕೆ ಶುರುವಾಗಿದ್ದು. ಆದರೆ ಯಾಕೆ, ನನ್ನ ಮೇಲೆ ಯಾಕಿಷ್ಟು ಸಿಟ್ಟು ಅವಳಿಗೆ? ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದಾಳ? ನೋ, ಏನಾದರೂ ಪ್ರಾಬ್ಲಮ್ ಆಗೋಕ್ಕೂ ಮುಂಚೆ ನಾನು ಈಗಲೇ ಸಿತಾರಾಗೆ ಈ ಮ್ಯಾಟ್ರನ್ನ ಹೇಳಬೇಕು ಅಂತ ಹೇಳ್ತಾ ಬೇಗನೆ ರೂಮಿಂದ ಆಚೆ ಹೋದ. ಅಲ್ಲಿ ಹೋಗಿ ನೋಡಿದ್ರೆ ಅವನಿಗೆ ಮತ್ತೊಂದು ಶಾಕ್ ಕಾದಿತ್ತು. ಹಾಲಲ್ಲಿ ಅನನ್ಯ, ಕೀರ್ತನ್, ನಂದಿನಿ, ಸಿತಾರ ಎಲ್ಲರೂ ಕೂತಿದ್ರು. ಅನನ್ಯ ಅಳ್ತಾ ಇದ್ರೆ ನಂದಿನಿ ಅವಳಿಗೆ ಸಮಾಧಾನ ಮಾಡ್ತಿದ್ಲು. ಇನ್ನೊಂದು ಕಡೆ ಸಿತಾರ ಸೀರಿಯಸ್ ಫೇಸ್ ಮಾಡ್ಕೊಂಡು ಕೂತಿದ್ಲು. ಇವರೆಲ್ಲ ಬೆಳಗ್ಗೆನೆ ಏನು ಮಾಡ್ತಾ ಇದ್ದಾರೆ? ಅನನ್ಯ ಯಾಕೆ ಅಳ್ತಾ ಇದ್ದಾಳೆ? ಏನಾಗ್ತಿದೆ ಇಲ್ಲಿ ಅಂತ ಅನ್ಕೊಳ್ತಾ ಆಕಾಶ್ ಗಾಬರಿಯಿಂದ ಸಿತಾರ ಹತ್ರ ಹೋದ. ಓ ಬಂದ್ಯಾ, ಬಾರಪ್ಪ ಮಹಾರಾಜ, ಈಗ ಬೆಳಗ್ಗೆ ಆಯ್ತಾ ನಿನಗೆ? ಕುಡ್ದಿರೋದೆಲ್ಲ ಇಳಿದಿದ್ಯಾ ಅಥವಾ ಇನ್ನು ಬಾಕಿ ಇದೆಯಾ ಅಂತ ನಂದಿನಿ ವ್ಯಂಗ್ಯದಿಂದ ಕೇಳಿದ್ದು. ಆಕಾಶ್ ಏನೋ ಹೇಳಬೇಕು ಅಂತ ಬಾಯಿ ತೆಗ್ದಾಗ ಕೀರ್ತನ್ ಜೋರಾಗೆ, ಇನ್ನೂ ಬಾಕಿ ಇದ್ರೆ ಆ ನೆಶೆನ ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು ಬಿಡಕ್ಕ. ಇನೋಸೆಂಟಾಗಿ ಕಾಣೋ ಈ ದರಿದ್ರ ಮುಖದ ಹಿಂದೆ ಒಂದು ಕ್ರೂರ ಮುಖ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಕೂಗ್ದ. ಅವರೆಲ್ಲರೂ ಏನು ಮಾತಾಡ್ತಿದ್ದಾರೆ ಅಂತ ಆಕಾಶ್ಗೆ ತಲೆ ಬುಡ ಏನೂ ಅರ್ಥ ಆಗಲಿಲ್ಲ. ಅವನು ಕನ್ಫ್ಯೂಸ್ಡ್ ಆಗಿ, ಏನು ನಿಮ್ಮ ಮಾತಿನ ಅರ್ಥ? ನಾನು ಯಾವಾಗಲೂ ಡ್ರಿಂಕ್ಸ್ ಮಾಡೋನೇ ಅಲ್ಲ, ಅಂಥದ್ರಲ್ಲಿ ನಿನ್ನೆ ಅನನ್ಯ ಅಂತ ಹೇಳ್ತಿದ್ದಾಗ ಅನನ್ಯ ಸಿಟ್ಟಿಂದ ಎದ್ದು ನಿಂತ್ಲು. ಅವನಿಗೆ ಮಾತಾಡೋಕ್ಕೂ ಅವಕಾಶ ಮಾಡಿಕೊಡ್ದೆ, ಹೇಳು, ಮುಂದೆ ಹೇಳು. ಛೀ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲರೂ ನಿನ್ನನ್ನು ಯೂಸ್ಲೆಸ್ ಅಂತ ಹೇಳ್ತಿದ್ರು ಕೂಡ ನೀನೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೀನು ನಿನ್ನ ನಾದ್ನಿ ಮೇಲೆ ಕಣ್ಣು ಹಾಕ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಕೀರ್ತನ್ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ನಾನಿವತ್ತು ಏನಾಗ್ತಿದ್ದೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಮೊದಲೇ ಆಕಾಶ್ ತಲೆ ತುಂಬ ನೋವ್ತಾ ಇತ್ತು. ಅದರಲ್ಲಿ ಇವರೆಲ್ಲರೂ ಮಾಡ್ತಾ ಇರೋ ಡ್ರಾಮಾ ನೋಡಿ ಅವನಿಗೆ ಇರಿಟೇಷನ್ ಆಗೋದಕ್ಕೆ ಶುರುವಾಯಿತು. ಏನು ಮಾತಾಡ್ತಿದ್ಯಾ ಅನನ್ಯ? ತಲೆ ಕೆಟ್ಟಿದ್ಯಾ ನಿನಗೆ? ಇನ್ಫ್ಯಾಕ್ಟ್ ನೀನೇ ನಾನು ಕುಡಿಯೋ ಜ್ಯೂಸಲ್ಲಿ ಏನೋ ಡ್ರಗ್ಸ್ ಮಿಕ್ಸ್ ಮಾಡಿದ್ದು. ಅದಾದಮೇಲೆ ಸಿತಾರ ಮತ್ತು ಕೀರ್ತನ್ ಬಗ್ಗೆ ನೀನು ಏನೇನೋ ಹೇಳಿದೆ. ಆದರೆ ನಾನು ಅಂತ ಹೇಳ್ತಿದ್ದಾಗ ಕೀರ್ತನ್ ಎದ್ದು ಬಂದು ಅವನ ಕಾಲರ್ ಹಿಡ್ದ. ಮುಚ್ಚೋ ಬಾಯಿ, ಮಾಡೋದೆಲ್ಲ ಮಾಡಿ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆಯಾ? ನಿನ್ನ ಅಸಲಿ ಮುಖ ಏನು ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಇನ್ನು ನೀನು ಈ ಮನೆಯಲ್ಲಿ ಇರಬಾರ್ದು. ಮೊದಲು ಸಿತಾರನ ಹತ್ರ ಸಾರಿ ಕೇಳಿ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಅವನನ್ನು ಸಿತಾರ ಕಡೆ ತಳ್ದ.
ಆಕಾಶ್ ಸಿತಾರ ಕಾಲ್ ಹತ್ರ ಬಂದು ಬಿದ್ದ. ಇಷ್ಟೆಲ್ಲ ಆಗ್ತಾ ಇದ್ರು ಸಿತಾರ ಮಾತ್ರ ಏನು ಮಾತಾಡದೆ ಸೀರಿಯಸ್ ಆಗಿ ಕೂತಿದ್ಲು. ಅದನ್ನು ನೋಡಿ ಆಕಾಶ್ ಹತಾಶೆಯಿಂದ, ಸಿತಾರ, ನಾನಿನ್ನು ತಪ್ಪು ಮಾಡಿಲ್ಲ, ಇವರೆಲ್ಲರೂ ಸೇರಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವನ ಕಣ್ಣಿಗೆ ಸಿತಾರ ಎದುರಿಗಿಟ್ಟಿರೋ ಡಾಕ್ಯುಮೆಂಟ್ಸ್ ಕಾಣಿಸ್ತು. ಅದ್ರ ಪಕ್ಕದಲ್ಲಿ ಕೆಲವೊಂದು ಫೋಟೋಸ್ ಕಾಣಿಸ್ತಾ ಇತ್ತು. ಆ ಫೋಟೋಸಲ್ಲಿ ಆಕಾಶ್ ಅನನ್ಯನ ತಪ್ಕೊಂಡಿದ್ದು ಅವಳ ಜೊತೆ ಕೆಟ್ಟಾಗಿ ಬಿಹೇವ್ ಮಾಡ್ತಾ ಇರೋ ಥರ ಇತ್ತು. ಅದನ್ನು ನೋಡಿ ಆಕಾಶ್ಗೆ ತಲೆ ತಿರುದಂಗಾಯ್ತು. ಹಾಗೆ ಅದ್ರ ಪಕ್ಕ ಇರೋ ಪೇಪರ್ಸ್ನ ನೋಡ್ತಿದ್ದ ಹಾಗೆ ಅವನಿಗೆ ಭೂಮಿನೇ ಬಾಯಿ ಬಿಟ್ಟಂಗಾಯ್ತು. ಅವನಿಗೆ ಗೊತ್ತಿಲ್ಲದೆ ಅವನ ಬಾಯಿಂದ ಡಿವೋರ್ಸ್ ಪೇಪರ್ಸ್ ಅನ್ನೋ ಲೈನ್ ಹೊರಗೆ ಬಂತು. ಸಿತಾರ ಗಟ್ಟಿಯಾಗಿ, ಎಸ್, ಇದು ಡಿವೋರ್ಸ್ ಪೇಪರ್ಸ್, ಸೈನ್ ಮಾಡು ಅಂತಂದು. ಅನನ್ಯ ಬೀಸಿರೋ ಬಲೆಯಲ್ಲಿ ಬಿದ್ದಿರೋ ಆಕಾಶ್ ಹೇಗೆ ಎಸ್ಕೇಪ್ ಆಗ್ತಾನೆ? ಸಿತಾರನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇರೋ ಆಕಾಶ್ ಈಗ ಅವಳಿಂದ ದೂರ ಆಗ್ಬೇಕಾಗಿ ಬರತ್ತಾ? ಸಿತಾರ ಇದನ್ನೆಲ್ಲ ನಂಬಿದಾಳ? ಅವನ ಮೇಲೆ ನಿನ್ನೆ ಇದ್ದ ಪ್ರೀತಿ ಇವತ್ತು ಒಂದು ಫೋಟೋಯಿಂದ ಮಾಯ ಆಯ್ತಾ? ಆಕಾಶ್ ಮೂರ್ತಿ ಫ್ಯಾಮಿಲಿಗೆ ವಾಪಸ್ ಆಗೋ ಪರಿಸ್ಥಿತಿ ಬರತ್ತಾ? ಇದೆಲ್ಲ ಪ್ರಶ್ನೆಗೂ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಸೊ ಕೇಳ್ತಾ ಇರಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM. ಆಕಾಶ್ ಕ್ಯಾರೆಕ್ಟರ್ನ ಹಾಳು ಮಾಡೋ ರೀತಿ ಫೋಟೋಸ್ ತೆಗೆದು ಅದನ್ನ ಎಡಿಟ್ ಮಾಡಿ ಸಿತಾರ ಮುಂದೆ ಇಟ್ಟಿದ್ರು. ಸಿತಾರ ತನ್ನ ಮುಂದೆ ಡಿವೋರ್ಸ್ ಪೇಪರ್ಸ್ ಇಟ್ಕೊಂಡಿರೋದನ್ನ ನೋಡಿ ಆಕಾಶ್ ಶಾಕಿಂದ 2 ಹೆಜ್ಜೆ ಹಿಂದೆ ಹೋದ. ಏನೋ ಹಾಗ್ ನೋಡ್ತಾ ಇದ್ಯಾ? ನೀನು ಬಂಡವಾಳ ಬಯಲಾಯ್ತು ಅಂತ ಶಾಕ್ ಆಯ್ತಾ? ನಿನ್ನೆ ರಾತ್ರಿ ನೀನು ಪಾರ್ಟಿಲಿ ಅನನ್ಯ ಜೊತೆ ನಡ್ಕೊಂಡಿರೋದು ಅಲ್ಲಿರೋ CCTV ಫುಟೇಜ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಆದ್ರಿಂದಾನೆ ನಾನು ಈ ಫೋಟೋಸ್ನೆಲ್ಲ ತಗೊಂಡ್ ಬಂದೆ ಅಂತ ಕೀರ್ತನ್ ರೇಗ್ದ. ಆಗ ನಂದಿನಿ ಜೋರಾಗಿ, ಸರಿಯಾಗಿ ಮಾಡ್ದೆ ಕೀರ್ತನ್, ಇಲ್ಲ ಅಂದಿದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಇವನೊಬ್ಬ 3rd ಕ್ಲಾಸ್ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ನಾಳೆನೆ ನನ್ನ ಗಂಡ ಊರಿಗೆ ಬರ್ತಾ ಇದ್ದಾರೆ. ಯಾರಿಂದ ಈ ಮದುವೆ ಆಯ್ತೋ ಅವರಿಂದನೇ ಇವರ ಸಂಬಂಧಕ್ಕೆ ಅಂತ್ಯ ಹಾಡ್ತೀನಿ. ಈ ನಾಯಿನ ಮನೆಯಿಂದ ಒದ್ದು ಆಚೆ ಹಾಕ್ತೀನಿ. ಏಯ್, ಮೊದಲು ಡೈವರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡೋ ಅಂತ ಹಲ್ ಕಡಿತಾ ಹೇಳಿದ್ಲು. ಎಲ್ರೂ ಏನೇನೋ ಹೇಳ್ತಾ ಇದ್ರು. ಆಕಾಶ್ ಕಣ್ಗಳು ಮಾತ್ರ ಸಿತಾರನನ್ನೇ ನೋಡ್ತಾ ಇದ್ವು. ಅವನಿಗೀಗ ತನ್ನ ಹೆಂಡತಿ ಒಪಿನಿಯನ್ ಇಂಪಾರ್ಟೆಂಟ್ ಆಗಿತ್ತು. ಅವನ್ ಮಾಡಿಲ್ಲ ಅಂದ್ರೆ ಏನಾಯ್ತಕ್ಕ, ನಿನ್ನ ಮಗಳ ಹತ್ರನೇ ಫಸ್ಟ್ ಸೈನ್ ಮಾಡಕ್ಕೆ ಹೇಳು ಅಂತ ಕೀರ್ತನ್ ಹೇಳಿದಾಗ ಎಲ್ಲರ ದೃಷ್ಟಿನೂ ಸೈಲೆಂಟಾಗಿ ಕೂತಿರೋ ಸಿತಾರನ್ ಮೇಲೆ ಬಿತ್ತು. ಆಗ ಅವಳು ನಿಟ್ಟುಸಿರು ಬಿಡ್ತಾ ಸೋಫಾದಿಂದ ಎದ್ಲು. ಎಲ್ರ ಮುಖನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ, ನಾನು ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಬೇಕಾ ಅಂತ ಕೇಳಿದ್ಲು. ಅವಳ ಮಾತು ಕೇಳಿ ನಂದಿನಿ ಮುಖ ಕಮಲದ ಹೂವಿನಾಗ ಹರಳಿದ್ರೆ ಅನನ್ಯ ಮತ್ತೆ ಕೀರ್ತನ್ ಓರೆ ನೋಡ್ತಾ ವಿನ್ನಿಂಗ್ ಸ್ಮೈಲ್ ಮಾಡ್ತಿದ್ರು. ಆದರೆ ಪಾಪ ಆಕಾಶ್ ಇನ್ನು ಮನ್ಸಲ್ಲಿ ಹೋಪ್ ಇಟ್ಕೊಂಡು ತನ್ನ ಹೆಂಡತಿ ಮುಖನ ಅಸಹಾಯಕತೆಯಿಂದ ನೋಡ್ದ. ನಂತರ ಸಿತಾರ ಡಿವೋರ್ಸ್ ಪೇಪರ್ಸ್ ಮತ್ತೆ ಫೋಟೋನ ತನ್ನ ಕೈಲಿ ಹಿಡಿದು ಆಕಾಶ್ ಮುಂದೆ ಬಂದು ನಿಂತ್ಲು. ಎಲ್ರೂ ಮುಂದೇನಾಗ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಗ ಸಿತಾರ ಫೋಟೋ ಮತ್ತೆ ಪೇಪರ್ಸ್ನ ಹರಿದು ನೆಲಕ್ಕೆ ಬಿಸಾಕಿದ್ಲು. ಅದನ್ನು ನೋಡಿ ಎಲ್ರೂ ಆಶ್ಚರ್ಯಪಟ್ರೆ ಆಕಾಶ್ ಕಣ್ಣಿಂದ ಸಂತೋಷದ ಕಣ್ಣೀರು ಕೆಳಗೆ ಜಾರ್ತು. ಏನ್ ಮಾಡ್ತಿದ್ಯಾ ಸಿತಾರ? ಯಾಕೆಲ್ಲದನ್ನು ಹರಿದು ಹಾಕ್ತೆ? ನಿನ್ನ ಗಂಡ ಒಬ್ಬ ಗೋಮುಖ ವ್ಯಾಘ್ರ, ಅವನಿಗೆ ಡಿವೋರ್ಸ್ ಕೊಡೋದು ಬಿಟ್ಟು ಅದನ್ನ ಹರಿದಾಕ್ತಿದ್ಯಲ್ಲ ಯಾಕೆ ಅಂತ ಅನನ್ಯ ದೊಡ್ಡ ವಾಯ್ಸಲ್ಲಿ ಕೇಳಿದ್ಲು. ಅವಳು ಮಾತು ಮುಗ್ದಿದ್ದೆ ತಡ ಅವಳು ಕೆನ್ನೆಗೆ ಚಟಾರ ಅಂತ ಒಂದು ಏಟು ಬಿತ್ತು. ಎಲ್ರು ಬಿಟ್ಟು ಕಣ್ಣು ಮುಚ್ಚದೆ ಸಿತಾರನ್ನೇ ನೋಡ್ತಾ ಇದ್ರು. ಬಾಯಿ ಮುಚ್ಚು ಅನನ್ಯ, ಇನ್ನು ಒಂದೇ ಒಂದು ಮಾತು ಆಕಾಶ್ ಬಗ್ಗೆ ಮಾತಾಡ್ದೆ ಅಂದ್ರೆ ನಿನ್ನ ನಾಲ್ಗೆನೆ ಕಟ್ ಮಾಡಿಬಿಡ್ತೀನಿ. ಏನು ಎಲ್ರೂ ಸೇರ್ಕೊಂಡು ಡ್ರಾಮಾ ಮಾಡ್ತಿದ್ದೀರಾ ಅಂದಾಗ ಅನನ್ಯ ಶಾಕಲ್ಲಿ ನೆಲಕ್ಕೆ ಕುಸಿದ್ಲು. ಆಕಾಶ್ ಕಣ್ಗಳು ಖುಷಿಯಿಂದ ಹೊಳಿತಾ ಇತ್ತು. ಇದೇ ಫಸ್ಟ್ ಟೈಮ್ ಸಿತಾರ ತನ್ನ ಗಂಡನ ಪರವಾಗಿ ಮಾತಾಡ್ತಾ ಇದ್ಲು. ನಿನ್ನ ನಾಟಕ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನಿನ್ನೆ ನೀನು ಆಕಾಶ್ಗೆ ಜ್ಯೂಸ್ ಕೊಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಜೊತೆಗೆ ನೀನು ಯಾವತ್ತೂ ಆಕಾಶ್ನ ಮಾತಾಡಿಸ್ತಾ ಇದ್ದೋಳು ಪಾರ್ಟಿನ ಮಾತ್ರ ಆಕಾಶ್ ಹಿಂದೆ ಓಡಾಡ್ತಿದ್ದನ್ನ ನಾನು ನೋಡಿದೆ. ನೀವೆಲ್ಲ ಸೇರ್ಕೊಂಡೆ ಈ ನಕಲಿ ಫೋಟೋ ಡ್ರಾಮಾ ಮಾಡಿದ್ದೀರಾ ಅಲ್ವಾ? ಅಲ್ಲ, ಇದನ್ನೆಲ್ಲ ನಂಬಕ್ಕೆ ನನ್ನನ್ನೇನು ಅನ್ಕೊಂಡಿದ್ದೀರಾ? ನಾನು ಸಿತಾರ, ನರೇಶ್ ಚಂದ್ರ ಅವರ ಮಗಳು. ನಿಮಗಿಂತ ಒಂದು ಸ್ಟೆಪ್ ಮುಂದಿದ್ದೀನಿ, ತಿಳ್ಕೊಳ್ಳಿ. ಕೀರ್ತನ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರುವಾಗಲೇ ನನಗೆ ನಿಮ್ಮ ಮೇಲೆ ಡೌಟ್ ಬಂದಿತ್ತು. ಆಕಾಶ್ ಯಾವತ್ತೂ ಡ್ರಿಂಕ್ಸ್ ಮಾಡದೇ ಇದ್ದವನು ಪಾರ್ಟಿಲಿ ತೂರಾಡೋದನ್ನು ನೋಡಿ ನಿನ್ನೆ ರಾತ್ರಿನೇ ಹೋಟೆಲ್ ಮ್ಯಾನೇಜರಿಗೆ ಕಾಲ್ ಮಾಡಿ CCTV ಫುಟೇಜ್ ತರಿಸ್ಕೊಂಡಿದ್ದೀನಿ. ಅದರಲ್ಲಿ
ನಿಮ್ ಬಂಡವಾಳ ಎಲ್ಲ ಬಯಲಾಗಿದೆ ಅಂತಂದ್ಲು. ಈಗ ಶಾಕ್ ಆಗೋ ಸರ್ದಿ ಕೀರ್ತನ್ ಮತ್ತೆ ಅನನ್ಯದಾಗಿತ್ತು. ಅದನ್ನ ನೋಡಿ ನಂದಿನಿ ಮನ್ಸಲ್ಲೇ ಅಯ್ಯೋ ಈಗೇನಪ್ಪ ಮಾಡ್ಲಿ, ಇದಕ್ಕೆಲ್ಲ ನಾಂದಿ ಹಾಡಿದ್ ನಾನು ಅಂತ ಗೊತ್ತಾದ್ರೆ ನನ್ನ ಗಂಡ ನನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಚಡಪಡಿಸಿದ್ಲು. ಅನನ್ಯ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಆಕಾಶ್ ಮೇಲೆ ಅಪ್ಪಾದ ಹೊರಸಕ್ ಹೋಗಿ ನಿನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ಛೀ, ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೊರಟೋಗಿಲ್ಲಿಂದ ಅಂತ ಸಿತಾರ ಹುಚ್ಚಿಯಾಗಿ ಕೂಗಿದ್ಲು. ಅವಳ ಆರ್ಭಟ ನೋಡಿ ಮೊದಲು ಜಾಗ ಖಾಲಿ ಮಾಡಿದೆ ಕೀರ್ತನ್. ಹೋಗ್ತೀನಿ ಸಿತಾರ, ಹೋಗ್ತೀನಿ, ಆದರೆ ಹೋಗೋಕ್ಕೂ ಮುಂಚೆ ನಿನ್ನ ಬಿಸ್ನೆಸ್ನ ಸರ್ವನಾಶ ಮಾಡಿ ಹೋಗ್ತೀನಿ ಅಂತ ಅನನ್ಯ ಮನ್ಸಲ್ಲೇ ಅನ್ಕೊಳ್ತಾ ಸಿಟ್ಟಿಂದ ಆಚೆ ಹೋದ್ಲು. ನಂತರ ಸಿತಾರ ಆಕಾಶ್ ಹತ್ರ ಹೋಗಿ ಎಲ್ಲರ ಪರವಾಗಿ ನಾನು ಸಾರಿ ಕೇಳ್ತೀನಿ ಆಕಾಶ್, ಪ್ಲೀಸ್ ಡೋಂಟ್ ಮೈಂಡ್, ಐ ಟ್ರಸ್ಟ್ ಯು ಅಂತಷ್ಟೇ ಹೇಳಿ ಅಲ್ಲಿಂದ ರೂಮಿಗೆ ಹೋದ್ಲು. ಕೊನೆಯಲ್ಲಿ ಹೇಳಿದ ಮಾತು ಕೇಳಿ ಆಕಾಶ್ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮೀ ಸಿತಾರ, ನಾನು ನಿನ್ನ ನಂಬಿಕೆನ ಉಳಿಸ್ಕೋತೀನಿ ಅಂತಂದ. ತನ್ನ ಮಗಳಿಗೆ ಆಕಾಶ್ ಮೇಲಿರೋ ನಂಬಿಕೆ ನೋಡಿ ನಂದಿನಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಯ್ತು. ಛೇ, ನಾನು ಅನ್ಕೊಂಡಿದ್ದು ಒಂದೂ ಆಗಲ್ಲ. ಈ ಬೀದಿ ನಾಯಿನ ಮನೆಯಿಂದ ಆಚೆ ಹಾಕೋದು ಹೇಗೆ? ಭಿಕ್ಷುಕಂತಂದು ಮನೇಲಿರಿಸ್ಕೊಂಡು ನಮಗೂ ಅದೇ ಸ್ಥಿತಿ ಬಂದಿದೆ ಅಂತ ಮನ್ಸಲ್ಲೇ ಹೇಳ್ತಾ ಸಿಡಿಮಿಡಿ ಮಾಡಿಕೊಂಡು ಅಲ್ಲಿಂದ ಹೊರಟೋದ್ಲು. ಇದೆಲ್ಲ ನಡೆದು ಇನ್ನೂ ಒಂದಿನನೂ ಆಗಿರಲಿಲ್ಲ. ಅಷ್ಟರಲ್ಲಿ ಸಿತಾರಾಗೆ ಆಫೀಸಿಂದ ಒಂದು ಮೇಲ್ ಬಂತು. ಅನನ್ಯ ತನ್ನ ತಂದೆಗೆ ಹೇಳಿ ಸಿತಾರಾಗೆ ಸಿಕ್ಕಿರೋ ಟೆಂಡರ್ನ ವಾಪಸ್ ಅವಳ ಕಂಪ್ನಿಯಿಂದ ಕಿತ್ಕೊಂಡಿದ್ಲು. ಇದರಿಂದ ಅವಳ ಕಂಪ್ನಿಗೆ ತುಂಬ ಲಾಸ್ ಆಗಿತ್ತು. ಇದೆಲ್ಲ ಆಕಾಶಿಗೆ ಗೊತ್ತಾಗ್ತಿದ್ದ ಹಾಗೆ ಅವನು ಗಾಬರಿಯಿಂದ ಸಿತಾರ ರೂಮಿಗೆ ಬಂದು, ಐ ಆಮ್ ಸಾರಿ ಸಿತಾರ, ಇದೆಲ್ಲ ಆಗಿದ್ದು ನನ್ನಿಂದ. ನಾನು ಆ ಪಾರ್ಟಿಗೆ ಬರದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಬೇಸರದಿಂದ ಹೇಳ್ದ. ತನ್ನೊಳಗಿರೋ ನೋವನ್ನು ಕಂಟ್ರೋಲ್ ಮಾಡ್ತಾ ಸಿತಾರ, ನೋ ಆಕಾಶ್, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಇದೆಲ್ಲ ಮಾಡಿಸಿದ್ದು ಆ ಅನನ್ಯ. ಡೋಂಟ್ ವರಿ, ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ನನಗೆ ಗೊತ್ತು. ಬಟ್ ಈ ಮ್ಯಾಟ್ರು ಅಪ್ಪನಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂದಾಗ ಆಕಾಶ್ ಅಂತ ತಲೆ ಆಡಿಸ್ದ. ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಶೇರ್ಸ್ ಏಕ್ದಮ್ ಡೌನ್ ಆಗ್ತಾ ಬಂತು. ಇದರಿಂದ ಕಂಪ್ನಿ ಗುಡ್ ವಿಲ್ ರೆಪ್ಯುಟೇಷನ್ ಹಾಳಾಗೋ ಹಂತಕ್ಕೆ ಬಂದು ತಲುಪಿತ್ತು. ಅಷ್ಟೇ ಅಲ್ಲ, ಎಲ್ಲ ಇನ್ವೆಸ್ಟರ್ಸ್ ಕೂಡ ತಮ್ಮ ಫಂಡ್ಸ್ನ ವಾಪಸ್ ಕೇಳ್ತಾ ಇದ್ರು. ಇನ್ನೊಂದು ಕಡೆ ಸಿತಾರ ಒಂದಾದ್ಮೇಲೆ ಒಂದು ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡ್ತಾ ಎಲ್ಲ ಇನ್ವೆಸ್ಟರ್ಸ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು. ಆದರೂ ಯಾರೋ ಅವಳ ಮಾತು ಕೇಳದೆ ಕಂಪ್ನಿ ಮತ್ತೆ ಅವಳ ಅಕೌಂಟಲ್ಲಿರೋ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು. ವಿಧಿ ಇಲ್ಲದೆ ಸಿತಾರ ತನ್ನ ಹತ್ರ ಇರೋ ಎಲ್ಲ ಹಣನೂ ಇನ್ವೆಸ್ಟರ್ಸಿಗೆ ಕೊಡ್ಬೇಕಾಗಿ ಬಂತು. ಏನೇ ಆದರೂ ಇದನ್ನೆಲ್ಲ ಮೊದಲಿನ ಹಾಗೆ ಮಾಡೇ ಮಾಡ್ತೀನಿ ಅನ್ನೋ ಛಲ ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಬಟ್ ನರೇಶ್ ಚಂದ್ರಂಗೆ ಈ ವಿಷಯ ಗೊತ್ತಿರಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಸಿತಾರ ಬೇಗ ರೆಡಿಯಾಗಿ ಆಕಾಶ್ ರೂಮಿಗೆ ಬಂದ್ಲು. ಅಲ್ಲವನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದ. ಗ್ರೀನ್ ಕಲರ್ ಸ್ಯಾರಿಲಿ ಮಿಂಚ್ತಾ ಇರೋ ಸಿತಾರನ್ನು ನೋಡಿದಾಗ ಆಕಾಶ್ಗೆ ಅವಳು ಅಪ್ಸರೆ ಹಾಕ್ಕೊಂಡ್ಲು. ಸಿತಾರ, ನೀನೇನಿಲ್ಲಿ? ಏನಾದರೂ ಹೇಳೋದಿತ್ತಾ? ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಮನೇಲಿ ನಮ್ಮ ಮನೆತನದ ಗುರುಗಳನ್ನ ಕರೆಸಿದ್ದಾರೆ. ಈಗ ನಾವು ಅಲ್ಲಿಗೆ ಹೋಗಿ ಆಶೀರ್ವಾದ ತಗೋಬೇಕು. ದಂಪತಿ ಸಮೇತರಾಗಿ ಬರಬೇಕು ಅಂತ ಅಪ್ಪ ಹೇಳಿದ್ದಾರೆ. ಅದಕ್ಕೆ ಅಪ್ಪಂಗೆ ಬೇಜಾರಾಗಬಾರ್ದು ಅಂತ ನಿನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಆಲ್ರೆಡಿ ಹೋಗಿದ್ದಾಳೆ, ನೀನು ರೆಡಿಯಾಗಿ ಬೇಗ ಬಾ ಅಂತ ಒಂದೇ ಉಸಿರಲ್ಲಿ ಹೇಳಿದ್ಲು. ಅವಳು ಬಾಯಿಂದ ದಂಪತಿ ಅನ್ನೋ ವರ್ಡ್ ಕೇಳಿ ಆಕಾಶ್ ತುಟಿ ಅಂಚಲಿ ನಗು ಮುಡ್ತು. ಸರಿ, ನಾನು ರೆಡಿನೇ ಇದ್ದೀನಿ, ಬಾ ಹೋಗೋಣ ಅಂತ ಹೇಳ್ತಾ ಇಬ್ರು ಹೊರಟ್ರು. ದಾರಿಲಿ ಹೋಗುವಾಗ ಗುರುಗಳ ಮುಂದೆ ಹೇಗೆಲ್ಲ ನಡ್ಕೋಬೇಕು ಅಂತ ಸಿತಾರ ಟ್ರೈನ್ ಅಪ್ ಕೊಡ್ತಾ ಇದ್ಲು. ಕಂಪ್ನಿ ಲಾಸಲ್ಲಿ ನಡೀತಾ ಇದ್ರು ಅವಳು ಇಷ್ಟು ಧೈರ್ಯದಿಂದ ಇರೋದು ನೋಡಿ ಆಕಾಶ್ಗೆ ತುಂಬ ಖುಷಿ ಆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಕಾರು ರಿಲೇಟಿವ್ಸ್ ಮನೆ ಮುಂದೆ ಬಂದು ನಿಲ್ತು. ಸಿತಾರ ಇನ್ನೇನು ಆ ಮನೆ ಒಳಗೆ ಕಾಲಿಡೋ ಅಷ್ಟರಲ್ಲಿ ಕೀರ್ತನ್ ಅಡ್ಡ ಹಾಕ್ತಾ, ವಾಟ್ ಈಸ್ ದಿಸ್ ಕೀರ್ತನ್? ನಿನ್ನೆ ನಾನು ಬೈದಿದ್ದು ಸಾಕಾಗಿಲ್ಲ ಅಂತ ಇಲ್ಲೂ ಡ್ರಾಮಾ ಮಾಡಕ್ ಬಂದ್ಯಾ? ಲುಕ್ ಸಿತಾರ, ಇದು ಪ್ಯೂರ್ಲಿ ಫ್ಯಾಮಿಲಿ ಫಂಕ್ಷನ್. ಇಲ್ಲಿಗೆ ದಾರಿಲಿ ಹೋಗೋ ದಾಸಪ್ಪ ಬರೋದು ಬೇಕಾಗಿಲ್ಲ. ನೀನು ಒಬ್ಳೆ ಬಾ, ಆ್ಯಂಡ್ ಯು ಕೆರ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾ ಆಕಾಶ್ನ ಪಾಯಿಂಟ್ ಔಟ್ ಮಾಡ್ತಾ ಹೇಳ್ದ. ಶಟ್ ಅಪ್ ಕೀರ್ತನ್. ಆಕಾಶ್ಗೆ ಏನಾದರೂ ಹೇಳೋಕ್ಕೂ ಮುಂಚೆ ಅವ್ನು ನನ್ನ ಗಂಡ ಅನ್ನೋದು ನೆನಪಿರಲಿ. ಸಿತಾರ ವಾಯ್ಸು ಜೋರಾಗಿತ್ತು. ಗಂಡನ? ವಾಟ್ ಈಸ್ ದಿಸ್ ಸಿತಾರ? ನೀವು ಆಡೋ ನಾಟಕ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಹೊರಗಿನವ್ರ ಕಣ್ಣಿಗೆ ಮಣ್ಣೆರಚ್ಬೋದು, ಆದರೆ ನನ್ನ ಕಣ್ಣಿಗಲ್ಲ. ನೀವಿಬ್ಬರು ಬರೀ ಮದುವೆ ಆಗಿದ್ದೀರಾ ಅಷ್ಟೇ. ಆದರೆ ಇದುವರೆಗೂ ಇಬ್ಬರು ಒಂದೇ ರೂಮಲ್ಲಿ ಮಲಗ್ತಾ ಇಲ್ಲ ಅಂದಮೇಲೆ
ಅವನ ಹೆಸರಿಗೆ ಮಾತ್ರ ಗಂಡ ಅಂತ ತಾನೇ ಅರ್ಥ ಅಂತ ಕೀರ್ತನ್ ಸರ್ಕ್ಯಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಅವನು ನಕ್ಕಿದ್ದು ಎಷ್ಟು ವಲ್ಗರಾಗಿತ್ತು ಅಂದರೆ ಆಕಾಶ್ಗೆ ಮೈಯೆಲ್ಲ ಉರಿದೋಯ್ತು. ಆದರೆ ತನ್ನಿಂದ ಸಿತಾರ ಎಲ್ರ ಮುಂದೆ ಮುಜುಗರಕ್ಕೆ ಒಳಗಾಗೋದು ಬೇಡ ಅಂತ ಅಂದ್ಕೊಂಡು, ಸಿತಾರ ಈಗ ನೆನಪಾಯ್ತು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ, ನೀನು ಈ ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಬಾ ಅಂತ ಹೇಳಿ ಆಕಾಶ್ ಅಲ್ಲಿಂದ ಹೊರಡಕ್ಕೆ ಹೋದ. ಅಷ್ಟರಲ್ಲಿ ಸಿತಾರ ಜೋರಾಗೆ ನಿಂತ್ಕೋ ಆಕಾಶ್ ಅಂತ ಹೇಳಿ ಕೀರ್ತನ್ ಕಡೆ ತಿರುಗಿದ್ಲು. ಸಿತಾರ ಮನಸ್ಸಲ್ಲಿ ಆಲ್ರೆಡಿ ಆಕಾಶ್ ಮೇಲೆ ಪ್ರೀತಿ ಹುಟ್ಟಿರುವಾಗ ಮೂರನೇವ್ರ ಮುಂದೆ ತನ್ನ ಗಂಡನ್ನ ಬಿಟ್ಕೊಡ್ತಾಳಾ? ನೋ ಚಾನ್ಸ್. ನನ್ನ ಗಂಡ ಒಳಗೆ ಬರೋ ಹಾಗಿಲ್ಲ ಅಲ್ವಾ? ಫೈನ್, ಹಾಗಾದ್ರೆ ಆಕಾಶ್ ಬರದೇ ಇರೋ ಕಡೆ ನಾನು ಹೋಗಲ್ಲ ಅಂತ ಹೇಳಿ ಸಿತಾರ ಆಕಾಶ್ ಕೈ ಹಿಡ್ಕೊಂಡು ಕಾರ್ ಹತ್ರ ಬಂದ್ಲು. ಸಡನ್ ಆಗಿ ತನ್ನ ಹೆಂಡತಿ ಬಿಹೇವಿಯರಲ್ಲಿ ಇಷ್ಟೊಂದು ಚೇಂಜಸ್ ಆಗಿದ್ದು ನೋಡಿ ಆಕಾಶ್ಗೆ ಖುಷಿ ಪಡಬೇಕು, ಆಶ್ಚರ್ಯ ಪಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದರಲ್ಲೂ ಅವಳ ಮೆತ್ತನೆ ಸ್ಪರ್ಶ ಅವನನ್ನ ಬೇರೆನೇ ಲೋಕಕ್ಕೆ ಕರ್ಕೊಂಡು ಹೋಗ್ತಿತ್ತು. ಆಕಾಶ್ ಮತ್ತೆ ಸಿತಾರ ಕಾರಲ್ಲಿ ಕೂತ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ನರೇಶಿಂದ ಫೋನ್ ಬಂತು. ಏನಮ್ಮ ಸಿತಾರ, ಈಗ ತಾನೇ ನಿಮ್ಮಮ್ಮ ಕಾಲ್ ಮಾಡಿ ನೀನು ಫಂಕ್ಷನ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ಲು. ನೋಡಮ್ಮ ಸಿತಾರ, ನಾವು ತುಂಬ ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇರೋ ಪದ್ಧತಿನ ಒಂದೇ ಸಲಕ್ಕೆ ಬಿಡೋದು ಒಳ್ಳೇದಲ್ಲ. ನಾನು ಬರೋದು ಲೇಟ್ ಆಗತ್ತೆ, ಸೊ ನೀನಾದರೂ ಅಟೆಂಡ್ ಮಾಡಮ್ಮ ಅಂತಂದರು. ಬಟ್ ಅಪ್ಪ ಅಂತ ಹೇಳ್ತಾ ಇದ್ದಾಗ ನರೇಶ್, ಪ್ಲೀಸ್ ಮಗಳೇ, ಇದು ನನ್ನ ರಿಕ್ವೆಸ್ಟ್ ಅನ್ಕೋ, ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ. ಸಿತಾರ ಮನ್ಸಲ್ಲೇ, ಯಾಕೆ ಹೀಗೆ ಮಾಡ್ತಿದ್ದೀರಪ್ಪ? ಆಕಾಶ್ ನನಗೆ ಇಷ್ಟ ಇರದೇ ಇರುವಾಗ ಅವನಿಗೆ ಹತ್ರ ಆಗೋ ಹಾಗೆ ಮಾಡಿದ್ರಿ. ಈಗ ನಾನು ಅವನಿಗೆ ಹತ್ರ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಗ ಅವನನ್ನ ನನ್ನಿಂದ ಯಾಕೆ ದೂರ ಮಾಡ್ತಿದ್ದೀರಾ ಅಂತ ಕೇಳ್ಕೊಂಡ್ಲು. ಸಿತಾರ ಸೈಲೆಂಟಾಗಿ ಕೂತಿರೋದು ನೋಡಿ ಆಕಾಶ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯಿತು. ಹೇ ಕಮಾನ್ ಸಿತಾರ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನು ಹೋಗಿ ಪೂಜೆನ ಅಟೆಂಡ್ ಮಾಡು. ನಾವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಹೇಳು? ನಿಮ್ಮ ಅಪ್ಪನಿಗೆ ಖುಷಿ ಆಗಲಿ ಅಂತ. ನಮಗೆ ಮಾವ ಮಾತ್ರ ಇಂಪಾರ್ಟೆಂಟ್. ನೀನು ಆರಾಮಾಗಿ ಹೋಗ್ಬಾ, ನಾನು ಎಲ್ಲ ಕೆಲಸ ಮುಗಿಸ್ಕೋತೀನಿ ಅಂತ ಆಕಾಶ್ ಹೇಳ್ದ. ಆದರೆ ಸಿತಾರಂಗೆ ಅವನನ್ನ ಕಳ್ಸಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆಕಾಶ್, ಗುರುಗಳು ದಂಪತಿ ಸಮೇತವಾಗಿ ಬರಬೇಕು ಅಂತ ಹೇಳಿದ್ದಾರೆ ಅಂತ ತಡವರಿಸ್ತಾ ಹೇಳಿದಾಗ ಆಕಾಶ್ ಸ್ಮೈಲ್ ಮಾಡ್ತಾ, ನೀನು ಹೋದ್ಮೇಲೆ ನಾನು ಕೂಡ ಬಂದ ಹಾಗೆ, ನಾನು ನಿನ್ನ ಜೊತೆನೇ ಇದ್ದೀನಿ ಸಿತಾರ ಅಂತ ಪ್ರೀತಿ ತುಂಬಿರೋ ಕಣ್ಗಳಿಂದ ಅವಳನ್ನೇ ನೋಡ್ತಾ ಹೇಳ್ದ. ಸಿತಾರನ್ ಮುಖದಲ್ಲಿ ನಗು ತರ್ಸಕ್ಕೆ ಅವಳು ಅಂತ ತಲೆ ಆಡಿಸ್ತಾ ಕಾರಿಂದ ಇಳಿದು ವಾಪಸ್ ಹೋದ್ಲು. ಕೀರ್ತನ್ ತನಗೆ ಸಿಕ್ಕಾಪಟ್ಟೆ ಅವಮಾನ ಆಗೋ ಹಾಗೆ ಮಾತಾಡೋದಕ್ಕಿಂತ ಸಿತಾರ ಆಕಾಶ್ಗೋಸ್ಕರ ತನ್ನ ವಾಯ್ಸ್ ರೈಸ್ ಮಾಡಿದ್ದನ್ನು ನೆನೆಸ್ಕೊಂಡು ಆಕಾಶ್ ಮನಸ್ಸು ಖುಷಿಯಿಂದ ಹುಚ್ಚೆದ್ದು ಕುಣಿತಿತ್ತು. ಆಕಾಶ್ ಮನಸ್ಸಲ್ಲೇ, ಅಮ್ಮ ನೀನು ಹೇಳಿದ್ದು ನಿಜಾನೇ, ನನಗೆ ದೇವತೆ ಅಂತ ಹೆಂಡತಿ ಸಿಗ್ತಾಳೆ ಅಂತ ಹೇಳಿದ್ದೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಮ್ಮ, ನಾನಿನ್ಮೇಲೆ ಅನಾಥ ಅಲ್ಲ ಅಂತ ಹೇಳ್ಕೊಂತ ಕಣ್ಣಂಚಲಿದ್ದ ನೀರನ್ನ ಒರೆಸ್ಕೊಂಡ. ಅದೇ ಟೈಮಲ್ಲಿ ಅಶೋಕ್ ಚತುರ್ವೇದಿ ಅವನಿಗೆ ಕಾಲ್ ಮಾಡಿದ್ರು. ಆಕಾಶ್ ಮುಖ ಕಿವುಚ್ಕೊಂಡು ಸಿಟ್ಟಿಂದ ಕಾಲ್ ರಿಸೀವ್ ಮಾಡ್ತಾ, ಅಂಕಲ್, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಮತ್ತೆ ಮತ್ತೆ ನನಗೆ ಕಾಲ್ ಮಾಡಬೇಡಿ ಅಂತ, ಮತ್ತೆ ಯಾಕೆ ನಾನು ಹಿಂದೆ ಬಿದ್ದಿದ್ದೀರಾ ಅಂತ ರೂಢ ಕೇಳ್ದ. ಆಕಾಶ್, ನೀನು ಮೂರ್ತಿ ಫ್ಯಾಮಿಲಿಗೆ ಬರೋ ತನಕ ನಾನು ಕಾಲ್ ಮಾಡ್ತಾನೆ ಇರ್ತೀನಿ. ನೀನು ಆದಷ್ಟು ಬೇಗ ನನ್ನ ಹತ್ರ ಬಂದೇ ಬರ್ತೀಯ ಆಕಾಶ್, ಅದು ನನಗೆ ಗೊತ್ತು. ನೋ, ಸಾಧ್ಯನೇ ಇಲ್ಲ. ನೀವು ತಿಪ್ಪರ್ಲಾಗ ಹಾಕಿದ್ರು ನಾನು ಆ ಮನೆಗೆ ಕಾಲಿಡಲ್ಲ. ನಾನು ಸಾಯೋ ಸ್ಥಿತಿ ಬಂದರೂ ಪರವಾಗಿಲ್ಲ, ಅಲ್ಲಿಗೆ ಮಾತ್ರ ಬರಲ್ಲ. ಗುಡ್ ಬಾಯ್ ಅಂತ ಹೇಳ್ತಾ ಆಕಾಶ್ ಕಾಲ್ ಕಟ್ ಮಾಡಿ ಏರೋಪ್ಲೇನ್ ಮೋಡಕ್ಕೆ ಹಾಕ್ತಾ. ಆ ರಾತ್ರಿ ಎಷ್ಟೊತ್ತಾದರೂ ಸಿತಾರ ಮನೆಗೆ ಬರಲೇ ಇಲ್ಲ. 9 ಗಂಟೆ ಆಯಿತು. ಫಂಕ್ಷನ್ ಇಷ್ಟೊತ್ತಿಗೆ ಮುಗ್ದಿರ್ಬೇಕಲ್ವಾ? ಆದರೂ ಯಾಕೆ ಯಾರು ಮನೆಗೆ ವಾಪಸ್ ಬಂದಿಲ್ಲ ಅಂತ ಆಕಾಶ್ ಅನ್ಕೋತಿದ್ದಾಗಲೇ ಸಿತಾರಾಯಿಂದ ಫೋನ್ ಬಂತು. ನಾನೇ ಫೋನ್ ಮಾಡೋಣ ಅಂತಿದ್ದೆ ಸಿತಾರ, ಅಷ್ಟರಲ್ಲಿ ನೀನು ಮಾಡಿದೆ. ಎಲ್ಲಿದ್ಯಾ? ಯಾಕಿನ್ನೂ ಮನೆಗೆ ಬಂದಿಲ್ಲ? ಆಲ್ ಓಕೆ ತಾನೆ ಅಂತ ಕೇಳ್ದ. 1 ನಿಮಿಷ ಆ ಕಡೆಯಿಂದ ಏನೂ ಕೇಳಿಸ್ಲಿಲ್ಲ. ಫುಲ್ಲು ಸೈಲೆಂಟ್ ಇತ್ತು. ಯಾರೋ ಬಿಕ್ಕಳಿಸ್ತಾ ಇರೋ ಹಾಗೆ ಸೌಂಡ್ ಕೇಳಿಸ್ತಾ ಇತ್ತು. ಆಕಾಶ್, ಡ್ಯಾಡ್ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ, ನೀನು ಬಾ, ನನಗೆ ಭಯ ಆಗ್ತಿದೆ ಅಂತ ಸಿತಾರ ಅಳ್ತಾ ಹೇಳಿದ್ಲು. ಅವಳ ಮಾತು ಕೇಳಿ ಆಕಾಶ್ಗೆ ಒಂದು ಕ್ಷಣ ಉಸಿರೇ ನಿಂತಂಗಾಯ್ತು. ತನ್ನ ಲೈಫಲ್ಲಿ ಏನೋ ಒಂದು ಒಳ್ಳೇದು ನಡೀತಿದೆ ಅನ್ನೋ ಅಷ್ಟರಲ್ಲಿ ದೇವರು ಮತ್ತೊಂದು ನೋವು ಕೊಟ್ಟಿದ್ದ. ನರೇಶ್ ಆಕಾಶ್ನ ತನ್ನ ಮಗನ ರೀತಿ ನೋಡ್ಕೊಂಡಿದ್ದ. ಹಾಗಾಗಿ ಅವನಿಗೆ ನರೇಶ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಗೌರವ ಇತ್ತು. ಸಿತಾರ ಅಳ್ತಿರೋದನ್ನ ನೋಡಿ ಅವ್ರ ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ನೋದು ಅರ್ಥ ಆಯ್ತು. ಚತುರ್ವೇದಿ ಮಾತಾಡಿದ್ದಕ್ಕೂ ನರೇಶ್ಗೆ ಆಕ್ಸಿಡೆಂಟ್ ಆಗಿರೋದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ನರೇಶ್ ಚಂದ್ರ ಫ್ಯಾಮಿಲಿಯಲ್ಲಿ ಆಗ್ತಾ ಇರೋ ಇನ್ಸಿಡೆಂಟ್ ಹಿಂದೆ ಯಾರ ಕೈವಾಡ ಇದೆ? ಆಕಾಶ್ ನರೇಶ್ ಅವ್ರನ್ನ ಕಾಪಾಡ್ತಾನ?
ಸಿತಾರಾ ಪ್ರೀತಿನ ಆಕಾಶ್ಗೆ ಉಳಿಸ್ಕೊಳಕ್ ಸಾಧ್ಯ ಇಲ್ವಾ? ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ಕೇಳ್ತಾ ಇರಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM. ವಾಟ್? ಮಾವಂಗೆ ಆಕ್ಸಿಡೆಂಟ್ ಆಯ್ತಾ? ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವರು? ಸಿತಾರಾ, ನೀನೇನು ಯೋಚನೆ ಮಾಡ್ಬೇಡ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಆಕಾಶ್ ಕಾಲ್ ಕಟ್ ಮಾಡಿ ಇಮಿಡಿಯೇಟ್ಲಿ ಹೊರಟ. ಅರ್ಧ ಗಂಟೆ ಒಳಗೆ ಆಕಾಶ್ ಹಾಸ್ಪಿಟ್ಲ್ ರೀಚ್ ಆಗಿದ್ದ. ಅಲ್ಲಿ ಸಿತಾರಾ ಒಂದ್ ಕಡೆ ಅಳ್ತಾ ಕೂತಿದ್ರೆ ನಂದಿನಿ ಆ ಕಡೆಯಿಂದ ಈ ಕಡೆ ಯಾರಿಗೋ ಕಾಯ್ತಾ ಇರೋ ಹಾಗೆ ಓಡಾಡ್ತಿದ್ಲು. ನರ್ಸ್ಗಳು ಬ್ಲಡ್ ಬ್ಯಾಗ್ ಹಿಡ್ಕೊಂಡು ಅತ್ತಿಂದಿತ್ತ ಗಾಬರಿಯಲ್ಲಿ ಓಡಾಡ್ತಿದ್ರು. ಒಬ್ಬರಾದ್ಮೇಲೆ ಒಬ್ರು ಡಾಕ್ಟರ್ಗಳು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ರು. ಆಕಾಶ್ ಓಡ್ ಹೋಗಿ, ಸಿತಾರಾ ಇದೆಲ್ಲ ಹೇಗಾಯ್ತು, ಮಾವ ಹೇಗಿದ್ದಾರೆ ಅಂತ ಎದುಸ್ರು ಬಿಡ್ತಾ ಟೆನ್ಷನ್ ಇಂದ ಕೇಳ್ದ. ಆಕಾಶ್ ಮಾತು ಕೇಳ್ತಿದ್ದ ಹಾಗೆ ನಂದಿನಿ ಮುಂದೆ ಬಂದು ಆಕಾಶ್ ಕೆನ್ನೆಗೊಂದು ಚಟಾರ್ ಅಂತ ಬಾರಿಸಿದ್ಲು. ಸಡನ್ ಆಗಿ ಇವಳು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗದೆ ಆಕಾಶ್ ದಂಗಾದ. ಮಾಡೋದೆಲ್ಲ ಮಾಡಿ ಈಗೇನ್ ಡ್ರಾಮಾ ಮಾಡಕ್ ಬಂದಿದ್ಯಾ ಇಲ್ಲಿ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಎಲ್ಲ ಆಗಿರೋದು ನಿನ್ನಿಂದಾನೆ. ಏನು ನನ್ನಿಂದನಾ? ಏನ್ ಹೇಳ್ತಿದ್ದೀರಾ ಅತ್ತೆ? ಹೌದು ಕಣೋ ದಂಡಪಿಂಡ, ನಿನ್ನಿಂದಾನೇ ನನ್ನ ಗಂಡ ಈ ರೀತಿ ಬೆಡ್ ಮೇಲೆ ಮಲಗಿದ್ದಾರೆ. ಅವರು ಏರ್ಪೋರ್ಟಿಗೆ ಬರ್ತಿದ್ದ ಹಾಗೆ ನಿನಗೆ ಕಾಲ್ ಮಾಡಿದ್ರಂತೆ, ಆದರೆ ನಿನ್ನ ಮೊಬೈಲು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತಂತೆ. ನಾನು ಮತ್ತೆ ಸಿತಾರಾ ಕೂಡ ಟ್ರೈ ಮಾಡಿದ್ವಿ, ಆದರೂ ನಿನಗೆ ಕಾಲ್ ಸಿಗಲಿಲ್ಲ. ಅದಕ್ಕೆ ಅವ್ರು ಯಾವುದೋ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬರುವಾಗ ಹೀಗಾಗಿದೆ. ಎಲ್ಲೋ ಸತ್ತಿದ್ದೆ ನೀನು, ಹೇಳೋ ಅಂತ ನಂದಿನಿ ಹುಚ್ಚೆಯಾಗಿ ಕೂಗ್ತಾ ಇದ್ಲು. ನಂದಿನಿ ಹೇಳಿದ್ದು ನಿಜ ಆಗಿತ್ತು. ಅಶೋಕ್ ಚತುರ್ವೇದಿ ಕಾಲ್ ಮಾಡ್ತಾರೆ ಅಂತ ಆಕಾಶ್ ತನ್ನ ಮೊಬೈಲ್ನ ಏರೋಪ್ಲೇನ್ ಮೋಡಕ್ಕೆ ಹಾಕಿದ್ದ. ಆ ಟೈಮಲ್ಲಿ ನರೇಶ್ ಕಾಲ್ ಮಾಡಿದ್ರು. ನಂದಿನಿ ಈಗ ನಡೆದಿರೋ ಆಕ್ಸಿಡೆಂಟ್ಗೆ ಆಕಾಶೇ ನೇರವಾಗಿ ಹೊಣೆ ಮಾಡಿದ್ಲು. ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ತಗ್ಗಿಸ್ತಾ, ಸಾರಿ ಅತ್ತೆ, ನನ್ನಿಂದ ತಪ್ಪಾಯ್ತು ಅಂತಂದ. ಆ ಮಾತಿಗೆ ನಂದಿನಿ ಇನ್ನಷ್ಟು ಕೆರಳ್ಬಿಟ್ಲು. ಈಗ ಬಂದು ಸಾರಿ ಕೇಳಿದ್ರೆ ಏನು ಉಪಯೋಗ? ಅದರಿಂದ ನನ್ನ ಗಂಡ ಸರಿಯಾಗ್ಬಿಡ್ತಾರ? ಬೀದಿಲಿ ಹೋಗ್ತಾ ಇದ್ದಿದ್ದು ನಾಯಿನ ಮನೆಗೆ ಕರ್ಕೊಂಡು ಬಂದಿದ್ದು ಅಲ್ಲದೆ ಮುದ್ದಿನ ಮಗಳನ್ನ ದಾರೆ ಏರ್ಕೊಟ್ಟಿದ್ದಾರೆ. ವೇಸ್ಟು, ಎಲ್ಲ ವೇಸ್ಟು. ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ಕೆ ಬರಲ್ಲ ಅಲ್ಲ? ಅವ್ರಿಗೇನಾದರೂ ಆಗಲಿ, ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಮನೆಯಿಂದ ಹೋಗ್ತಾ ಇರಬೇಕು, ಅರ್ಥ ಆಯ್ತಾ ಅಂತ ನಂದಿನಿ ಕೋಪದಿಂದ ಕೇಳಿದ್ಲು. ಆಕಾಶ್ ಮಾತಾಡದೆ ಸಿತಾರಾ ಕಡೆ ನೋಡ್ದ. ಹತ್ತು ಅವಳ ಕಣ್ಣು ಕೆಂಡದ ಉಂಡೆ ಥರ ಆಗಿತ್ತು. ಅದಕ್ಕೆ ಅವನು ಏನು ಹೇಳಿದೆ ಸುಮ್ಮನಾಗ್ಬಿಟ್ಟ. ಏಯ್, ಸರಿಯಾಗಿ ಕೇಳಿಸ್ಕೊ, ನಿನ್ನ ನಮ್ಮ ಮನೆ ಅಳಿಯನ್ ಮಾಡ್ಕೊಂಡಾಗಿಂದನೂ ನಮಗೆ ಗ್ರಾಚಾರ ಕೆಟ್ಟೋಗಿದೆ. ನಮ್ಮ ಫ್ಯಾಮಿಲಿಗೆ ಒಂದಲ್ಲ ಒಂದು ತೊಂದರೆ ಎದುರಾಗ್ತಾನೆ ಇದೆ. ಕಂಪ್ನಿ ಕೂಡ ಲಾಸಲ್ಲಿ ನಡೀತಿದೆ. ನಿನ್ನ ಕಾಲ್ ಗುಣನೇ ಸರಿ ಇಲ್ಲ ಅನ್ಸತ್ತೆ. ಇವತ್ತೇನಾದರೂ ನಮ್ಮ ಯಜಮಾನ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೋ, ಇವತ್ತೇ ನಿನ್ನ ಕಡೆ ದಿನ. ಇನ್ನು ನಿನಗೆ ನಮ್ಮ ಮನೇಲಿ ಜಾಗ ಇರಲ್ಲ, ಗಂಟು ಮೂಟೆ ಕಟ್ಟಬೇಕಾಗತ್ತೆ, ನೆನಪಿರಲಿ ಅಂತ ನಂದಿನಿ ಮತ್ತೆ ಎಚ್ಚರಿಕೆ ಕೊಟ್ಲು. ಅವಳ ಮಾತು ಕೇಳಿ ಆಕಾಶ್ಗೆ ಸಿಡ್ಲು ಬಡ್ದಂಗಾಯ್ತು. ಸಿತಾರಾ ಕೂಡ ಏನು ಮಾತಾಡೋಕ್ಕಾಗದೇ ಇರೋ ಸಿಚುವೇಶನಲ್ಲಿದ್ದು. ಈಗ ಅವಳ ಕಣ್ಣು ಮುಂದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಅಪ್ಪನ ಬಿಟ್ಟು ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಅಷ್ಟರಲ್ಲಿ ಆಪರೇಷನ್ ಥಿಯೇಟ್ರಿಂದ ಡಾಕ್ಟರ್ ಹೊರಗೆ ಬಂದ ಕೂಡಲೇ ಆಕಾಶ್ ಓಡ್ ಹೋಗಿ, ಡಾಕ್ಟರ್, ನಮ್ಮ ಮಾವಂಗೇನು ಆಗಿಲ್ಲ ಅಲ್ವಾ, ಅವ್ರು ಉಳಿತಾರೆ ಅಲ್ವಾ ಅಂತ ಕೇಳ್ದ. ನೋಡಪ್ಪ, ನರೇಶ್ ಅವ್ರ ತಲೆಗೆ ತುಂಬ ಏಟಾಗಿದೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈಗಲೇ ಸರ್ಜರಿ ಮಾಡಲಿಲ್ಲ ಅಂದರೆ ಉಳಿಯೋದೇ ಡೌಟ್ ಅಂತ ಡಾಕ್ಟರ್ ಸೀರಿಯಸ್ ವಾಯ್ಸಲ್ಲಿ ಹೇಳಿದ್ರು. ಆಕಾಶ ಆ ಕ್ಷಣ ಪೂರ್ತಿ ಕುಗ್ಗೋದ. ಅವನಿಗೆ ತಾನು ಮತ್ತೆ ಮೊದಲಿನ ಥರ ಅನಾಥ ಆಗ್ತೀನಿ ಅಂತ ನೋವಾಯಿತು. ಸಿತಾರಾ ಅಂತೂ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ಆಕಾಶ್ ತನ್ನೆಲ್ಲ ಧೈರ್ಯನ ಒಗ್ಗೂಡಿಸಿ, ಡಾಕ್ಟರ್, ನೀವು ಸರ್ಜರಿಗೆ ರೆಡಿ ಮಾಡ್ಕೊಳ್ಳಿ, ಸರ್ಜರಿಗೆ ಎಷ್ಟೇ ಖರ್ಚಾಗಲಿ ಅದನ್ನು ನಾನು ನೋಡ್ಕೋತೀನಿ, ಆದರೆ ನಮ್ಮ ಮಾವನಿಗೇನೂ ಆಗಬಾರ್ದು ಪ್ಲೀಸ್ ಅಂತ ಹೇಳಿದಾಗ ಸಿತಾರಾ ಆಶ್ಚರ್ಯದಿಂದ ಅವನನ್ನು ನೋಡಿದ್ಲು. ಅವನ ಮನಸ್ಸಲ್ಲಿ ತನ್ನ ಅಪ್ಪನ ಬಗ್ಗೆ ಇರೋ ಕೇರ್ ನೋಡಿ ಅವಳು ಕಣ್ಣು ತುಂಬಿ ಬಂತು. ಡಾಕ್ಟರ್ ಅವನ ಕಡೆ ನೋಡಿ, ಓಕೆ ಫೈನ್, 50 ಲಕ್ಷ ಹತ್ತತ್ರ ಆಗ್ಬೋದು. ನೀವು ಈ ಫಾರ್ಮ್ಗೆ ಸೈನ್ ಹಾಕಿ ಸರ್ಜರಿ ಫೀಸ್ ಕಟ್ಬಿಡಿ, ನಾವು ಸರ್ಜರಿಗೆ ರೆಡಿ ಮಾಡ್ಕೋತೀವಿ, ಕಮಾನ್ ಫಾಸ್ಟ್ ಅಂತ ಆಕಾಶ್ ಕೈಗೊಂದು ಫಾರ್ಮ್ ಕೊಟ್ಟು ವಾಪಸ್ ಆಪರೇಷನ್ ಥಿಯೇಟರ್ಗೆ ಓಡಿದ್ರು. ಈಗಲೇ 50 ಲ್ಯಾಕ್ಸ್ ಎಲ್ಲಿಂದ ತರೋದು ಅಂತ $1 ಮಿಲಿಯನ್ ಕ್ವಶನ್ ಆಗಿತ್ತು. ಯಾರನ್ನ ಕೇಳಬೇಕು, ಏನು ಮಾಡಬೇಕು ಅಂತ ತಿಳಿದೆ ಆಕಾಶ್ ಕಂಗಾಲಾದ. ತಕ್ಷಣ ಸಿತಾರಾ ಗಾಬರಿಲಿ, ವಾಟ್, 50 ಲ್ಯಾಕ್ಸ್? ಬಟ್ ಆಕಾಶ್, ಇಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಗ ಅವಳ ವಾಯ್ಸ್ ನಡ್ಗೋದಿಕ್ಕೆ ಶುರುವಾಯಿತು. ಆಕಾಶ್ ಅವಳನ್ನ ಸಂಭಾಳಿಸ್ತಾ, ಡೋಂಟ್ ವರಿ ಸಿತಾರಾ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ,
ಟ್ರಸ್ಟ್ ಮೀ ಅಂತ ಹೇಳಿ ಅಲ್ಲಿಂದ ಹೊರಟ. ನಂದಿನಿ ಹೇಳ್ದ ಹಾಗೆ ಆಕಾಶ್ ಆ ಮನೆ ಅಳಿಯ ಆದಾಗಿಂದ ಯಾವುದೂ ಸರಿ ಇರಲಿಲ್ಲ. ಅವ್ರ ಕಂಪ್ನಿ ಬಿಗ್ನಿಂಗ್ ಡೇಸ್ ಸ್ವಲ್ಪ ಲಾಭ ಬಂದಿದ್ರು ಇವಾಗ ಲಾಸಲ್ಲಿ ಹೋಗ್ತಾ ಇತ್ತು. ಹೀಗೆ ಮುಂದುವರೆದ್ರೆ ಕಂಪ್ನಿ ಮುಚ್ಚಬೇಕಾಗಿ ಬರ್ತಿತ್ತು. ಆದರೆ ಇದ್ಯಾವುದು ಗೊತ್ತಾಗದೇ ಇರೋ ಹಾಗೆ ಸಿತಾರಾ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ಲು. ಬಿಸ್ನೆಸ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇವತ್ತು ಕಂಪ್ನಿ ಲಾಸಲ್ಲಿರ್ಬೋದು, ಆದರೆ ಅದನ್ನು ಆದಷ್ಟು ಬೇಗ ಪ್ರಾಫಿಟಲ್ಲಿ ಓಡೋ ಹಾಗೆ ಮಾಡ್ಬೋದು ಅನ್ನೋದು ಸಿತಾರನ್ ಮೈಂಡ್ಸೆಟ್ ಆಗಿತ್ತು. ಈಗ ನರೇಶ್ನ ಉಳಿಸೋ ಜವಾಬ್ದಾರಿ ಕಂಪ್ಲೀಟಾಗಿ ಆಕಾಶ್ ಮೇಲೆ ಬಿದ್ದಿತ್ತು. ಕಂಪ್ನಿ ಲಾಸಲ್ಲಿ ನಡೀತಾ ಇರೋದು ನೋಡಿದ್ರೆ 5 ಲಕ್ಷ ಕೂಡ ಸಿಗಲ್ಲ, ಇನ್ನು 50 ಲಕ್ಷ ಸಿಗೋದಂತೂ ದೂರದ ಮಾತಾಗಿತ್ತು. ಅತ್ತೆ ಮತ್ತು ಸಿತಾರ ಅಕೌಂಟಲ್ಲಿ ದುಡ್ಡಿರ್ಬೋದು, ಆದರೆ ತೀರಾ 50 ಲಕ್ಷ ಇರೋದಕ್ಕೆ ಚಾನ್ಸೇ ಇಲ್ಲ. ಏನೇ ಆದರೂ ನಾನು ಅವ್ರ ಹತ್ರ ಹಣದ ಬಗ್ಗೆ ಮಾತಾಡೋದು ಸರಿಯಲ್ಲ. ನನ್ನ ಅಕೌಂಟಲ್ಲಿ ಕೂಡ ನಯಾ ಪೈಸಾ ಇಲ್ಲ. ಎಲ್ಲ ಸರಿ ಮಾಡ್ತೀನಿ ಅಂತ ಸಿತಾರಾಗೆ ಮಾತು ಕೊಟ್ಟಿದ್ದೀನಿ, ಬಟ್ 50 ಲಕ್ಷ ಎಲ್ಲಿಂದ ಅರೇಂಜ್ ಮಾಡೋದು ಅಂತ ಅರ್ಥ ಆಗಲಿಲ್ವಲ್ಲ. ದೇವ್ರೆ, ಎಂಥ ಪರಿಸ್ಥಿತಿ ತಂದಿಟ್ಟೆಯಪ್ಪ. ತನ್ನೋರು ಅಂತ ಇರೋರು ಯಾರನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ. ಮೊದಲು ಅಮ್ಮ, ಈಗ ಮಾವ ಅಂತ ಆಕಾಶ್ ಮನಸ್ಸಲ್ಲೇ ಚಡ್ಪಡಿಸ್ತಾ ಇದ್ದ. ಅಷ್ಟರಲ್ಲಿ ಡಾಕ್ಟರ್ ಅವನನ್ನು ಹುಡುಕ್ತಾ ಬಂದು, ಏನಾಯಿತು, ಬಿಲ್ ಪೇ ಮಾಡಿದ್ರಾ? ನೋಡಿ, ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಪೇಷಂಟ್ ತುಂಬ ಸೀರಿಯಸ್ ಇದ್ದಾರೆ, ಅದಕ್ಕೆ ನೀವು ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಲೇಟ್ ಮಾಡಿದಷ್ಟು ಅವ್ರು ಉಳಿಯೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಏನೇ ಇದ್ರೂ ಬೇಗ ಮಾಡಿ. ಅವರ ಪ್ರಾಣ ಈಗ ನಿಮ್ಮ ಕೈನಲ್ಲಿದೆ ಮಿಸ್ಟರ್ ಅಂತ ಹೇಳಿ ಅವನ ಭುಜ ತಟ್ಟಿ ಅಲ್ಲಿಂದ ಹೋದರು. ಡಾಕ್ಟರ್ ಮಾತು ಕೇಳಿ ಆಕಾಶ್ಗೆ ನಿಂತ ನೆಲನೇ ಕುಸ್ತೋದಂಗಾಯ್ತು. ಏನು ಇಲ್ಲದೆ ಇದ್ದ ನನ್ನನ್ನು ನೋಡಿ ಕೆಲಸ ಕೊಟ್ಟು ಮಗಳನ್ನು ಕೊಟ್ಟು ಮನೆ ಅಳಿಯನ್ ಮಾಡ್ಕೊಂಡಿರೋ ದೇವ್ರಂತ ಮಾವನ ಹೇಗೆ ಉಳಿಸ್ಕೊಳ್ಳೋದು ಅಂತ ಆಕಾಶ್ ತಲೆ ಕೆಡಿಸ್ಕೊಂಡ. ತನ್ನ ಮೇಲೆ ತನಗೆ ಕೋಪ ಬಂತು. ತನ್ನ ಹಣೆ ಬರಹನ ದೂಷಿಸ್ತಾ ನಿಂತಿದ್ದಾಗ ಅವನಿಗೆ ಅಶೋಕ್ ಚತುರ್ವೇದಿ ನೆನಪಾದ್ರು. ಆಕಾಶ್ ದೃಢ ನಿರ್ಧಾರ ಮಾಡಿ, ಎಸ್, ಈಗ ಉಳಿದಿರೋದು ಇದೊಂದೇ ದಾರಿ. ನಾನು ನನ್ನ ಈಗೋನ ಪಕ್ಕಕ್ಕಿಟ್ಟು ಸಿತಾರಂಗೋಸ್ಕರ ಹೆಲ್ಪ್ ಕೇಳಲೇಬೇಕು. ಐ ಹ್ಯಾವ್ ಟು ಡೂ ಇಟ್ ಅಂತ ಅನ್ಕೋತಾ ಹಾಸ್ಪಿಟಲಿಂದ ಆಚೆ ಬಂದ. ಈ ಕಡೆ ಅಶೋಕ್ ಚತುರ್ವೇದಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ. ಆಗ ಅವ್ರ ಮೊಬೈಲ್ ರಿಂಗ್ ಆಯಿತು. ಮೊಬೈಲಲ್ಲಿ ಆಕಾಶ್ ಹೆಸರು ನೋಡಿ ಸ್ಮೈಲ್ ಮಾಡ್ತಾ ಕಾಲ್ ರಿಸೀವ್ ಮಾಡಿದ್ರು. ಹಲೋ ಯಂಗ್ ಮ್ಯಾನ್, ಏನಪ್ಪ ನಾನೇ ಕಾಲ್ ಮಾಡಿದ್ರು ಬೈದು ಫೋನ್ ಇಟ್ಟೆ, ಈಗ ಮುತ್ಕನ್ ಯಾಕಪ್ಪ ನೆನಪು ಮಾಡಿಕೊಂಡೆ? ಅಂಕಲ್, ನಾನು ಯಾಕೆ ಕಾಲ್ ಮಾಡಿದೆ ಅಂತ ನಿಮಗೆ ಚೆನ್ನಾಗೇ ಗೊತ್ತು. ನನಗೀಗ ಅರ್ಜೆಂಟಾಗಿ ನಿಮ್ಮ ಹೆಲ್ಪ್ ಬೇಕು. ನಮ್ಮ ಮಾವ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಅವ್ರಿಗೀಗ ಆಗೋದೆಲ್ಲ ಒಂದಲ್ಲ ಒಂದು ರೀತಿಲಿ ನಾನೇ ಕಾರಣ. ಈಗ ಅವ್ರಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಅವರು ಬದುಕದೇ ಡೌಟ್. ನನ್ನ ತಾಯಿನಂತೂ ನನ್ನಿಂದ ಉಳಿಸ್ಕೊಳಕ್ಕಾಗಲಿಲ್ಲ. ಈಗ ನನ್ನ ಕಣ್ಣು ಮುಂದೆ ಮತ್ತೊಂದು ಜೀವ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಅವನಿಗೆ ತನ್ನ ಮಾವನ ಸ್ಥಿತಿಗೆ ಅಶೋಕ್ ಚತುರ್ವೇದಿನೇ ಕಾರಣ ಅನ್ನೋದು ಗೊತ್ತಾಗಲಿಲ್ಲ. ತನ್ನ ತಾತ ಸೋಮನಾಥ್ ಮೂರ್ತಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಮೂರ್ತಿ ಫ್ಯಾಮ್ಲಿಗೆ ಬರೋ ರೀತಿ ಬಲೆ ಹೆಣಿತಿದ್ದಾರೆ ಅನ್ನೋದು ಅವನು ಗೊತ್ತಾಗಲಿಲ್ಲ. ಹೇಳಾಕಾಶ್, ನನ್ನಿಂದ ನಿನಗೇನು ಹೆಲ್ಪ್ ಆಗಬೇಕು ಅಂತ ಚತುರ್ವೇದಿ ನಾಟಕ ಮಾಡಿದ್ರು. ನನಗೀಗ 50 ಲಕ್ಷ ಬೇಕು, ಅರ್ಜೆಂಟ್ ಅಂತ ಆಕಾಶ್ ಹೇಳಿದಾಗ ಚತುರ್ವೇದಿಗೆ ಶಾಕ್ ಆಯಿತು. ಏನು, ಸಾಲನಾ? ಏನು ಆಕಾಶ್ ನೀನು? ಅಲ್ಲ ಕಣಪ್ಪ, ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರು ತುಂಬ ಅಲದ್ರಂತೆ. ಹಾಗಾಯ್ತು ನಿನ್ನ ಕತೆ. ನಿನ್ನ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ನಿಂಗೆ ಏನಾದರೂ ಐಡಿಯಾ ಇದೆಯಾ? 50 ಲಕ್ಷ ಅಲ್ಲ, 50 ಕೋಟಿ ಬೇಕಾದರೂ ತಗೋಬೋದು. ಒಂದು ಕೆಲಸ ಮಾಡು, ನಾನು ಹೇಳೋ ಅಡ್ರೆಸ್ಸಿಗೆ ಬಾ, ನಿಧಾನಕ್ಕೆ ಮಾತಾಡೋಣ ಅಂತ ಕರೆದ್ರು. ಚತುರ್ವೇದಿ ಹೇಳಿದ ಕೇಳಿ ಆಕಾಶ್ಗೆ ಸಿಡ್ಲು ಬರ್ದಂಗಾಯ್ತು. ಏನು, ನನ್ನ ಹೆಸರಲ್ಲಿ ಆಸ್ತಿನ? ಏನು ಹೇಳ್ತಾ ಇದ್ದೀರಾ? ನನಗೆ ಯಾವ ಆಸ್ತಿ ಬರುತ್ತೆ ಅಂತ ಗೊಂದಲದಲ್ಲಿ ಕೇಳ್ದ. ಹೌದು ಆಕಾಶ್, ಶ್ರೀಜಾ ಅವ್ರ ಆಸ್ತಿ ಎಲ್ಲ ನಿಂದೆ, ಆದರೆ ಅದನ್ನು ಅನುಭವಿಸ್ತಿರೋರು ಇನ್ಯಾರೋ. ಅದನ್ನು ಹೇಳೋದಕ್ಕೆ ನಾನು ನಿನಗೆ ತುಂಬ ಟ್ರೈ ಮಾಡ್ತಿದ್ದೆ, ಆದರೆ ನೀನು ನನ್ನ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ. ನೀನು ಬಂದು ಒಂದೇ ಒಂದು ಸೈನ್ ಮಾಡಿ ಹೋಗು. ಮೂರ್ತಿ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಇರೋದೆಲ್ಲ ನಿಮ್ಮಮ್ಮನ ಆಸ್ತಿ ಇನ್ಮೇಲೆ ಅದೆಲ್ಲ ನಿಂದೆ ಅಂತಂದ್ರು. ಒಂದಾದ್ಮೇಲೆ ಒಂದು ಶಾಕಿಂದ ಆಕಾಶ್ಗೆ ಸುಧಾರಿಸ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ನನಗೆ ನೀವು ಏನು ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಲಿವ್ ಇಟ್. ಅದೇನೇ ಇರಲಿ, ಮೊದಲು ನನಗೆ 50 ಲಕ್ಷ ಬೇಕು ಅಂತ ಆಕಾಶ್ ಗಡಿಬಿಡಿಯಿಂದ ಹೇಳ್ದ. ಆಯಿತು ಆಕಾಶ್, ನೀನು ಬಾ ಅಂತ ಚತುರ್ವೇದಿ ಮುಂದೇನೋ ಹೇಳಕ್ಕೆ ಹೋದ್ರು. ಅಷ್ಟರಲ್ಲಿ ನಿಧಾನಕ್ಕೆ ಕೂತು ಮಾತಾಡೋಷ್ಟು ಟೈಮ್ ಇಲ್ಲ ಅಂಕಲ್. ಮಾವನ್ ಲೈಫು ಕೌಂಟ್ ಡೌನ್ ಶುರುವಾಗಿದೆ. ಈ ಟೈಮಲ್ಲಿ ನಾನು ಎಲ್ಲಿಗೂ ಬರೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ. ಎಲ್ಲದಕ್ಕೂ ನಾನೇ ಓಡಾಡಬೇಕು, ಅದಕ್ಕೆ ನನಗೆ ಬರೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ ಅಂಕಲ್, ನೀವೇ ಬಂದ್ಬಿಡಿ ಅಂತ ಆಕಾಶ್ ಹಾಸ್ಪಿಟ್ಲ್ ಅಡ್ರೆಸ್ ಕಳಿಸ್ತಾ. ಅಶೋಕ್ ಚತುರ್ವೇದಿ ಒಂದೆರಡು ಕ್ಷಣ ಯೋಚನೆ ಮಾಡಿ, ಓಕೆ ಆಕಾಶ್, ಇನ್ನೊಂದು 10 ನಿಮಿಷಕ್ಕೆ ನಿನ್ನ ಮುಂದೆ ಇರ್ತೀನಿ
ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಏನು ನಡೀತಾ ಇದೆ ಇಲ್ಲಿ? ಮೊದಲು ಅಂಕಲ್ ನನ್ನ ಮನೆಗೆ ಕರೆದ್ರು, ಈಗ ನನ್ನ ಹೆಸರಲ್ಲಿ ಆಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಏನಿದೆಲ್ಲ? ಎನಿವೆ, ಇದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಈಗ ಮಾವನ ಪ್ರಾಣ ಉಳಿಯೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಆಕಾಶ್ ತನ್ನನ್ನು ತಾನೇ ಕನ್ವಿನ್ಸ್ ಮಾಡ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಆಕಾಶ್ ಚತುರ್ವೇದಿ ಹಾಸ್ಪಿಟಲ್ಗೆ ರೀಚ್ ಆದರು. ಹಲೋ ಆಕಾಶ್, ನೋಡು, ಈ ಪೇಪರ್ಸ್ ಮೇಲೆ ನೀನು ಸೈನ್ ಮಾಡು ಅಂತ ಗಡಿಬಿಡಿ ಮಾಡಿದ್ರು. ಆಕಾಶ್ ತಾನು ಸೈನ್ ಮಾಡಬೇಕಾಗಿರೋ ಪೇಪರ್ ಕಡೆ ನೋಡ್ದ. ಅದನ್ನು ಅಶೋಕ್ ಚತುರ್ವೇದಿ ತುಂಬ ಮುಂಚೆನೇ ಪ್ರಿಪೇರ್ ಮಾಡಿದ್ರು. ಅದರಲ್ಲಿ ಆಕಾಶ್ ನೋಡಬೇಕಾಗಿರೋ ಎಲ್ಲ ಬಿಸ್ನೆಸ್ಗಳ ಬಗ್ಗೆನೂ ಇತ್ತು. ಇದೆಲ್ಲದರಿಂದ 106 ಕೋಟಿ ಟರ್ನ್ ಓವರ್ ಇತ್ತು. ಆಕಾಶ್ಗೆ ಒಟ್ಟು ತನ್ನ ಆಸ್ತಿ ಎಷ್ಟಿದೆ ಅಂತ ನೋಡಿ ಪ್ರಜ್ಞೆ ತಪ್ಪು ಹಂಗಾಯಿತು. ಒಂದೇ ಒಂದು ಸೈನಿಂದ ಅವನೆಷ್ಟು ಶ್ರೀಮಂತ ಆಗಿದ್ದ ಅಂದರೆ ಇಂಡಿಯಾದ ಟಾಪ್ 10 ಇಂಡಸ್ಟ್ರಿಯಲಿಸ್ಟ್ಸಲ್ಲಿ ಒಬ್ಬ ಆಗೋಗ್ತಿದ್ದ. ಆಕಾಶ್ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಇತ್ತು. ಆಕಾಶ್ ನಿಜವಾಗ್ಲೂ ದ ಬಾಸ್ ಆಗಿದ್ದ. ಸ್ವಲ್ಪನೂ ಯೋಚನೆ ಕೂಡ ಮಾಡದೆ ಆ ಪೇಪರ್ಸಲ್ಲಿ ಪಟ್ ಅಂತ ಸೈನ್ ಮಾಡ್ದ. ಯಾಕಂದರೆ ಅವನಿಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ ತನ್ನ ಮಾವನ ಪ್ರಾಣನೇ ಹೋಗುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಕಂಗ್ರ್ಯಾಚುಲೇಷನ್ ಆಕಾಶ್, ನವ್ ಯು ಆರ್ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಆಫ್ ಇಂಡಿಯಾ. ಇನ್ಮೇಲೆ ನೀನೇ ಬೇರೆ, ನಿನ್ನ ಲೆವೆಲ್ಲೇ ಬೇರೆ ಅಂತ ಅಶೋಕ್ ಚತುರ್ವೇದಿ ಖುಷಿಯಿಂದ ಹೇಳಿದ್ರು. ಆದರೆ ಆ ಮಾತಿಗೆ ಆಕಾಶ್ ಖುಷಿಯಾಗೋ ಬದಲು ಅವನ ಮುಖದಲ್ಲಿ ಒಂದು ಸರ್ಕ್ಯಾಸ್ಟಿಕ್ ಆಗಿರೋ ಸ್ಮೈಲ್ ಪಾಸ್ ಆಯಿತು. ಆಕಾಶ್ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾಮನ್ ಮ್ಯಾನ್ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಒಂದೇ ಒಂದು ಸೈನ್ ಹಾಕೋದ್ರಿಂದ ತಾನು ಕೋಟ್ಯಾಧಿಪತಿ ಆಗಿ ಹೋಗ್ತೀನಿ ಅಂತ ಗೊತ್ತಾಗಿದ್ದಿದ್ರೆ ಆ ಕಾಮನ್ ಮ್ಯಾನ್ ಖುಷಿಯಿಂದ ಎದೆ ಒಡ್ಕೊಂಡು ಸತ್ತೇ ಹೋಗಿರ್ತಾ ಇದ್ನೇನೋ. ಆದರೆ ಆಕಾಶ್ಗೆ ಆ ಖುಷಿ ಸಂಭ್ರಮ ಯಾವುದೂ ಇರಲಿಲ್ಲ. ಯಾಕಂದರೆ ಅವನಿಗೆ ಆ ಆಸ್ತಿ ಬೇಕಾಗೇ ಇರಲಿಲ್ಲ. ಜಸ್ಟ್ ತನ್ನ ಮಾವನ ಉಳಿಸ್ಕೊಳ್ಳೋದಕ್ಕೋಸ್ಕರ ವಿಧಿ ಇಲ್ಲದೆ ಈ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡಿದ್ದ. ಆಕಾಶ್ಗೆ ತಾನೊಬ್ಬ ಆರ್ಡಿನರಿ ಕಾಮನ್ ಮ್ಯಾನ್ ಆಗಿ ಸಿತಾರನ್ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ವಿಧಿ ಅವನಿಗೆ ಹಾಗೆ ಮಾಡಕ್ಕೆ ಬಿಡಲಿಲ್ಲ. ಮುಂದೆ ನಡೆಯೋ ವಿಷಯಗಳಿಗೆ ಇದು ಮುನ್ನುಡಿಯಾಗಿತ್ತು ಅಷ್ಟೆ. ಇದುವರೆಗೂ ಆಕಾಶ್ ಬದುಕಿದ್ದೆ ಒಂದು ರೀತಿ ಆದರೆ ಮುಂದೆ ಬೇರೆ ರೀತಿನೇ ಬದುಕಬೇಕಾಗಿತ್ತು. ಥ್ಯಾಂಕ್ಸ್ ಅಂಕಲ್, ನೀವಿನ್ ಹೊರಡಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಂದಾಗ ಚತುರ್ವೇದಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ಆಕಾಶ್ ಆಪರೇಷನ್ ಥಿಯೇಟರ್ ಕಡೆ ಹೆಜ್ಜೆ ಹಾಕ್ತಾ ಅವನಿಗೆ ತನ್ನ ಮಾವ ಉಳ್ಕೊಂಡ್ರೆ ಸಾಕಾಗಿತ್ತು. ಅಶೋಕ್ ಚತುರ್ವೇದಿ ಹೊರಗಡೆ ಬರ್ತಿದ್ದ ಹಾಗೆ ತನ್ನ ಮೊಬೈಲ್ ಹೊರಗೆ ತೆಗೆದು ಯಾರಿಗೋ ಡಯಲ್ ಮಾಡಿದ್ರು. ಆ ಕಡೆಯವರು ಫೋನ್ ಎತ್ತುತ್ತಾ ಇದ್ದ ಹಾಗೆ, ಬಾಸ್, ಆಕಾಶ್ ಸೈನ್ ಮಾಡೋಕೆ ಒಪ್ಕೊಂಡ ಅಂತ ಖುಷಿಲಿ ಹೇಳಿದ್ರು. ಅದಕ್ಕೆ ಬದಲಾಗಿ ಆ ಕಡೆಯಿಂದ ಎಕ್ಸೈಟ್ ಆಗಿರೋ ವಾಯ್ಸ್ ಕೇಳಿಸ್ತು. ವೆರಿ ಗುಡ್ ಅಶೋಕ್ ಚತುರ್ವೇದಿ, ಇನ್ನು ಮುಂದೆ ನೀನಲ್ಲೇ ಆಕಾಶ್ ಇರೋ ಊರಲ್ಲೇ ಉಳ್ಕೋ. ಅವನಿಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನೀನೇ ಅವನಿಗೆ ಟ್ರೈನ್ ಅಪ್ ಮಾಡಬೇಕು, ಗೊತ್ತಾಯ್ತಾ? ಮುಂದೆನೂ ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡಿಬೇಕು ಅಂತ ಆ ಕಡೆಯಿಂದ ಆಕಾಶ್ ತಾತ ಸೋಮನಾಥ್ ಮೂರ್ತಿ ಹೇಳಿದ್ರು. ಆಕಾಶ್ ಮನೇಲಿರುವಾಗ ಒಂದಿನಾನು ಕೇರ್ ಮಾಡಿದಿರೋ ಮೂರ್ತಿ ಈಗ ಆಕಾಶ್ ಬಗ್ಗೆ ಯಾಕೆ ಸಡನ್ ಆಗಿ ಕನ್ಸನ್ ತೋರಿಸ್ತಾ ಇದ್ದಾರೆ? ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು? ಈ ಗುಟ್ನ ಆಕಾಶ್ ತಿಳ್ಕೊತಾನ. ಇಷ್ಟು ದಿನ ಮಾಮೂಲಿ ಪರ್ಸನ್ ಆಗಿದ್ದ ಆಕಾಶ್ ಇನ್ ಮುಂದೆ ದ ಬಾಸ್ ಆಗಿ ಎಲ್ರನ್ನೂ ಹೇಗೆ ಆಟ ಆಡಿಸ್ತಾನೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆ ತಾನೆ? ಸೊ ಮಿಸ್ ಮಾಡದೆ ಕೇಳಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM. ಶ್ರೀಜಾ ಕಾಯಿಲೆಯಿಂದ ಸಾಯಕ್ ಬಿದ್ದಾಗ್ಲೂ ಕೇರ್ ಮಾಡದೇ ಇರೋ ಮೂರ್ತಿ ಈಗ ಸಡನ್ ಆಗಿ ಆಕಾಶ್ ಬಗ್ಗೆ ತುಂಬಾ ಕಾಳಜಿ ಇರೋ ತರ ಮಾತಾಡ್ತಿದ್ರು. ಆಕಾಶ್ ಸೇಫ್ ಆಗಿಡಕ್ಕೆ ಚತುರ್ವೇದಿ ಹತ್ರ ತಾನೇ ಖುದ್ದಾಗಿ ಏನೇನೋ ಪ್ಲಾನ್ ಹೇಳಿದ್ರು. ಆಕಾಶ್ನ ಪ್ರೊಟೆಕ್ಟ್ ಮಾಡಕ್ಕೆ ನಾನು ನಾಳೆನೆ ಗೋಸ್ಟ್ ಸರ್ವೆಂಟ್ನ ಕಳಿಸ್ತಾ ಇದ್ದೀನಿ, ನೀನ್ ಕೂಡ ಅವನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇರು ಅಂತ ಹೇಳಿ ಮೂರ್ತಿ ಫೋನ್ ಇಟ್ರು. ಗೋಸ್ಟ್ ಸರ್ವೆಂಟ್ ಅಂದ್ರೆ ಒಂದು ರೀತಿಯಾಗಿರೋ ಸೆಕ್ಯೂರಿಟಿ ಸರ್ವಿಸ್ ಆಗಿತ್ತು. ಆದರೆ ಆ ಸರ್ವೆಂಟ್ಸ್ ಯಾರು ಅಂತ ಅಪಾಯಿಂಟ್ ಮಾಡಿರೋರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಗೋಸ್ಟ್ ಸರ್ವೆಂಟ್ಸ್ ತಾವು ಯಾರಿಗೋಸ್ಕರ ಸರ್ವ್ ಮಾಡ್ತಿದ್ರೋ ಅವ್ರ ಮೇಲೆ 24 hours ಕಣ್ಣಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಎಷ್ಟೋ ಸಲ ಅಪಾಯಿಂಟ್ ಮಾಡ್ಕೊಂಡಿರೋರಿಗೆ ಕೊನೆವರೆಗೂ ತನ್ನನ್ನು ಹಗಲು ರಾತ್ರಿ ಕಾಪಾಡ್ತಾ ಇದ್ದಿದ್ದ ಸರ್ವೆಂಟ್ ಯಾರು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅಪಾಯಿಂಟ್ ಮಾಡ್ಕೊಂಡಿರೋರಿಗೆ ಗೊತ್ತಾಗದೇ ಇದ್ಮೇಲೆ ಬೇರೆಯವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನಾ? ಆದರೆ ಈ ಗೋಸ್ಟ್ ಸರ್ವೆಂಟ್ಸ್ ಫೆಸಿಲಿಟಿ ಎಲ್ರಿಗೂ ಸಿಗ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಟ್ರೈನಿಂಗಿಗೆ ಕೋಟ್ಯಾಂತರ ರೂಪಾಯಿ ಬೇಕಾಗಿತ್ತು. ಹಾಗಾಗಿ ತುಂಬ ರಿಚ್ ಮ್ಯಾನ್ಗಳಿಗೆ ಮಾತ್ರ ಈ ಸರ್ವಿಸ್ ಸಿಗ್ತಾ ಇತ್ತು. ಅದೀಗ ಆಕಾಶ್ಗೆ ಸಿಕ್ಕಿತ್ತು. ಆಕಾಶ್, ಸಖತ್ ಅದೃಷ್ಟ ಮಾಡಿದ್ದೆ ನೀನು. ಆದರೆ ನಿನ್ನ ಬಗ್ಗೆ ನಿಂಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ. ಆದಷ್ಟು ಬೇಗ ದಿನಗಳು ಬರೋ ಹಾಗಾಗಲಿ.
ನಿನ್ನ ತಾಯಿ ಕನ್ಸುಗಳು ಈಡೇರೋ ಹಾಗಾಗ್ಲಿ ಅಂತ ಅಂದ್ಕೊಳ್ತಾ ಚತುರ್ವೇದಿ ಮನ್ಸೊಳಗೆ ನಕ್ಕು ಸುಮ್ಮನಾದ್ರು. ಚತುರ್ವೇದಿ ಮತ್ತು ಆಕಾಶ್ ಸಹಾಯದಿಂದ ನರೇಶ್ ಚಂದ್ರ ಅವರ ಆಪರೇಷನ್ ಸ್ಮೂತಾಗಿ ನಡೆದು ನರೇಶ್ನ ವಿತಿನ್ 3 ಡೇಸಲ್ಲೇ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆಕಾಶ್ ತನ್ನ ಅತ್ತೆಗೆ ಮತ್ತು ಸಿತಾರಾಗೆ ಊಟ ತೊಗೊಂಡು ಬರಕ್ಕೆ ಹೋಗಿದ್ದ. ಯಾಕಂದರೆ 2 ದಿನದಿಂದನೂ ಅವರಿಬ್ಬರು ಏನೂ ಸರಿಯಾಗಿ ತಿಂದಿರಲಿಲ್ಲ. ಆದರೆ ಆಕಾಶ್ ಪಾರ್ಸಲ್ ತೊಗೊಂಡು ವಾಪಸ್ ಬಂದಾಗ ತಾಯಿ ಮಗಳು ಇಬ್ಬರು ಮಾತಾಡ್ತಾ ಇರೋದು ಕೇಳಿಸಿ ಆಕಾಶ್ ಒಳಗೆ ಹೋಗದೆ ಬಾಗ್ಲ ಹತ್ರನೇ ನಿಂತ್ಕೊಂಡ. ಅವ್ರ ಮಾತು ಮುಗಿಲಿ ಆಮೇಲೆ ಒಳಗೋಗೋಣ ಅಂತ ಆಕಾಶ್ ಕಾಯ್ತಿದ್ದ. ನಂದಿನಿ, ಮಗಳೇ ನೋಡ್ಸಿತಾರಾ, ನನ್ನ ಮಾತು ಕೇಳು, ನಿಮ್ಮಪ್ಪ ಹುಷಾರಾಗ್ತಾ ಇದ್ದ ಹಾಗೆ ನಿನ್ನ ಗಂಡಂಗೆ ಡೈವರ್ಸ್ ಕೊಟ್ಬಿಡು ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅದನ್ನ ಸಿತಾರ ರಿಜೆಕ್ಟ್ ಮಾಡ್ತಾ, ಮಾಮ್, ಅವನಿಗೆ ಡೈವರ್ಸ್ ಕೊಡಲ್ಲ ಅಂತ ನಾನು ಸುಮಾರು ಸಲ ನಿನ್ನ ಹತ್ರ ಹೇಳಿದ್ದೀನಿ ತಾನೆ, ಮತ್ತೆ ಯಾಕೆ ಪದೇ ಪದೇ ಆ ವಿಷಯನೇ ತೆಗಿತೀಯಾ? ಆಕಾಶ್ನ ನನಗೋಸ್ಕರ ಸೆಲೆಕ್ಟ್ ಮಾಡಿರೋದು ಡ್ಯಾಡ್, ನನಗೆ ಡ್ಯಾಡ್ ಚಾಯ್ಸ್ ಬೇಡ ಅನ್ನೋಷ್ಟು ಕೆಟ್ಟ ಮನಸ್ಸಿಲ್ಲ ಅಂತ ಹೇಳಿದ್ಲು. ನೋಡ್ಸಿತಾರಾ, ನೀನು ಈ ಸಲ ಅವನಿಗೆ ಡೈವರ್ಸ್ ಕೊಟ್ಟಿಲ್ಲ ಅಂತ ಇಟ್ಕೋ, ನಾನು ನಿಮ್ಮ ಅಮ್ಮ ಅನ್ನೋದನ್ನೇ ಮರ್ತು ಬಿಡಬೇಕಾಗತ್ತೆ. ಆಮೇಲೆ ನಾನು ನಿನಗೆ ಅಮ್ಮನೂ ಅಲ್ಲ, ನೀನು ನನಗೆ ಮಗಳೂ ಅಲ್ಲ ಅಂತ ನಂದಿನಿ ಕಡಕ್ಕಾಗಿ ಹೇಳಿದ್ಲು. ಸಿತಾರ ಶಾಕ್ನಿಂದ, ಮಾಮ್ ಏನು ಹೇಳ್ತಾ ಇದೆಯಾ ನೀನು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕಿರ್ಚಿದ್ಲು. ನಂದಿನಿ ಸಿತಾರ ಕಡೆ ತಿರುಗಿ, ಮತ್ತೇನಮ್ಮ, ನಿಮ್ಮಪ್ಪ ಮೊದಲನೇ ಸಲ ಈ ಹುಡುಗನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಇವನು ಹೇಗಿದ್ದ? ಆಗ ನಿಮ್ಮಪ್ಪ ಈ ಹುಡುಗನ ಮುಖ ಬ್ರೈಟ್ ಇದೆ, ಇವನು ಏನಾದರೂ ಅಚೀವ್ ಮಾಡ್ತಾನೆ, ಹಾಗೆ ಹಿಂಗೆ ಅಂತ ನನ್ನ ಬಾಯಿ ಮುಚ್ಚಿದ್ರು. ಆದರೆ ಏನು ಅಚೀವ್ ಮಾಡಿದ್ದಾನೆ ಇವನು? ಇನ್ನೂ ನಮ್ಮ ಕಂಪ್ನೀಲಿ PA ಕೆಲಸ ಮಾಡಿಕೊಂಡು 30,000 ಸಂಬಳ ತಗೋತಾ ಇದ್ದಾನೆ ಅಷ್ಟೇ. ಒಂದು ವೇಳೆ ನಿಮ್ಮಪ್ಪ ಅವನಿಗೆ ಈ ಕೆಲಸ ಕೊಟ್ಟಿರಲಿಲ್ಲ ಅಂದಿದ್ರೆ ಅವನು ಯಾವುದೋ ಕೂಲಿ ಕೆಲಸ ಮಾಡ್ತಾ ಇರ್ತಾ ಇದ್ನೋ ಏನೋ. ಸ್ವಂತವಾಗಿ ಬೆಳೆಯೋಕ್ಕೆ ಬರಲ್ವಲ್ಲಮ್ಮ ಇವನಿಗೆ, ಇವನ್ ಕಟ್ಕೊಂಡು ನೀನೇನು ಮಾಡ್ತೀಯಾ? ಬಿಟ್ಟಾಕೆ ಡೈವರ್ಸ್ ಕೊಟ್ಬಿಡು, ಕೋಟ್ಯಾಧೀಶ್ವರನ್ ತಂದು ನಾನು ನಿನಗೆ ಮದುವೆ ಮಾಡ್ತೀನಿ ಅಂತ ನಂದಿನಿ ಸಿತಾರಾಗೆ ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಹೊರಗೆ ನಿಂತ್ಕೊಂಡು ಇದನ್ನೆಲ್ಲ ಕೇಳ್ತಾ ಇದ್ದ ಆಕಾಶ್ಗೆ ನಂದಿನಿ ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ಅವಳು ಹೇಳ್ತಾ ಇರೋದೆಲ್ಲ ಸರಿ ಇತ್ತು. ನರೇಶ್ ಚಂದ್ರ ಅವರು ತನಗೆ ಕೊಟ್ಟಿರೋ PA ಪೋಸ್ಟ್ ಬಿಟ್ಟರೆ ಆಕಾಶ್ ಪರ್ಸ್ನಲ್ ಆಗಿ ಏನೂ ಅಚೀವ್ ಮಾಡಿರಲಿಲ್ಲ. ಹಾಗಾಗಿ ಈಗ ಸಿತಾರಾ ಯಾವ ಡಿಸಿಷನ್ ತಗೊಂಡ್ರೋ ಆಕಾಶ್ಗೆ ಅದಕ್ಕೆ ಪೂರ್ತಿ ಒಪ್ಪಿಗೆ ಇತ್ತು. ಅಕಸ್ಮಾತ್ ಸಿತಾರಾ ಡೈವರ್ಸ್ ಬೇಕು ಅಂದರೂ ಆಕಾಶ್ ಕೊಡೋಕ್ಕೆ ರೆಡಿ ಇದ್ದ. ಆದರೆ ತುಂಬ ಹೊತ್ತಿನ ತನಕ ಸಿತಾರಾ ಏನೂ ಮಾತಾಡಲೇ ಇಲ್ಲ. ಯಾಕಂದರೆ ಸಿತಾರಾ ತನ್ನ ಮನಸ್ಸೊಳಗೆ ಆಕಾಶ್ ಬಗ್ಗೆ ಯೋಚಿಸ್ತಾ ಇದ್ಲು. ಅವಳು ಇದ್ರ ಬಗ್ಗೆ ಈಗಾಗಲೇ ತುಂಬ ಸಲ ಯೋಚನೆ ಮಾಡಿದ್ಲು. ತನಗೆ ಯಾವ ರೀತಿಯಿಂದನೂ ಸೂಟ್ ಆಗದೆ ಇರೋ ಆಕಾಶ್ನ ಬಿಟ್ಬಿಡಬೇಕು ಅಂತ ಈ ಮೊದಲು ಸಿತಾರಾಗೆ ತುಂಬ ಸಲ ಅನಿಸಿತ್ತು. ಅಮ್ಮನ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಅವನ್ನ ಬಿಟ್ಬಿಡ್ತಾ ಇದ್ಲೋ ಏನೋ. ಆದರೆ ಅಷ್ಟರಲ್ಲೇ ಆಕಾಶ್ ಅವನ ಕೇರಿಂಗ್ ನೇಚರ್, ಒಳ್ಳೆ ಗುಣದಿಂದಾಗಿ ಅವಳ ಮನಸ್ಸೊಳಗೆ ಜಾಗ ಮಾಡ್ಕೊಂಬಿಟ್ಟಿದ್ದ. ಮದುವೆ ಆದಾಗಿಂದನೂ ಸಿತಾರಾ ತಾನು ಆಕಾಶ್ ಜೊತೆ ಅವನ ಹೆಂಡತಿ ಅನ್ನೋ ಥರ ಒಂದಿನ ಕೂಡ ನಡ್ಕೊಂಡಿರಲಿಲ್ಲ. ಆದರೆ ಆಕಾಶ್ ಮಾತ್ರ ಅವಳನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಅವಳು ಎದ್ದು ಕೂಡಲೇ ಬೆಡ್ ಕಾಫಿ ಕೊಡೋದ್ರಿಂದ ಹಿಡಿದು ಬ್ರೇಕ್ಫಾಸ್ಟ್, ಲಂಚ್ ಎಲ್ಲನೂ ತಾನೇ ಪ್ರಿಪೇರ್ ಮಾಡ್ತಾ ಇದ್ದ. ಜೊತೆಗೆ ಸಿತಾರಾ ಆಫೀಸ್ಗೆ ಹೊರಡೋ ಅಷ್ಟರಲ್ಲಿ ಅವಳು ಡ್ರೆಸ್ನ ಕೂಡ ರೆಡಿ ಮಾಡಿಟ್ಟಿರ್ತಿದ್ದ. ಅಕಸ್ಮಾತ್ ಸಿತಾರಾಗೆ ಹೆಲ್ತ್ ಅಪ್ಸೆಟ್ ಆದರೆ ಆಕಾಶ್ ಅವಳನ್ನ ಮಗು ಥರ ಆರೈಕೆ ಮಾಡ್ತಾ ಇದ್ದ. ಸಿತಾರಾ ಇಡೀ ವರ್ಲ್ಡ್ ಹುಡುಕಿದ್ರು ಇಂಥ ಕೇರಿಂಗ್ ಹಸ್ಬೆಂಡ್ ಸಿಗ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆಕಾಶ್ ಸಿತಾರಾ ಕಡೆ ನೋಡುವಾಗ ಅವನ ಕಣ್ಣಲ್ಲಿ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಪ್ರೀತಿ ಕಾಣಿಸ್ತಾ ಇತ್ತು ಸಿತಾರಾಗೆ. ಅದಕ್ಕೆ ಅವಳು ಆಕಾಶ್ ಏನೇ ಆಗಿರಲಿ, ಅವನು ಸಿಕ್ಕಾಪಟ್ಟೆ ವೇಸ್ಟ್ ಫೆಲೋನೇ ಆಗಿರಲಿ, ಅವನು ಕಳ್ಕೊಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ಲು. ಇದನ್ನೆಲ್ಲ ಯೋಚಿಸ್ತಾ ಇದ್ದಾಗ ಸಿತಾರಾ ಕಣ್ಣಿಂದ ನೀರು ಬರೋಕ್ಕೆ ಶುರುವಾಯಿತು. ನಂದಿನಿ ಅದನ್ನು ನೋಡಿ, ನಂಗೆ ನಂಬೋಕ್ಕಾಗ್ತಿಲ್ಲ ಸಿತಾರಾ, ಆ ಕೆಲ್ಸಕ್ಕೆ ಬಾರದೆ ಇರೋನ್ಗೋಸ್ಕರ ನೀನು ಅಳ್ತಾ ಇದೆಯಾ? ಅಂದರೆ ನೀನು ಅವನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ಯಾ ಅಂತ ಅನುಮಾನದಿಂದ ಕೇಳಿದ್ಲು. ಸಿತಾರಾ ತನ್ನ ಕಣ್ಣು ಒರೆಸ್ಕೊಂಡು, ಹೌದಮ್ಮ, ಆಕಾಶ್ ಅಂದರೆ ನನಗಿಷ್ಟ. ಯಾರು ಏನೇ ಹೇಳಲಿ ನಾನು ಅವನ ಜೊತೆನೇ ಇರ್ತೀನಿ. ಯಾಕಂದರೆ ಇದು ನನ್ನ ಲೈಫ್ ಡಿಸಿಷನ್ ನಾನೇ ಮಾಡಬೇಕು. ನನಗೆ ಆಕಾಶ್ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತ ಹೇಳಿದ್ಲು. ನಂದಿನಿ ಒಂದ್ಸಲ ನಕ್ಕೋ, ನಂಬಿಕೆನಾ? ಅವನ ಮೇಲ? ನನ್ನ ಮಾತು ಬರ್ದಿಟ್ಕೋ ಬೇಬಿ, ನೀನು ನಿನ್ನ ಲೈಫಲ್ಲಿ ಒಂದಲ್ಲ ಒಂದಿನ ಆಕಾಶ್ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊತೀಯ. ಮಮ್ಮಿ, ನಾನು ನಿನ್ನ ಮಾತು ಕೇಳಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಅಳ್ತಾ ನನ್ನ ಹತ್ರ ಓಡೋಡ್ ಬರ್ತೀಯ ಅಂತ ನಂದಿನಿ ಹೇಳಿದ್ಲು. ಹೊರಗೆ ನಿಂತ್ಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊತಾ ಇದ್ದಿದ್ದ ಆಕಾಶ್ಗೆ ತನ್ನ ಹೆಂಡತಿಗೆ ತನ್ನ ಮೇಲೆ ನಂಬಿಕೆ ಇದೆ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು. ಅತ್ತೆ, ನನ್ನ ಮದುವೆ ಆಗಿದ್ದಕ್ಕೆ ಸಿತಾರಾ ರಿಗ್ರೆಟ್ ಫೀಲ್ ಮಾಡ್ಕೋತಾಳೆ ಅಂತ ಹೇಳಿದ್ರಲ್ಲ, ಇನ್ನು ಮುಂದೆ ಏನಾಗತ್ತೆ ಅಂತ ನೋಡ್ತಾ ಇರಿ. ನಾನು ನನ್ನ ಹೆಂಡ್ತಿನ ದಿ ಹ್ಯಾಪಿಯೆಸ್ಟ್ ವೈಫ್ ಆಗಿ ಬದಲಾಯಿಸ್ತೀನಿ.
ಆಗ ನೀವು ಹೇಳಿದ್ದು ಸುಳ್ಳಾಯಿತು ಅಂತ ನಿಮ್ಮ ತಲೆನ ನೀವೇ ಚಚ್ಕೋತೀರ ಅಂತ ಮನ್ಸೊಳಗೆ ಅಂದ್ಕೊಂಡ. ಅವನಿಗೆ ಸಿತಾರ ಕೂಡ ತನ್ನನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಖುಷಿ ತಡಿಯೋಕ್ಕೆ ಆಗಲೇ ಇಲ್ಲ. ಅವನ ಕಣ್ಣಿಂದ ನೀರು ಬರೋಕ್ಕೆ ಶುರು ಆಗಿತ್ತು. ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸಿತಾರ. ನಿನ್ನ ನಾನು ಮಹಾರಾಣಿ ಥರ ನೋಡ್ಕೋತೀನಿ. ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೋಬೇಕು ಆ ಥರ ನೋಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್ ಅಂತ ಹೇಳಿ ಹೊರಗೆ ಬಂದ್ಬಿಟ್ಟ. ಅವನಿಗೆ ಈ ಎಮೋಷ್ನಲ್ ಕಂಡೀಷನ್ನಲ್ಲಿ ವಾರ್ಡ್ ಒಳಗೆ ಹೋಗಿ ಸಿತಾರನ್ನು ಎದುರಿಸೋ ಧೈರ್ಯ ಇರಲಿಲ್ಲ. ಅದಕ್ಕೆ ಆಚೆ ಬಂದು ತನ್ನ ಕಣ್ಣು ಒರೆಸ್ಕೊಂಡು ಹೋಗಿ ಬರ್ತಾ ಇದ್ದ ಹಾಗೆ ಚತುರ್ವೇದಿ ಅವರಿಂದ ಫೋನ್ ಬಂತು. ಆಕಾಶ್ ಫೋನ್ ರಿಸೀವ್ ಮಾಡಿ, ಏನಂಕಲ್, ತುಂಬ ಸೀರಿಯಸ್ ಮ್ಯಾಟ್ರ್ ಇದ್ದರೆ ಮಾತ್ರ, ಇಲ್ಲಾಂದರೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಡಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅದನ್ನೆಲ್ಲ ಆಗಲೇ ಮರ್ತುಬಿಟ್ರಾ? ಯಾಕೆ ಫೋನ್ ಮಾಡಿದ್ದೀಗ ಅಂತ ರೇಗೋ ಹಾಕಿ ಕೇಳ್ದ. ಅವನ ತಲೆ ಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂದು ಕೂತಿದ್ರು ಆಕಾಶ್ಗೆ ಸಿಂಪಲ್ ಆಗಿರಬೇಕು ಅಂತ ಇಷ್ಟ ಆಗ್ತಿತ್ತು. ತಾನು ದೊಡ್ಡ ಶ್ರೀಮಂತ ಅಂತ ತೋರಿಸ್ಕೊಳ್ಳೋ ಹುಚ್ಚು ಅವನಿಗಿರಲಿಲ್ಲ. ಅದೇ ಥರ ಕಾಮಾಗಿರೋ ತನ್ನ ಲೈಫಲ್ಲಿ ಚತುರ್ವೇದಿ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಕೂಡ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಕಾಶ್, ನಿಂಗಿರೋಕ್ಕೆ ಒಂದು ಸ್ವಂತ ಮನೆ ಇಲ್ಲ ಅಲ್ವಾ? ಈಗಲೂ ಮಾವ ಕೊಟ್ಟಿರೋ ಮನೇಲೇ ಇದೆಯಾ ತಾನೆ? ಅದಕ್ಕೆ ನಿಂಗೊಂದು ಮನೆ ನೋಡ್ತಿದ್ದೀನಿ ಕಣಯ್ಯ. ಇಲ್ಲಿ ನಮ್ಮ ಮೌಂಟೇನ್ ಸೈಡಲ್ಲಿ ಒಂದು ಇಡೀ ವಿಲ್ಲಾನೇ ನಿಂಗೋಸ್ಕರ ಮಾತಾಡಿದ್ದೀನಿ. ಪಾರ್ಟಿನೂ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನೀನೊಂದ್ಸಲ ಬಂದು ನೋಡಿದ್ರೆ ಅಂತ ಚತುರ್ವೇದಿ ರಾಗ ಹೇಳಿದ್ರು. ಆ್ಯಕ್ಚುಲಿ ಆಕಾಶ್ಗೋಸ್ಕರ ವಿಲ್ಲಾ ಪರ್ಚೇಸ್ ಮಾಡಬೇಕು ಅಂತಿದ್ದು ಚತುರ್ವೇದಿ ಅವರಲ್ಲ, ಬದಲಿಗೆ ಆಕಾಶ್ ತಾತ ಮೂರ್ತಿಯವರ ಐಡಿಯಾ ಆಗಿತ್ತು. ಇಷ್ಟು ದಿನ ತಮ್ಮ ಫ್ಯಾಮಿಲಿಯಿಂದ ಅವನು ಏನೂ ಸಿಕ್ಕಿಲ್ಲ ಅಂತ ಆಕಾಶ್ಗೆ ಈ ವಿಲ್ಲಾನ ಗಿಫ್ಟ್ ಮಾಡಿ ತಮ್ಮ ಪಾಪ ಪ್ರಜ್ಞೆನ ಕಳ್ಕೋಬೇಕು ಅಂತಿದ್ರು ಅವನ ತಾತ. ಆದರೆ ಆಕಾಶ್ಗೆ ದುಡ್ಡು ಬಂತು, ಶ್ರೀಮಂತ ಆದೆ ಅಂತ ಮಾತ್ರಕ್ಕೆ ದುಡ್ಡನ್ನ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ತಾನು ದೊಡ್ಡ ಶ್ರೀಮಂತ ಅಂತ ಶೋ ಆಫ್ ಮಾಡ್ತಾ ಬರೀ ಬ್ರ್ಯಾಂಡೆಡ್ ಕ್ಲಾತ್ಸ್ ಹಾಕ್ಕೊಂಡು ಲಕ್ಸುರಿ ವಿಲ್ಲಾಸ್ ಪರ್ಚೇಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ಕೊಂಡಿರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ತಾನು ಶ್ರೀಮಂತ ಅನ್ನೋ ವಿಷಯನೇ ಯಾರಿಗೂ ಗೊತ್ತಾಗೋದು ಇಷ್ಟ ಇರಲಿಲ್ಲ. ಎಲ್ಲರ ಮಧ್ಯೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದ. ಹಾಗಾಗಿ ಚತುರ್ವೇದಿ ಅವ್ರು ಬುಕ್ ಮಾಡಿರೋ ಲಕ್ಸುರಿ ವಿಲ್ಲಾ ತನಗೆ ಬೇಡ ಅಂತ ಅನ್ನಿಸ್ತು. ಆದರೆ ಚತುರ್ವೇದಿ ಅವ್ರು ಹೇಳಿದ್ದೇನು ಹಿಲ್ ಸೈಡ್ ವಿಲ್ಲಾ ಅಂತಲ್ವಾ? ಆಕಾಶ್ಗೆ ಏನೋ ನೆನಪಾದ ಹಾಗಾಯಿತು. ಒಂದ್ಸಲ ಯಾವುದೋ ವಿಷಯಕ್ಕೆ ಮಾತಾಡ್ತಾ ಇದ್ದಾಗ ಸಿತಾರ ತನಗೆ ಹಿಲ್ ಸೈಡ್ ಏರಿಯಾದಲ್ಲಿ ಇರೋಕ್ಕೆ ಇಷ್ಟ ಅಂತ ಹೇಳ್ತಾ ಇದ್ದಿದ್ದನ್ನ ಆಕಾಶ್ ಕೇಳಿಸ್ಕೊಂಡಿದ್ದ. ಸಿತಾರ ಹಿಲ್ ಸೈಡಲ್ಲಿ ಮನೆ ಮಾಡಿದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಪರ್ವತ ಹತ್ತಿ ಸೂರ್ಯ ಹುಟ್ಟೋದನ್ನ ನೋಡ್ಬೋದು ಅಂತ ಆಸೆ ಪಡ್ತಾ ಇದ್ಲು. ಅಲ್ಲಿ ವಿಲ್ಲಾ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದಕ್ಕೋಸ್ಕರ ಸಿತಾರ ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ಲು. ಆದರೆ ರಾವಣನ ಹೊಟ್ಟೆಗೆ ಅರ್ಕಾಸಿನ ಮಜ್ಗೆ ಅನ್ನೋ ಹಾಗೆ ಅವಳ ಸೇವಿಂಗ್ಸು ಯಾವುದಕ್ಕೂ ಸಾಲ್ತಾ ಇರಲಿಲ್ಲ. ಯಾಕಂದರೆ ಹಿಲ್ ಸೈಡಲ್ಲಿ ಭೂಮಿ ಬೆಲೆ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ನರೇಶ್ ಹತ್ರ ಕೇಳಿದರೆ ಒಂದೇ ದಿನದಲ್ಲಿ ಮಗಳಿಗಾಗಿ ಪ್ರಾಪರ್ಟಿ ಕೊಡಿಸ್ತಿದ್ರು ಏನೋ, ಆದರೆ ಸಿತಾರಂಗೆ ತಾನೇ ವಿಲ್ಲಾ ತಗೋಬೇಕು ಅನ್ನೋ ಹುಚ್ಚು ಕನಸಿತ್ತು. ಈಗ ನಾನು ಅಲ್ಲೊಂದು ವಿಲ್ಲಾ ಪರ್ಚೇಸ್ ಮಾಡಿ ಸಿತಾರಕ್ಕೆ ಕೊಟ್ಟರೆ ಅವಳು ಎಷ್ಟೊಂದು ಖುಷಿ ಪಡ್ಬೋದಲ್ವಾ ಅಂತ ಆಕಾಶ್ಗೆ ಅನ್ನಿಸ್ತು. ಆದರೆ ತಾನು ಶ್ರೀಮಂತ ಅಂತ ಗೊತ್ತಾಗದೆ ಅವಳು ಈ ವಿಲ್ಲಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಬೇಕಿತ್ತು. ಅದನ್ನ ನಿಧಾನವಾಗಿ ಮಾಡಿದ್ರಾಯ್ತು. ಮೊದಲು ವಿಲ್ಲಾನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಆಕಾಶ್ ಡಿಸೈಡ್ ಮಾಡ್ದ. ಆಯ್ತು ಅಂಕಲ್, ವಿಲ್ಲಾ ನೋಡೋಕ್ಕೆ ಬರ್ತೀನಿ ನಾನು ಅಂತ ಆಕಾಶ್ ಹೇಳ್ದ. ಹೌದಾ, ಹಾಗಾದರೆ ನೀನು ಪಿಕಪ್ ಮಾಡೋಕ್ಕೆ ಕಾರ್ ಕಳಿಸ್ಲಾ ಅಂತ ಚತುರ್ವೇದಿ ಕೇಳಿದ್ರು. ಅಯ್ಯೋ, ಅಷ್ಟೆಲ್ಲ ಯಾಕೆ ರಿಸ್ಕ್ ಅಂಕಲ್, ಹೇಗಿದ್ರು ನಾನೀಗ ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಹಿಲ್ ಸೈಡ್ ಏರಿಯಾ ಇಲ್ಲಿಂದ ಹತ್ರ ಆಗುತ್ತೆ, ನಾನು ನಡ್ಕೊಂಡೇ ಬರ್ತೀನಿ ಬಿಡಿ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡ್ದ. ಆಕಾಶ್, ನೀನೀಗ ಒಂದು ಹೆಜ್ಜೆ ಕೂಡ ನಡೆಯೋ ಆಗಿಲ್ಲ ಕಣಪ್ಪ, ಯಾಕಂದರೆ ನೀನೀಗ ನಮಗೆಲ್ರಿಗೂ ಬಾಸ್. ನೀನೇನಾದರೂ ನಡ್ಕೊಂಡು ಬಂದರೆ ಅಂತ ಚತುರ್ವೇದಿ ಏನೋ ಹೇಳೋ ಅಷ್ಟರಲ್ಲಿ ಕಾಲ್ ಕಟ್ ಆಗಿತ್ತು. ಅಯ್ಯೋ ದೇವ್ರೆ, ಆಕಾಶ್ ಹಠದಿಂದಾಗಿ ಇನ್ನೂ ಏನೇನಾಗುತ್ತೋ ಅಂತ ಚತುರ್ವೇದಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರು. ಇನ್ನೊಂದು ಕಡೆ ಆಕಾಶ್ ನಿಧಾನವಾಗಿ ವಾಕ್ ಮಾಡ್ತಾ ಹಿಲ್ ಸೈಡ್ ವಿಲ್ಲಾ ಹತ್ರ ಬಂದ. ಅದು ತುಂಬ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಆಗಿತ್ತು. ಅಲ್ಲದೆ ಬರೀ ದುಡ್ಡು ಕೊಟ್ಟು ಮಾತ್ರಕ್ಕೆ ಅಲ್ಲಿ ಭೂಮಿ ಆಗಲಿ ಅಥವಾ ವಿಲ್ಲಾ ಆಗಲಿ ಸಿಗ್ತಾ ಇರಲಿಲ್ಲ. ಹೈ ಇನ್ಫ್ಲೂಯೆನ್ಸ್ ಇರಬೇಕಾಗಿತ್ತು. ಅಂಥ ಜಾಗದಲ್ಲಿ ತನಗೆ ಒಂದು ಒಳ್ಳೆ ಮನೆ ಸಿಗ್ತಿದೆ ಅಂದರೆ ತಾನೆಷ್ಟು ರಿಚ್ ಇರಬೇಕು ಅಂತ ಆಕಾಶ್ಗೆ ಅರ್ಥ ಆಗಿತ್ತು. ಅವನು ಮುಚ್ಚಿರೋ ಗೇಟ್ ಹೊರಗಿಂದ ಒಳಗಿರೋ ಮನೆಗಳನ್ನ ನೋಡ್ತಾ ಇದ್ದ. ಅಷ್ಟರಲ್ಲಿ ಸೆಕ್ಯೂರಿಟಿ ಅವನ ವೇಷ ನೋಡಿ, ಏನಪ್ಪ ಏನು ನೋಡ್ತಿದ್ಯಾ, ನೀನು ತಪ್ಪಾಗಿರೋ ಅಡ್ರೆಸ್ಗೆ ಬಂದ್ಬಿಟ್ಟಿದ್ಯಾ ಅನ್ಸುತ್ತೆ, ಹೋಗಪ್ಪ ಅಂತ ಹೇಳ್ದ. ಆಕಾಶ್ ಅವನ ಕಡೆ ತಿರುಗಿ, ಇಲ್ಲ ನಾನಿಲ್ಲಿ ಕರೆಕ್ಟಾಗೆ ಬಂದಿದ್ದೀನಿ, ನಾನಿಲ್ಲಿ ವಿಲ್ಲಾ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ದ. ಆ ಮಾತಿಗೆ ಸೆಕ್ಯೂರಿಟಿ ಯಾವುದೋ ದೊಡ್ಡ ಜೋಕ್ ಕೇಳಿದಾಗೆ ಹೊಟ್ಟೆ ಹಿಡ್ಕೊಂಡು ನಗ್ತಾ, ನಾನೇನು ನೋಡ್ತಾ ಇದ್ದೆ, ನೀನು ಈ ರೋಡ್ ತುದಿಯಿಂದನೂ ನಡ್ಕೊಂಡು ಬರ್ತಾ ಇದೆಯಾ,
ಅಟ್ಲೀಸ್ಟ್ ಒಂದು ಸೈಕಲ್ ಕೂಡ ಇಲ್ಲ ನಿನ್ನ ಹತ್ರ, ಅಂಥದ್ರಲ್ಲಿ ನೀನಿಲ್ಲಿ ಮನೆ ತಗೋತ್ಯಾ? ಎಂತ ಜೋಕು. ನಾನಿವತ್ತು ಒಳ್ಳೆ ಮೂಡಲ್ಲಿದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗೋ, ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ದ. ಆಕಾಶ್ ಮಾತಾಡದೆ ಮುಂದೆ ಹೋಗಕ್ಕೆ ಹೋದಾಗ ಸೆಕ್ಯೂರಿಟಿ ನಗೋದು ನಿಲ್ಲಿಸಿ, ಹೇಳ್ದೆ ತಾನೇ ಹೋಗು ಅಂತ, ಬಾಯಿ ಮಾತಕ್ಕೆ ಹೋಗಿಲ್ಲ ಅಂದರೆ ಇದರಿಂದ ಹೊಡಿಬೇಕಾಗತ್ತೆ ಅಂತ ಹೇಳ್ತಾ ತನ್ನ ಕೈಯಲ್ಲಿದ್ದ ಕೋಲ್ನ ಎತ್ತದ. ಗತಿ ಇಲ್ದಿರೋರಿಗೆಲ್ಲ ವಿಲ್ಲಾ ತಗೊಳ್ಳೋ ಹುಚ್ಚತನ ಯಾಕಿರತ್ತೋ ಅಂತ ಸೆಕ್ಯೂರಿಟಿ ಗುಣಗಿದ್ದು ಆಕಾಶ್ ಕಿವಿಗೆ ಬಿತ್ತು. ಅದಕ್ಕೆ ಅವನು, ನೋಡಿ ಅಂಕಲ್, ವಯಸ್ಸಾಗಿದೆ ನಿಮಗೆ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ನಾನು ಒಂದು ಕಾಲ್ ಮಾಡಿದರೆ ವಿಲ್ಲಾ ತಗೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮನ್ನು ಪರ್ಮನೆಂಟಾಗಿ ಮನೆ ಕಳಿಸ್ತೀನಿ, ನೋಡ್ತೀರಾ ಅಂದ. ಆಕಾಶ್ ಮಾತು ಕೇಳಿ ಆ ಸೆಕ್ಯೂರಿಟಿ ಮೈ ಜುಮ್ಮಂತು. ಆಕಾಶ್ ಯಾಕೆ ರೂಢಾಗಿ ಮಾತಾಡ್ತಾನೆ? ಶ್ರೀಮಂತಿಕೆ ಸೊಕ್ಕು ಬೇಡ ಬೇಡ ಅಂದರೂ ಆಕಾಶ್ ತಲೆಗೆ ಏರ್ತಾ. ವಿಲ್ಲಾ ಕೊಡಿಸೋ ಐಡಿಯಾ ಮೂರ್ತಿಗೆ ಯಾಕೆ ಬಂತು? ಇದ್ರ ಹಿಂದೆ ಇನ್ಯಾವ ಪ್ಲಾನ್ ಇದೆ? ಮುಂದೆ ಏನಾಗತ್ತೆ? ಹಿಲ್ ಸೈಡ್ ವಿಲ್ಲಾದ ಒಂದು ರೂಮಲ್ಲಿ ಚತುರ್ವೇದಿ ಆ ವಿಲ್ಲಾ ಓನರ್ ರಾಜ್ ಖನ್ನಾ ಅವ್ರ ಜೊತೆ ಕೂತಿದ್ರು. ರಾಜ್ ಖನ್ನಾ ಈ ವಿಲ್ಲಾನ ಮಾರೋದಕ್ಕೆ ಅಂತಲ್ಲ, ತನಗೆ ಬೇಕು ಅಂತ ಬಿಲ್ಡ್ ಮಾಡ್ಕೊಂಡಿದ್ದ. ಆದರೆ ಈಗ ಆಕಾಶ್ ಕಡೆಯವ್ರು ಬಂದು ಕೇಳಿದಾಗ ಇಲ್ಲ ಅನ್ನಕ್ಕಾಗದೆ ಅದನ್ನ ಸೇಲ್ ಮಾಡೋಕ್ಕೆ ರೆಡಿಯಾಗಿದ್ದ. ಆಕಾಶ್ಗಿರೋ ಇನ್ಫ್ಲೂಯೆನ್ಸ್ ಅಂಥದ್ದು, ಇದನ್ನ ಮಾರಬೇಕಾಗಿ ಬಂದಿತ್ತು. ಅಲ್ಲದೆ ಇದ್ದಿದ್ರೆ ರಾಜ್ ಖನ್ನಾ ತಮ್ಮ ಉದ್ದಕ್ಕೆ ಚಿನ್ನ ಸುರಿದಿದ್ರು ಈ ವಿಲ್ಲಾನ ಮಾರಕ್ಕೆ ಹೋಗ್ತಾ ಇರಲಿಲ್ಲ. ರಾಜ್ ಖನ್ನಾ ಆ ಊರಿನ ನಂಬರ್ 1 ರಿಚೆಸ್ಟ್ ಪರ್ಸನ್ ಆಗಿದ್ದ. ಅವನು ತನ್ನ ಕಾಲದಲ್ಲಿ ಎಲ್ಲ ಥರ ದಂಧೆಗಳನ್ನು ಮಾಡಿ ಈಗ ರಿಟೈರ್ ಲೈಫ್ ನಡೆಸ್ತಾ ಇದ್ದ. ಆದರೆ ಈಗ ಸಡನ್ನಾಗಿ ರಾತ್ರೋರಾತ್ರಿ ಯಾರೋ ತನಗಿಂತಾನೋ ಶ್ರೀಮಂತನಾಗಿರೋ ವ್ಯಕ್ತಿ ಈ ಊರಲ್ಲಿ ಹುಟ್ಕೊಂಡಿದ್ದಾನೆ ಅನ್ನೋದನ್ನ ರಾಜ್ ಖನ್ನನಿಂದ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಅವನು ಆಕಾಶ್ನ ಆದಷ್ಟು ಬೇಗ ನೋಡಬೇಕು ಅಂತ ಕಾಯ್ತಾ ಇದ್ದ. ಎಷ್ಟೊತ್ತಾದರೂ ಆಕಾಶ್ ಬರದೇ ಇದ್ದಾಗ, ಮಿಸ್ಟರ್, ಆಕಾಶ್ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವಾ? ನೀವು ಇನ್ನೊಂದು ಸಲ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ, ನಾವು ಕಾರ್ ಕಳಿಸ್ತೀವಿ ಅಂದರೆ ಒಪ್ಪಲಿಲ್ಲ. ಅಕಸ್ಮಾತಾಗಿ ಅವರು ದಾರಿ ತಪ್ಪಿದ್ರೆ ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ರಾಜ್ ಖನ್ನಾ ಚತುರ್ವೇದಿಗೆ ಹೇಳ್ದ. ಈ ಮಾತು ಕೇಳಿ ಚತುರ್ವೇದಿ ನೀರಿಂದ ಹೊರಗೆ ತೆಗ್ದಿರೋ ಮೀನಿನ ಥರ ಚಡ್ಪಡಿಸೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ತನಗೆ ಪದೇ ಪದೇ ಫೋನ್ ಮಾಡಬಾರ್ದು ಅಂತ ಆಕಾಶ್ ಈಗಾಗಲೇ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದ. ಹಾಗಾಗಿ ಆಕಾಶ್ಗೆ ಫೋನ್ ಮಾಡೋಕ್ಕೆ ಹೆದರ್ತಾ ಇದ್ರು. ಅವರು ತಮ್ಮ ಮೊಬೈಲ್ ತೆಗೆದು ಕಾಲ್ ಲಿಸ್ಟ್ ನೋಡಿ, ರಾಜ್ ಖನ್ನಾ ಅವರೇ, ಆಕಾಶ್ ಫೋನ್ ಮಾಡಿ ಅರ್ಧ ಗಂಟೆ ಆಗಿದೆ ಅಷ್ಟೇ, ಬರ್ತಾನೆ ಬಿಡಿ ಅಂತ ಹೇಳಿ ನಿಟ್ಟುಸಿರು ಬಿಟ್ರು. ಅವ್ರಿಗೆ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿ ಆಗಲೇ ಸುಸ್ತಾಗ್ತಾ ಇತ್ತು. ಅಷ್ಟರಲ್ಲಿ ಅವ್ರಿಗೆ ಆಕಾಶಿಂದನೇ ಫೋನ್ ಬಂತು. ಆಗ ಅವ್ರಿಗೆ ಹೋದ ಜೀವ ವಾಪಸ್ ಬಂದಂಗಾಯಿತು. ಆಕಾಶ್, ಎಲ್ಲಿದ್ಯಪ್ಪ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ, ಬರಲೇ ಇಲ್ವಲ್ಲ ನೀನು? ಇಲ್ಲಿ ರಾಜ್ ಖನ್ನಾ ನಿಂಗೋಸ್ಕರ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ನೀನು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ಯಾ ತಾನೇ? ಬೇಗ ಬಾಪ್ಪ ಅಂತ ಕಂಪ್ಲೇಂಟ್ ಮಾಡೋ ಥರ ಹೇಳಿದ್ರು. ಆದರೆ ಆ ಕಡೆಯಿಂದ ಆಕಾಶ್ ಹೇಳಿದ್ನ ಕೇಳಿದ ಮೇಲೆ ಚತುರ್ವೇದಿ ಮಾತಿಲ್ಲದೆ ಫೋನ್ ಕಟ್ ಮಾಡಿ ರಾಜ್ ಖನ್ನಾ ಕಡೆ ನೋಡಿದ್ರು. ರಾಜ್ ಖನ್ನಾಗೆ ಹಾರ್ಟ್ ಬೀಟ್ ಜೋರಾಯಿತು. ಯಾಕೆ ಸರ್, ಯಾಕಾಗಿ ನೋಡ್ತಾ ಇದ್ದೀರಾ? ಏನಂತೆ? ಎಲ್ಲಿದ್ದಾರಂತೆ ಆಕಾಶ್ ಸರ್? ಹೇಳಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ರಾಜ್ ಖನ್ನಾ ಹೇಳ್ದ. ಅವನು ಗೇಟ್ನಲ್ಲಿದ್ದಾನಂತೆ, ಆದರೆ ಸೆಕ್ಯೂರಿಟಿ ಅವನು ಒಳಗೆ ಬಿಡ್ತಾ ಇಲ್ವಂತೆ ಅಂತ ಹೇಳಿದ್ರು. ರಾಜ್ ಖನ್ನಾ ಅರ್ಥ ಆಗದೆ ಇರೋ ಹಾಗೆ ವಾಟ್ ಅಂತ ಕೇಳಿದವನು ಹೋ ನೋ ಅಂತ ಹೇಳ್ತಾ ಎದ್ನೋ ಬಿದ್ನೋ ಅಂತ ಹೊರಗೆ ಓಡ್ದ. ಸೆಕ್ಯೂರಿಟಿ ಗಾರ್ಡ್ ಆಕಾಶ್ನ ನೋಡ್ತಾ, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗು ಅಂತ ಹೇಳ್ತಾನೆ ಇದ್ದೀನಿ, ಯಾರಿಗೋ ಫೋನ್ ಬೇರೆ ಮಾಡ್ತಾ ಇದೆಯಲ್ಲ ನೀನು. ಏನು ನೀನು ಫೋನ್ ಮಾಡಿದ್ದು ಚೀಫ್ ಮಿನಿಸ್ಟ್ರಿಗೋ ಅಥವಾ ಪ್ರೈಮ್ ಮಿನಿಸ್ಟ್ರಿಗೋ ಅಂತ ಸರ್ಕ್ಯಾಸ್ಟಿಕ್ಕಾಗಿ ಕೇಳ್ದ. ನಾನು ಯಾರಿಗೋ ಫೋನ್ ಮಾಡಿದೆ, ಅದೆಲ್ಲ ನಿನಗೆ ಯಾಕೆ ಅಂತ ಆಕಾಶ್ ಕೋಪದಿಂದ ಹೇಳ್ದ. ಹೇಳ್ತಾ ಇರೋದು ನೋಡು, ನೀನೇನು ನಮ್ಮ ಬಾಸ್ ಖನ್ನಾ ಸರ್ಗೆ ಫೋನ್ ಮಾಡಿದೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ಅಂತ ಸೆಕ್ಯೂರಿಟಿ ಸರ್ಕ್ಯಾಸ್ಟಿಕ್ಕಾಗಿ ಕೇಳ್ದ. ಆಕಾಶ್ಗೆ ಸೆಕ್ಯೂರಿಟಿ ಮಾತಲ್ಲಿರೋ ವ್ಯಂಗ್ಯ ಅರ್ಥ ಆಗಲಿಲ್ಲ. ಹೌದು, ನಾನು ಅವ್ರನ್ನೇ ನೋಡೋಕೆ ಬಂದಿರೋದು, ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಈಗಲಾದರೂ ನನಗೆ ಒಳಗೋಗಕ್ಕೆ ಬಿಡು ಅಂತ ಆಕಾಶ್ ಹೇಳ್ದ. ತಾನಾಗಿ ಹೇಳಿದ ಕೂಡಲೇ ಸೆಕ್ಯೂರಿಟಿ ಗಾರ್ಡ್ ತನಗೆ ಸಲ್ಯೂಟ್ ಹೊಡೆದು ಒಳಗೆ ಬಿಡ್ತಾನೆ ಅಂತ ಆಕಾಶ್ ತಿಳ್ಕೊಂಡಿದ್ದ. ಆದರೆ ಸೆಕ್ಯೂರಿಟಿ ಮೇಲಿಂದ ಕೆಳಗೆ ತನಕ ಆಕಾಶ್ನ ಗಮನಿಸಿ ನೋಡ್ತಾ, ನಿನಗೆ ನಮ್ಮ ಬಾಸ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಾ? ಇದನ್ನ ನಾನು ನಂಬೇಕಾ? ಇದು ನಿಜಾನೇ ಆಗಿದ್ರೆ ನನ್ನ ಪಕ್ಕದಲ್ಲಿರೋ ಈ ಪರ್ವತನ ಅಗ್ದು ನುಂಗ್ಬಿಡ್ತೀನಿ ಅಂತ ಆಡ್ಕೊಳ್ಳೋ ಥರ ಹೇಳ್ದ. ನನ್ನ ಮಾತು ನಿಜ ಅಂತ ಆಕಾಶ್ ಹೇಳೋ ಅಷ್ಟರಲ್ಲಿ ಸೆಕ್ಯೂರಿಟಿ, ಎಷ್ಟು ಸಲ ಹೇಳೋದು ನಿಂಗೆ, ಹೋಗೋ ಆಚೆ,
ನನ್ನೇ ಕೆಲಸದಿಂದ ಬೇರೆ ತೆಗಿಸ್ತೀನಿ ಅಂತ ಕೊಬ್ಬಿನ ಮಾತು ಬೇರೆ ಆಡ್ತೀಯಾ? ಇನ್ನೊಂದು ಸಲ ಈ ಕಡೆ ತಲೆ ಹಾಕ್ಬಾರ್ದು, ಹೊರಡು ಅಂತ ಮತ್ತೊಂದು ಸಲ ಕೈ ಎತ್ತಿದ. ಆಕಾಶ್ ಕೈ ಕಟ್ಕೊಂಡು ನಿಂತ್ಕೊಂಡು ಸ್ಟ್ರಾಂಗ್ ಆಗಿ, ಹಾಗಾದರೆ ಈಗ ನೀನು ನನ್ನ ಹೊಡಿತೀಯಾ ಅಂತ ಸೆಕ್ಯೂರಿಟಿ ಗಾರ್ಡಿಗೆ ಕೇಳ್ದ. ಆ್ಯಕ್ಚುಲಿ ಆಕಾಶ್ ಆ ಸೆಕ್ಯೂರಿಟಿ ಗಾರ್ಡ್ಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕು ಅಂತ ಹಾಗೆ ಕೇಳಿದ್ದ. ಯಾಕಂದರೆ ನಾಳೆಯಿಂದ ಈ ವಿಲ್ಲಾ ಓನರ್ ಆಕಾಶ್ ಆಗ್ತಾ ಇದ್ದ. ಆಗ ಇವನ್ ಕೆಲಸದಲ್ಲಿ ಉಳಿಸ್ಕೋಬೇಕು ಅಂದರೆ ಈ ಸೆಕ್ಯೂರಿಟಿಯಿಂದ ತನ್ನ ಬಗ್ಗೆ ಒಂದಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬೇಕಿತ್ತು. ಬೀದಿಲಿ ಹೋಗೋರು ಯಾರೋ ಸುಮ್ಮನೆ ಬಂದು ವಿಲ್ಲಾ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಎಲ್ಲರ ಕೈಯಲ್ಲೂ ಹೊಡೆಸ್ಕೊಳ್ಳಲ್ಲ ಅಂತ ಆಕಾಶ್ ಆ ಸೆಕ್ಯೂರಿಟಿಗೆ ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ಒಂದು ಚಾನ್ಸ್ ಕೊಡಬೇಕು ಅಂತ ಆಕಾಶ್ ಯೋಚನೆ ಮಾಡಿದ್ದ. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ಗೆ ಇಷ್ಟೆಲ್ಲ ಯೋಚನೆ ಎಲ್ಲಿಂದ ಬರಬೇಕು? ಹೌದು ಕಣೋ, ಹೊಡಿತೀನಿ, ಅದು ಯಾರು ಬಂದು ತಡಿತಾರೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಸೆಕ್ಯೂರಿಟಿ ಗಾರ್ಡ್ ಆಕಾಶ್ ಕೆನ್ನೆಗೆ ಬಾರಿಸ್ಬೇಕು ಅಂತ ತನ್ನ ಕೈನ ಮೇಲೆತ್ತಿದ. ಆದರೆ ಸಡನ್ನಾಗೆ ಯಾರೋ ತನ್ನ ಕೈ ತಡೆದಾಗಾಯಿತು. ನೋಡಿದ್ರೆ ತನ್ನ ಬಾಸ್ ರಾಜ್ ಖನ್ನಾ ತನ್ನ ಕೈ ಹಿಡಿದಿರೋದು ಸೆಕ್ಯೂರಿಟಿ ಗಾರ್ಡ್ಗೆ ಕಾಣಿಸ್ತು. ಬಾಸ್, ಸರಿಯಾದ ಟೈಮಿಗೆ ಬಂದ್ರಿ. ಇವನು ಯಾರೋ ಕಳ್ಳ ಇರಬೇಕು. ರಾತ್ರಿ ಬಂದು ವಿಲ್ಲಾ ಒಳಗೆ ಕಳ್ತನ ಮಾಡಬೇಕು ಅಂತ ಹಗಲೊತ್ತಲ್ಲಿ ಬಂದು ಸ್ಕೆಚ್ ಹಾಕ್ತಾ ಇದ್ದ. ನಾನು ಹಿಡಿದು ಹಾಕಿದ್ದೀನಿ. ಈಗಲೇ ಪೊಲೀಸಿಗೆ ಫೋನ್ ಮಾಡಿ ಇವನ್ನ ಹಿಡ್ಕೊಡಿ ಬಾಸ್ ಅಂತ ಸೆಕ್ಯೂರಿಟಿ ಹೇಳ್ದ. ಈ ಮಾತಿಗೆ ರಾಜ್ ಖನ್ನಾ ಕೈ ಬೀಸಿ ಸೆಕ್ಯೂರಿಟಿ ಕೆನ್ನೆಗೆ ಒಂದು ಹೊಡೆದ. ತಾನು ಆ ಕಳ್ಳನ ಹಿಡಿದಿದ್ರಿಂದ ತನಗೆ ರಿವಾರ್ಡ್ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ ಕೆನ್ನೆಗೆ ಹೊಡೆದ್ರಲ್ಲ ಅಂತ ಸೆಕ್ಯೂರಿಟಿ ದಂಗಾಗಿ ನೋಡ್ದ. ರಾಜ್ ಖನ್ನಾ ಆಕಾಶ್ ಕಡೆ ತಿರುಗಿ, ನಿಮಗೇನು ತೊಂದರೆ ಆಗಲಿಲ್ವಲ್ಲ? ಇವನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ರೆ ಹೇಳಿ, ಇವನು ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ಅಂತ ಕೋಪದಿಂದ ಹೇಳ್ದ. ಸೆಕ್ಯೂರಿಟಿಗೆ ಕೈಕಾಲು ನಡ್ಕ ಬಂತು. ಯಾಕಂದರೆ ರಾಜ್ ಖನ್ನಾ ಒಬ್ಬ ರೆಸ್ಲರ್ ಕೂಡ ಆಗಿದ್ದ. ಅವನು ಬೇರೆ ಏನೂ ಮಾಡೋದೇ ಬೇಕಾಗಿರಲಿಲ್ಲ. ಸುಮ್ಮನೆ ಒಂದು ಪಂಚ್ ಕೊಟ್ಟಿದ್ರೆ ಸಾಕಿತ್ತು. ಸೆಕ್ಯೂರಿಟಿ ಕೈಕಾಲು ಒಂದು ಕಡೆ, ಬಾಡಿ ಇನ್ನೊಂದು ಕಡೆ ಬಿದ್ದಿರ್ತಿತ್ತು. ನೆನೆಸ್ಕೊಂಡೇ ಸೆಕ್ಯೂರಿಟಿಗೆ ಜ್ವರ ಬಂದಂಗಾಯಿತು. ಆಕಾಶ್ ನಗ್ತಾ, ಇಲ್ಲ ಇವನು ನನಗೆ ಯಾವ ತೊಂದರೆನೂ ಕೊಡಲಿಲ್ಲ. ಆದರೆ ನಿಮ್ಮ ಮನಸ್ಸು ಸಮಾಧಾನ ಆಗಬೇಕು ಅಂದರೆ ಇವನು ಈ ತಿಂಗಳು ಸಂಬಳನ ಕಟ್ ಮಾಡಿ, ಆಗ್ಲಾದರೂ ಇವನಿಗೆ ಬುದ್ಧಿ ಬರ್ಬೋದು ಅಂತ ಸೆಕ್ಯೂರಿಟಿ ಕಡೆ ಸರ್ಕ್ಯಾಸ್ಟಿಕ್ ಆಗಿ ನೋಡಿ ನಗ್ತಾ ಹೇಳ್ದ. ಹಾಗೆ ಮಾಡೋಣ, ನೀವೀಗ ಒಳಗಡೆ ಬನ್ನಿ ಅಂತ ರಾಜ್ ಖನ್ನಾ ಆಕಾಶ್ನ ಒಳಗೆ ಕರ್ಕೊಂಡು ಹೋದ. ಸೆಕ್ಯೂರಿಟಿಗೆ ಸದ್ಯ ಇವನು ನನ್ನ ಜೀವ ತೆಗಿಯಕ್ಕೆ ಹೇಳಿಲ್ವಲ್ಲ, ಒಂದು ತಿಂಗಳದ ಸಂಬಳ ಹೋದರೆ ಹೋಗಲಿ ಅಂತ ಸಮಾಧಾನ ಆಯಿತು. ಆಕಾಶ್ಗೆ ವಿಲ್ಲಾ ತುಂಬ ಇಷ್ಟ ಆಯಿತು. ರೂಮ್ ಒಳಗಿರೋ ವಿಂಡೋಸ್ ತುಂಬ ದೊಡ್ಡದಾಗಿತ್ತು. ಆ ವಿಂಡೋಗಳ ಹತ್ರ ಕೂತು ಅಲ್ಲಿಂದನೇ ಪಕ್ಕದಲ್ಲಿರೋ ಪರ್ವತನ ಪೂರ್ತಿಯಾಗಿ ನೋಡ್ಬೋದಿತ್ತು. ಪರ್ವತದಿಂದ ಬೀಸ್ ಬರೋ ಗಾಳಿ ಅಲ್ಲಿ ಕೂತಿರೋರಿಗೆ ಬಂದು ಬಡಿತಾ ಇತ್ತು. ಈ ವಿಲ್ಲಾ ಸಿತಾರಾಗೆ ತುಂಬ ಇಷ್ಟ ಆಗೋದ್ರಲ್ಲಿ ಯಾವ ಅನುಮಾನನೂ ಇರಲಿಲ್ಲ. ಹಾಗಾದರೆ ಡೀಲ್ ಓಕೆ ಮಾಡ್ಲಾ? ನಿಮ್ಗೆ ಒಪ್ಪಿಗೆ ಇದೆಯಾ ಅಲ್ವಾ ಅಂತ ರಾಜ್ ಖನ್ನಾ ಕೇಳ್ದ. 100% ಒಪ್ಪಿಗೆ ಇದೆ. ನಾನು ಡೀಲ್ ಮಾಡ್ಕೋತಾ ಇರೋ ಮೊದಲನೇ ವ್ಯಕ್ತಿ ನೀವು. ನಿಮ್ಮ ಸಹಕಾರ ನನಗೆ ಮುಂದೆ ಕೊಡಬೇಕು ಅಂತ ಆಕಾಶ್ ಖನ್ನಾ ಹ್ಯಾಂಡ್ ಶೇಕ್ ಮಾಡ್ತಾ ಹೇಳ್ದ. ಓ ಶ್ಯೂರ್ ಮಿಸ್ಟರ್ ಆಕಾಶ್, ನಿಮ್ಗೆ ಯಾವ ಟೈಮಲ್ಲಿ ಏನೇ ಹೆಲ್ಪ್ ಬೇಕಿದ್ರೂ ನನಗೊಂದು ಮಾತು ಹೇಳಿ, ನಾನು ಮಾಡ್ತೀನಿ ಅಂತ ರಾಜ್ ಖನ್ನಾ ಹೇಳ್ದ. ಆಕಾಶ್ ಆ ಮಾತಿಗೆ ಏನು ರಿಪ್ಲೈ ಕೊಡಲಿಲ್ಲ, ನಕ್ಕು ಸುಮ್ಮನಾಗ್ಬಿಟ್ಟ. ಯಾಕಂದರೆ ಖನ್ನಾ ಹೇಳಿದ ಮಾತುಗಳಿಗೆ ಯಾವ ಬೆಲೆನೂ ಇಲ್ಲ ಅಂತ ಆಕಾಶ್ಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲದೆ ನಾನು ರಿಚೆಸ್ಟ್ ಪರ್ಸನ್ ಅನ್ನೋ ಕಾರಣಕ್ಕೆ ತನ್ನ ಜೊತೆ ಮಾತಾಡ್ತಾ ಇದ್ದಾನೆ ಇವನು, ಇಲ್ಲಾಂದರೆ ನನ್ನ ನೆರಳು ಕೂಡ ಮೂಸ್ತಾ ಇರಲಿಲ್ಲ ಅಂತ ಆಕಾಶ್ಗೆ ಗೊತ್ತಿತ್ತು. ಅಷ್ಟರಲ್ಲಿ ಆಕಾಶ್ ದೃಷ್ಟಿ ಎಲ್ಲ ಪಕ್ಕದಲ್ಲಿ ಹಿಲ್ ಬುಡದಲ್ಲಿರೋ ಖಾಲಿ ಜಾಗದ ಮೇಲೆ ಬಿತ್ತು. ಈ ವಿಲ್ಲಾ ಏರಿಯಾ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿತ್ತು. ಆದರೆ ಈ ವಿಲ್ಲಾದಿಂದ ಸ್ವಲ್ಪ ದೂರದಲ್ಲಿರೋ ಜಾಗ ಪಾಳು ಬಿದ್ದಿತ್ತು. ಆ ಮಣ್ಣು ಭೂಮಿಲಿ ಯಾವ ಡೆವಲಪ್ಮೆಂಟ್ಸ್ ಕೂಡ ಇರಲಿಲ್ಲ. ಅಲ್ಲಿ ಯಾವುದೇ ವಿಲ್ಲಾ ಆಗಲಿ ಅಥವಾ ಅಪಾರ್ಟ್ಮೆಂಟ್ಸ್ ಆಗಲಿ ಇರಲಿಲ್ಲ. ಆದರೆ ಆ ಜಾಗ ತುಂಬ ಚೆನ್ನಾಗಿತ್ತು. ಪರ್ವತಕ್ಕೆ ಇನ್ನೂ ಹತ್ತಿರ ಆಗ್ತಾ ಇದ್ದಿದ್ದರಿಂದ ಅಲ್ಲಿ ಮನೆ ಕಟ್ಟಿದ್ರೆ ತುಂಬ ರಿಫ್ರೆಶ್ ಫೀಲ್ ಆಗ್ತಾ ಇತ್ತು. ಆದರೆ ಅಲ್ಲಿ ಯಾಕೆ ಇನ್ನೂ ಲೇಔಟ್ ಆಗಿಲ್ಲ ಅಂತ ಆಕಾಶ್ಗೆ ಅರ್ಥ ಆಗಲಿಲ್ಲ. ಎಲ್ಲ ಓಕೆ, ಇಲ್ಲಿರೋ ಎಲ್ಲ ಪ್ರಾಪರ್ಟೀಸ್ ನಿಮ್ಮದೇ ಅಲ್ವಾ, ಬಟ್ ಆ ಜಾಗನ ಯಾಕೆ ಖಾಲಿ ಬಿಟ್ಟಿದ್ದೀರಾ ಅಂತ ಕೇಳ್ಬೋದಾ? ಅದೇನು ಕರ್ಸ್ಡ್ ಏರಿಯಾನಾ ಅಂತ ಆಕಾಶ್ ರಾಜ್ ಖನ್ನಾ ಹತ್ರ ಕೇಳ್ದ. ಓಹ್ ಅದು ಅಲ್ಲಿ ವಾಸ್ತು ಚೆನ್ನಾಗಿಲ್ವಂತೆ. ಅಲ್ಲಿ ಏನೇ ಬೆಳೆದ್ರು ಏನೇ ಕಟ್ಟಿದ್ರು ನಾಶ ಆಗತ್ತಂತೆ. ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ನಾನು ಅದನ್ನೆಲ್ಲ ನಂಬಲ್ಲ. ಆದರೆ ಆ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡಿದ ದುಡ್ಡು ಅಷ್ಟು ನೀರಲ್ಲಿ ಮಾಡಿದ ಹೋಮದ ಥರ ವೇಸ್ಟ್ ಆಗೋಯ್ತು. ಅದಕ್ಕೆ ಇತ್ತೀಚೆಗೆ ಆ ಜಾಗದ ತಂಟೆಗೆ ಹೋಗದೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಮೊದಲೆಲ್ಲ ವಯಸ್ಸಿತ್ತು, ಕೆಲಸ ಮಾಡಿದ್ದೆ. ಈಗ ವಯಸ್ಸಾಯಿತು, ಎಷ್ಟು ದಿನ ಅಂತ ನಾನು ಫೈಟ್ ಮಾಡೋದು ಹೇಳಿ? ಅಲ್ಲದೆ ಈಗಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಖರ್ಚಾಗತ್ತೆ ಅಂತ ಖನ್ನಾ ಹೇಳ್ದ.
ಇಷ್ಟು ದಿನ ಏನಾಯ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಜೊತೆ ನಾನಿರ್ತೀನಿ. ನಾವು ಒಟ್ಟಾಗಿ ಸೇರಿಕೊಂಡು ಈ ಏರಿಯಾನ ಇಂಪ್ರೂವ್ ಮಾಡೋಣ. ಈಗ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ನಿಮ್ಗೆ ಎಷ್ಟು ಫಂಡ್ ಬೇಕೋ ಕೇಳಿ, ನಾನು ಕೊಡ್ತೀನಿ. ಆದರೆ ನೀವು ಆ ಏರಿಯಾನ ಡೆವಲಪ್ ಮಾಡಬೇಕು, ಆಗತ್ತಾ ಅಂತ ಆಕಾಶ್ ಕೇಳ್ದ. ರಾಜ್ ಖನ್ನಾ ಏನು ಮಾಡೋದು ಅಂತ ಚತುರ್ವೇದಿ ಕಡೆ ನೋಡ್ದ. ಆದರೆ ಏನು ಹೇಳ್ತಾರೆ, ಅವರು ಆ ರೂಮಲ್ಲಿ ಹಾಕಿರೋ ಪೇಂಟಿಂಗ್ನ ಗಮನಿಸ್ತಾ ಕೂತಿದ್ರು. ರಾಜ್ ಖನ್ನಾ ಎಷ್ಟೊತ್ತಾದರೂ ಅವರು ಅವನ ಕಡೆ ತಿರುಗಲೇ ಇಲ್ಲ. ಈಗ ತಾನು ಈ ಡೀಲಿಗೆ ಒಪ್ಪದೇ ಇದ್ದರೆ ಬೇರೆ ವಿಧಿನೇ ಇಲ್ಲ ಅಂತ ರಾಜ್ ಖನ್ನಾಗೆ ಅನ್ನಿಸ್ತು. ಆಕಾಶ್ ಸರ್, ಅದು ಆ ಜಾಗದಲ್ಲಿ ನೆಗೆಟಿವ್ ಫೀಲ್ ಬರುತ್ತಂತೆ, ನೀವು ಅದಕ್ಕೆ ಕೈ ಹಾಕ್ದೇ ಇರೋದೇ ಒಳ್ಳೆಯದು ಅಂತ ರಾಜ್ ಖನ್ನಾ ವಿವರಿಸಕ್ಕೆ ಹೋದ. ಆಕಾಶ್ ಜೋರಾಗಿ ನಗ್ತಾ, ಅಯ್ಯೋ ಅಷ್ಟೇನಾ, ನನ್ನ ನೆಗೆಟಿವ್ ಎನರ್ಜಿಯಲ್ಲಿರೋ ನೆಗೆಟಿವ್ ಎನರ್ಜಿ ಜೊತೆ ಸೇರಿ ಪಾಸಿಟಿವ್ ಎನರ್ಜಿ ಆಗುತ್ತೆ, ಯೋಚಿಸ್ಬೇಡಿ ಅಂತ ಹೇಳಿದವನು, ಸರಿ ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ, ಬಾಯ್ ಅಂಕಲ್ ಅಂತ ಹೇಳಿ ಹೊರಟ್ಬಿಟ್ಟ. ಆಕಾಶ್ ಹೋದ್ಮೇಲೆ ರಾಜ್ ಖನ್ನಾ ತನ್ನ ಅಸಿಸ್ಟೆಂಟ್ ಜೊತೆ ಮಾತಾಡ್ತಾ ಇದ್ದ. ಆ ಆಕಾಶ್ ಯಾರು, ಇಷ್ಟು ದಿನ ಎಲ್ಲಿದ್ದ, ಈಗೇನು ಮಾಡ್ಕೊಂಡಿದ್ದಾನೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ನಿನ್ನೆ ತನಕ ಇವನು ಯಾರು ಅಂತಲೇ ಗೊತ್ತಿರಲಿಲ್ಲ. ಇವತ್ತು ನೋಡಿದ್ರೆ ಇಂಡಿಯಾದ ಟಾಪ್ ರಿಚೆಸ್ಟ್ ಪರ್ಸನಲ್ಲಿ ಒಬ್ಬ. ಮಾತಾಡೋದು ನೋಡಿದ್ರೆ ಇವನು ಯಾರೋ ಪೆದ್ದ ಅನ್ಸತ್ತೆ, ಆದರೆ ಇವನು ನಾವು ಅಂದ್ಕೊಂಡಿರೋಷ್ಟು ಪೆದ್ದ ಅಲ್ಲ, ಸಖತ್ ಕ್ಯಾಲ್ಕುಲೇಟಿವ್ ಮೈಂಡ್ ಇವಂದು. ಅದಕ್ಕೆ ನನಗೆ ಅವನು ಯಾರು ಅನ್ನೋ ಡೀಟೇಲ್ಸ್ ಬೇಕು, ಆದಷ್ಟು ಬೇಗ ಕಲೆಕ್ಟ್ ಮಾಡು, ಗೋ ಅಂತ ರಾಜ್ ಖನ್ನಾ ತನ್ನ ಸೆಕ್ರೆಟ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದ. ಸೆಕ್ರೆಟ್ರಿ ಸರಿ ಅಂತ ಹೊರಟಾಗ ರಾಜ್ ಖನ್ನಾ ಅವನನ್ನು ತಡೆದ. ಅಂದಹಾಗೆ ಮೊನ್ನೆ ಪರ್ಚೇಸ್ ಮಾಡಿರೋ ರೇಂಜ್ ರೋವರ್ ಕಾರ್ ಎಲ್ಲಿದೆ, ಅದನ್ನ ತಗೊಂಡು ಹೋಗಿ ಆಕಾಶ್ಗೆ ಗಿಫ್ಟ್ ಕೊಟ್ಟು ಬಾ ಹೋಗು ಅಂತ ಹೇಳಿ ಕಳಿಸ್ದ. ತನ್ನ ಸೆಕ್ಯೂರಿಟಿ ಗಾರ್ಡ್ ಮಾಡಿದ ಅವಾಂತರ ಮರಿಬೇಕು ಅಂದರೆ ರಾಜ್ ಖನ್ನಾ ಆಕಾಶ್ಗೆ ಇಂಥ ಒಂದು ಗಿಫ್ಟ್ ಕೊಟ್ಟು ಆಕಾಶ್ನ ಕೂಲ್ ಮಾಡಲೇಬೇಕಾಗಿತ್ತು. ಯಾಕಂದರೆ ಆಕಾಶ್ ಸಾಮಾನ್ಯದವನಾಗಿರಲಿಲ್ಲ, ದೊಡ್ಡದೊಂದು ಮನೆತನಕ್ಕೆ ದೊರೆಯಾಗಿದ್ದ ಆಕಾಶ್ ದೊರೆ. ಆಕಾಶ್ ಆ ಕಡೆ ಹೋಗ್ತಾ ಇದ್ದಾಗೆ ಚತುರ್ವೇದಿ ಕೂಡ ಅಲ್ಲಿಂದ ಹೊರಟ್ರು. ಅವರು ಹೊರಗೆ ಬಂದ ಕೂಡಲೇ ತಮ್ಮ ಮೊಬೈಲ್ ತಗೊಂಡು ಮೂರ್ತಿಗೆ ಡಯಲ್ ಮಾಡಿದ್ರು. ಅವರು ಗಾಬರಿಯಿಂದ ಏದುಸಿರು ಬಿಡ್ತಾ ಇದ್ರು. ಆ ಕಡೆಯಿಂದ ಮೂರ್ತಿ ರಿಸೀವ್ ಮಾಡಿದ ಕೂಡಲೇ, ಸರ್, ನಿಮ್ಮ ಮೊಮ್ಮಗ ನಿಮ್ಮ ಮನೆತನಕ್ಕೆ ಒಂದೊಂದೇ ಮೊಳೆ ಹೊಡೆದು ಸರ್ವನಾಶ ಮಾಡಬೇಕು ಅಂತಿದ್ದಾನೆ, ನಿಮ್ಮ ಪಾಲ್ಗೆ ಅವನು ಟರ್ಮಿನೇಟರ್ ಆಗಿ ಬದಲಾಗ್ತಾ ಇದ್ದಾನೆ ಅಂತ ಒಂದೇ ಉಸಿರಲ್ಲಿ ವರದಿ ಒಪ್ಸೋ ಥರ ಚತುರ್ವೇದಿ ಹೇಳಿದ್ರು. ಮೂರ್ತಿಗೆ ಚತುರ್ವೇದಿ ಹೇಳಿದ ಮಾತು ಚೂರು ಅರ್ಥ ಆಗಲಿಲ್ಲ. ಏನು ಹೇಳ್ತಾ ಇದೆಯೋ ಅದನ್ನು ಬಿಡಿಸಿ ಹೇಳು ಅಂತ ಪಂಕಜ್ ರೇಗಿದ್ರು. ಉಸಿರು ತಗೋತಾ, ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪಾಳು ಬಿದ್ದಿರೋ ಭೂಮಿನ ಉದ್ಧಾರ ಮಾಡಬೇಕು ಅಂತ ಹೊರಟಿದ್ದಾನೆ ನಿಮ್ಮ ಮೊಮ್ಮಗ. ಇದು ನಿಮಗೆ ಡೆಡ್ ಇನ್ವೆಸ್ಟ್ಮೆಂಟ್. ಇದರರ್ಥ ಒಂದೇ, ಆಕಾಶ್ ಇಡೀ ಆಸ್ತಿನ ಇದೇ ಥರ ಹಾಳು ಮಾಡ್ತಾನೆ. ಇದು ನಿಮಗೂ ಸಿಗಬಾರ್ದು, ಅವನಿಗೂ ಸಿಗಬಾರ್ದು. ಆ ಥರ ಮಾಡಬೇಕು ಅಂತಿದ್ದಾನೆ ಅನ್ಸತ್ತೆ. ಬರೆದಿಟ್ಕೊಳ್ಳಿ ಸರ್, ತಾನು ಅನಿವಾರ್ಯವಾಗಿ ಆಸ್ತಿ ಪತ್ರಕ್ಕೆ ಸೈನ್ ಹಾಕಬೇಕಾಗಿ ಬಂತು ಅನ್ನೋ ಕೋಪನ ನಿಮ್ಮ ಇಡೀ ಫ್ಯಾಮಿಲಿನ ಮುಳುಗಿಸಿ ತೀರಿಸ್ಕೋತಾನೆ. ರೆಡಿಯಾಗಿರಿ ಸರ್, ನೀವು ಆದಷ್ಟು ಬೇಗ ಮುಳುಗ್ತೀರಾ ಅಂತ ಹೇಳಿದ್ರು. ಆ ಕಡೆಯಿಂದ ಮೂರ್ತಿ ಜೋರಾಗಿ ಉಸಿರು ಬಿಡ್ತಾ ಇರೋದು ಕೇಳಿಸ್ತಾ ಇತ್ತು. ಸ್ವಲ್ಪ ಹೊತ್ತಾದ ನಂತರ, ಅಂದರೆ ಆಕಾಶ್ಗೆ ನಿಜ ಏನು ಅಂತ ಗೊತ್ತಾಗಿರ್ಬೋದಾ ಅಂತ ಮೂರ್ತಿ ನಡುಗೋ ವಾಯ್ಸಲ್ಲಿ ಕೇಳಿದ್ರು. ಆ ಮಾತಿಗೆ, ಹೌದು ಬಾಸ್, ಅವನಿಗೆ ಎಲ್ಲ ಗೊತ್ತಾಗಿದೆ ಅನ್ಸತ್ತೆ, ಇನ್ಮೇಲೆ ನಾವು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರು. ಮೂರ್ತಿ ಗಾಬರಿಯಿಂದ ಫೋನ್ ಕಟ್ ಮಾಡಿ ತಮ್ಮ ಬೆವರು ಒರೆಸ್ಕೊಂಡ್ರು. ಹಾಗಾದರೆ ಆ ರಹಸ್ಯ ಏನು, ಆಕಾಶ್ಗೆ ಏನು ಗೊತ್ತಾಗಿದೆ ಅಂತ ಮೂರ್ತಿ ಹೆದರ್ತಾ ಇದ್ದಾರೆ. ನಿಜವಾಗ್ಲೂ ಆಕಾಶ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಸಿತಾರಾ ಹಾಸ್ಪಿಟ್ಲ್ ಹೊರಗೆ ನಿಂತ್ಕೊಂಡು ತನ್ನನ್ನು ಕರ್ಕೊಂಡು ಹೋಗೋಕ್ಕೆ ಆಕಾಶ್ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಆದರೆ ಎಷ್ಟೊತ್ತಾದರೂ ಅವನು ಪತ್ತೆನೇ ಇರಲಿಲ್ಲ. ಆಕಾಶ್ ಏನು ಮರ್ತರೂ ಸಿತಾರಾಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಯಾವತ್ತೂ ಮರಿತಾ ಇರಲಿಲ್ಲ. ಹಾಗಾಗಿ ಇವತ್ತು ಅವನು ಮರ್ತಿರಲಿಲ್ಲ, ಬದಲಿಗೆ ಲೇಟ್ ಆಗಿರ್ಬೋದು ಅಂತ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ಲು. ಅವಳ ಹತ್ರ ಇದ್ದ ರೆಡ್ ಆಡಿನ ಆಫೀಸ್ ಲಾಸಲ್ಲಿ ನಡೀತಾ ಇದ್ದಿದ್ದರಿಂದ ಬ್ಯಾಂಕ್ನವರು ಸೀಸ್ ಮಾಡ್ಕೊಂಡು ಹೋಗಿದ್ರು. ಈಗ ಅವಳು ಎಲ್ಲೇ ಹೋಗ್ಬೇಕಂದ್ರೂ ಆಕಾಶ್ ಡ್ರಾಪ್ ಮಾಡ್ತಿದ್ದ. ಸಿತಾರಾಗೆ ನಿಧಾನವಾಗಿ ತಮ್ಮ ಕಂಪ್ನಿ ಫೈನಾನ್ಷಿಯಲ್ ಸ್ಟೇಜ್ ಹೇಗಿದೆ ಅಂತ ಗೊತ್ತಾಗ್ತಾ ಇತ್ತು. ಹಾಸ್ಪಿಟ್ಲಿಗೆ ನರೇಶ್ ಚಂದ್ರ ಅವ್ರನ್ನ ನೋಡೋಕ್ಕೆ ಅಂತ ಸಿತಾರಾ ತಂದೆ ಮತ್ತು ತಾಯಿ ಕಡೆ ರಿಲೇಟಿವ್ಸ್ ಎಲ್ಲ ಬಂದು ಹೋಗಿ ಮಾಡ್ತಾಯಿದ್ರು. ಕೆಲವರು ಸಿತಾರಾಗೆ ಸಮಾಧಾನ ಮಾಡಿದ್ರೆ, ಇನ್ನು ಕೆಲವರು ಅವಳ ಗಂಡನ ಹೆಸರು ತೆಗೆದು ಎಷ್ಟು ಸಾಧ್ಯನೋ ಅಷ್ಟು ಅವಮಾನ ಮಾಡೋಕ್ಕೆ ನೋಡ್ತಾಯಿದ್ರು. ರಿಲೇಟಿವ್ಸ್ ಬರ್ತಾ ಇದ್ದಿದ್ದು ಅವಳ ತಂದೆಗೆ ಆಪ್ರೇಷನ್ ಆಗಿದೆ,
ನೋಡಿ ಒಂದೆರಡು ಒಳ್ಳೆ ಮಾತಾಡೋಕ್ಕೆ ಅಂತ. ಆದರೆ ಕೆಲವರು ಅದು ಹಾಸ್ಪಿಟ್ಲು ಅನ್ನೋದನ್ನು ಮರೆತು ಆಕಾಶ್ ಬಗ್ಗೆ ಮರ್ಯಾದೆ ಇಲ್ಲದೆ ಇರೋರ ಥರ ಮಾತಾಡ್ತಾ ಇದ್ರು. ತನ್ನ ಗಂಡನ ಬಗ್ಗೆ ತನ್ನ ರಿಲೇಟಿವ್ಸ್ ಎಲ್ಲರೂ ಆಡ್ಕೋತಾ ಇರೋದು ಕೇಳೋಕ್ಕಾಗದೆ ಸಿತಾರ ಕೆಳಗೆ ಇಳ್ಕೊಂಡು ಬಂದಿದ್ಲು. ಆದರೆ ರಿಲೇಟಿವ್ಸ್ ಅಲ್ಲೂ ಬಿಡದೆ ಅವಳಿಗೆ ತೊಂದರೆ ಕೊಡ್ತಾ ನಿಂತಿದ್ರು. ಏನೇ ಸಿತಾರ, ಆಗಿಂದ ಕಾಯ್ತಾ ಇದೆಯಾ? ಏನು ನಿನ್ನ ಗಂಡ ಅಂಬಾರಿ ತೊಗೊಂಡು ಬರ್ತಾನೆ ಅನ್ನೋ ಹಾಗೆ. ಆದರೂ ನಿನ್ನ ಗಂಡನ ಹತ್ರ ಇರೋದು ಒಂಥರ ಅಂಬಾರಿನೇ ಬಿಡು. ಅಂದರೆ ಅಂಬಾರಿ ಫಿಲಮ್ ಹೀರೋ ಹತ್ರ ಇರತ್ತಲ್ಲ, ಆ ಥರದೊಂದು ಲಡ್ಕಾಸಿ ಸೈಕಲ್ ತಾನೇ ಅವನ ಹತ್ರ ಇರೋದು. ಅದು ಸರಿ, ಆ ಸೈಕಲ್ನಲ್ಲಿ ಅವನು ನಿನ್ನ ಮುಂದೆ ಕೂರಿಸ್ಕೋತಾನೋ ಅಥವಾ ಹಿಂದೆ ಕೂರಿಸ್ಕೋತಾನೋ ಅಂತ ಸಿತಾರ ಕಸಿನ್ ರಾಗಿಣಿ ಕೆಣ್ಕೋ ಹಾಗೆ ಹೇಳಿದ್ಲು. ಆ ಮಾತಿಗೆ ಅವಳ ಪಕ್ಕದಲ್ಲೇ ನಿಂತಿದ್ದ ಅವಳ ಗಂಡ, ಓ ಅದೇ ಯಾವಾಗ ನೋಡಿದ್ರು ನನ್ನ ಮಗಳು ಮತ್ತೊಂದು ಮದುವೆ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ನಂದಿನಿ ಆಂಟಿ, ಅವ್ರ ಮಗಳ ಇವರು, ನಂಗೆ ಪರಿಚಯನೇ ಮಾಡ್ಕೊಡ್ಲಿಲ್ವಲ್ಲ ನೀನು ಅಂತ ಸಿತಾರ ಕಡೆ ತಿರುಗಿ, ಹಲೋ ಸಿತಾರ, ಹೇಗಿದ್ದೀರಾ? ಅಲ್ಲ, ನೀವು ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ, ಮತ್ತೆ ಸೈಕಲ್ ಇರೋ ಹುಡುಗನ ಯಾಕೆ ಮದುವೆ ಆಗಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ದ. ಸಿತಾರ ಕೋಪದಿಂದ ಅವರಿಬ್ಬರು ಕಡೆ ತಿರುಗಿ ನೋಡಿ, ನನ್ನ ಗಂಡನ ಹತ್ರ ಕಾರಿದೆ ಅಂತ ಹೇಳಿದ್ಲು. ಯಾವುದು? ಮಾರುತಿ 800 ಸೆಕೆಂಡ್ ಹ್ಯಾಂಡೋ ಅಥವಾ ಥರ್ಡ್ ಹ್ಯಾಂಡೋ ಅಂತ ಕೇಳ್ತಾ ರಾಗಿಣಿ ಕಿಸಕ್ ಅಂತ ನಕ್ಲು. ಅಷ್ಟರಲ್ಲಿ ಆಕಾಶ್ ಅಲ್ಲಿಗೆ ಬಂದ. ಹೋಗುವಾಗ ನಡ್ಕೊಂಡು ಹೋಗಿದ್ದವನು ಈಗ ಸಿತಾರಾಗೆ ಲೇಟ್ ಆಗತ್ತೆ ಅಂತ ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದ. ಸಾರಿ ಸಿತಾರ, ಲೇಟ್ ಆಗೋಯ್ತು, ಬಾ ಹೋಗೋಣ ಅಂತ ಆಕಾಶ್ ಟ್ಯಾಕ್ಸಿಯಿಂದ ಇಳಿತಾ ಇದ್ದ ಹಾಗೆ ಕರೆದ. ಸಿತಾರ ಅವನ ಹತ್ರ, ನಿನ್ನ ಕಾರಲ್ಲಿ ಆಕಾಶ್ ಅಂತ ಸಣ್ಣ ಧ್ವನಿನಲ್ಲಿ ಕೇಳಿದ್ಲು. ಆಕಾಶ್ಗೆ ಅವಳು ಯಾಕೆ ಅಷ್ಟು ಮೆತ್ತಗೆ ಮಾತಾಡ್ತಿದ್ದಾಳೆ ಅಂತ ಅಕ್ಕಪಕ್ಕ ನಿಂತಿದ್ದ ಅವಳ ರಿಲೇಟಿವ್ಸ್ ನೋಡಿನೇ ಗೊತ್ತಾಗಲಿಲ್ಲ. ನನ್ನ ಆಫೀಸ್ ಕಾರು ಆಫೀಸ್ನಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಕೆಲಸದ ಗಡಿ ಬಿಡಿಲಿ ನಾನು ತರೋದನ್ನ ಮರೆತುಬಿಟ್ಟೆ. ಈಗ ಟ್ಯಾಕ್ಸಿಲಿ ಆಫೀಸ್ಗೆ ಹೋಗೋಣ, ಮತ್ತೆ ಅಲ್ಲಿಂದ ಕಾರ್ ತೊಗೊಂಡು ಬಂದ್ರಾಯ್ತು ಅಂತ ಹೇಳ್ದ. ನಿಮ್ಮ ಲಡ್ಕಾಸಿ ಕಾರ್ನ ಯಾರು ಕದ್ದಿರಲ್ಲ ಬಿಡಿ, ಅದು ಆಫೀಸ್ನಲ್ಲೇ ಇರುತ್ತೆ, ಡೋಂಟ್ ವರಿ, ನಿಧಾನಕ್ಕೆ ಹೋಗಿ, ಅವಸರ ಮಾಡ್ಕೋಬೇಡಿ ಅಂತ ರಾಗಿಣಿ ಬಾಯ್ಗೆ ಕೈ ಅಡ್ಡ ಇಟ್ಕೊಂಡು ಜೋರಾಗಿ ನಗ್ತಾ ಹೇಳಿದ್ಲು. ಸಿತಾರ, ಯಾರಿದು? ಆಕಾಶ್ ಹುಬ್ಬು ಮೇಲ್ ಮಾಡ್ಕೊಂಡು ಕೇಳ್ದ. ಅವಳು ನನ್ನ ಕಸಿನ್ ರಾಗಿಣಿ ಅಂತ. ಅವಳು ಮೊದಲಿಂದನೂ ಹಾಗೆ, ಅವಳ ವಿಷಯ ಬಿಡು. ಈಗ ನೀನು ಕಾರ್ ತರದೇ ಇರೋದ್ರಿಂದ ನಾನು ಮರ್ಯಾದೆ ಹೋಯಿತು. ನನ್ನ ಗಂಡ ಕಾರಲ್ಲಿ ಬರ್ತಾನೆ ಅಂತ ಹೇಳಿದ್ದೆ, ಆದರೆ ನೀನು ನೋಡಿದ್ರೆ ಟ್ಯಾಕ್ಸಿಲೇ ಬಂದೆ. ಈಗ ಇವಳು ಬೇರೆ ಏನೇನೋ ತಿಳ್ಕೊತಾಳೆ, ಅದನ್ನೇ ಎಲ್ಲರೂ ಡಂಗೂರ ಹೊಡಿತಾಳೆ ಅಂತ ಸಿತಾರ ಬೇಜಾರಿಂದ ಹೇಳಿದ್ಲು. ಸಿತಾರ ಮುಖ ನೋಡಿ ಆಕಾಶ್ಗೆ ಮೂಡ್ ಔಟ್ ಆಗೋಯ್ತು. ಅವನು ಏನು ಬೇಕಿದ್ರೂ ಸಹಿಸ್ತಾ ಇದ್ದ, ಆದರೆ ಸಿತಾರ ಮನಸ್ಸಿಗೆ ಯಾರಾದರೂ ಬೇಜಾರು ಮಾಡಿದ್ದನ್ನು ಮಾತ್ರ ಸಹಿಸ್ತಾ ಇರಲಿಲ್ಲ. ಅಷ್ಟರಲ್ಲಿ ರಾಗಿಣಿ, ಪರವಾಗಿಲ್ಲ ಸಿತಾರ, ನಾನು ಅರ್ಥ ಮಾಡ್ಕೋತೀನಿ, ನಿನಗೆ ನಿನ್ನ ಗಂಡನ ಹತ್ರ ಇರೋ ಲಡ್ಕಾಸಿ ಕಾರ್ನ ನಮಗೆಲ್ಲ ತೋರ್ಸೋಕ್ಕೆ ನಾಚಿಕೆ ಇರಬೇಕು ಅಲ್ವಾ, ಅದಕ್ಕೆ ತಂದಿಲ್ಲ. ನೀವು ಟ್ಯಾಕ್ಸಿಲೇ ಹೋಗಿ, ಹೇಗಿದ್ರೂ ನಾಳೆಯಿಂದ ಹಳೆ ಗುಜ್ರಿ ಗಾಡಿಲೇ ಓಡಾಡಬೇಕಲ್ವಾ ಅಂತ ಜೋರಾಗಿ ನಗ್ತಾ ಹೇಳಿದ್ಲು. ಆಕಾಶ್ ಸಿತಾರ ಹತ್ರ, ಯಾರಿದು ಇಷ್ಟೆಲ್ಲ ಮಾತಾಡ್ತಿದ್ದಾರೆ? ನೀನು ಸುಮ್ಮನಿದ್ಯಲ್ಲ, ನೀನು ಏನಾದರೂ ಹೇಳೋತ್ತಾನೆ ಅಥವಾ ನಾನೇ ಹೋಗಿ ಒಂದು ಬಾರ್ಸ್ ಬರಲ್ಲ ಅಂತ ಕೋಪದಿಂದ ಕೇಳ್ದ. ಸಿತಾರ ಕಣ್ಣಲ್ಲಿ ನೀರು ತುಂಬಿಕೊಂಡು, ನಾನೇನು ಹೇಳಲಿ ಅವಳಿಗೆ? ಅವಳು ಹೇಳ್ತಾ ಇರೋದೆಲ್ಲ ನಿಜ ತಾನೆ? ಏನಿದೆ ನಿನ್ನ ಹತ್ರ, ಏನಿದೆ ಅಂತ ಹೋಗಿ ಹೇಳು ಅಂತ ಬೇಜಾರಲ್ಲಿ ಹೇಳಿದ್ಲು. ಅವಳು ಇನ್ನೇನು ಮಾತಾಡಿ ಮುಗ್ಸಕ್ಕೂ ಫಳ ಫಳ ಅಂತ ಹೊಳಿತಾ ಇರೋ ಒಂದು ಬ್ಲ್ಯಾಕ್ ಕಲರ್ ರೇಂಜ್ ರೋವರ್ ಕಾರು ನಿಧಾನವಾಗಿ ಹಾಸ್ಪಿಟ್ಲ್ ಗೇಟ್ ಒಳಗೆ ಬಂತು. ಎಲ್ಲರೂ ಆ ಕಾರಲ್ಲಿ ಯಾರು ಬಂದ್ರಪ್ಪ ಅಂತ ಬಾಯಿ ಬಿಟ್ಕೊಂಡು ಆ ಕಡೆನೇ ತಿರುಗಿದ್ರು. ರಾಗಿಣಿ ಮತ್ತು ಅವಳ ಗಂಡ ಕೂಡ ಆ ಕಾರಿನ ಕಡೆನೇ ಆಸೆಯಿಂದ ನೋಡ್ತಾ ಇದ್ರು. ಆದರೆ ಕಾರೊಳಗೆ ಯಾರೂ ಇರಲಿಲ್ಲ. ಡ್ರೈವರ್ ಕಾರಿಂದ ಕೆಳಗಿಳಿದು ಕೀ ತಗೊಂಡು ಸೀದಾ ಆಕಾಶ್ ಹತ್ರ ಬಂದ. ಸರ್, ನೀವು ನಿಮ್ಮ ಕಾರ್ನ ಮರ್ತು ಬಂದಿದ್ರಿ, ತಗೊಳ್ಳಿ ಸರ್ ಕೀ ಅಂತ ತನ್ನ ಕೈ ಮುಂದೆ ಚಾಚಿಸ್ದ. ಆಕಾಶ್ ತನಗೆ ಈ ಕಾರ್ ಕಳಿಸಿರೋದು ರಾಜ್ ಖನ್ನನೆ ಅಂತ ಚೆನ್ನಾಗಿ ಗೊತ್ತಿತ್ತು. ಸುಮ್ಮನೆ ಕಾರ್ ಕೊಡೋಕ್ಕೆ ಬಂದರೆ ತಾನು ರಿಜೆಕ್ಟ್ ಮಾಡ್ತೀನಿ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆಕಾಶಿಗೆ ಗೊತ್ತಾಯಿತು. ಕಾರ್ ಮರ್ತು ಬಂದಿದ್ದೀರಿ ಅಂದರೆ ಈ ಕಾರ್ ಮೊದಲಿಂದನೂ ನಂದೇ ಅಂತ ಆಗತ್ತೆ. ವಾಹ್, ಏನು ತಲೆ ಯೂಸ್ ಮಾಡಿದಾನೆ ಕನ್ನ ಅಂತ ಅಂದ್ಕೊಂಡ ಆಕಾಶ್. ಆದರೆ ಈಗ ಅವನಿಗೆ ತಾನು ಈ ಕಾರ್ನ ಅಕ್ಸೆಪ್ಟ್ ಮಾಡ್ಕೋಬೇಕೋ ಅಥವಾ ಬೇಡವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ತನ್ನ ಹತ್ರ ಇಂಥ ಕಾರಿದೆ ಅಂತ ಗೊತ್ತಾದಾಗ ಸಿತಾರ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಆಕಾಶ್ ಇನ್ನೂ ಗೊತ್ತಿರಲಿಲ್ಲ. ಅವನು ಸಿತಾರ ಕಡೆ ಒಂದು ಸಲ ತಿರುಗಿ ನೋಡ್ದ. ಸಿತಾರ ಮುಖ ಸೀರಿಯಸ್ ಆಗಿತ್ತು. ಅದನ್ನ ನೋಡಿ ಆಕಾಶ್ ಹಾರ್ಟ್ ಟಸಕ್ಕಂತು. ಆದರೂ ಆಕಾಶ್ ಧೈರ್ಯ ಮಾಡ್ಕೋತಾ ಡ್ರೈವರ್ ಕೈಲಿದ್ದ ಕೀ ತಗೊಂಡು, ಕೀ ತಲುಪಿಸೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ನಂತರ ಸಿತಾರ ಕಡೆ ನೋಡ್ತಾ, ಬಾ ಸಿತಾರ ಹೊರಡೋಣ ಅಂತ ಕರೆದ. ಈಗ ಸಿತಾರಾಗೆ ಈ ಕಾರ್ ತನ್ನ ಗಂಡಂದೆ ಅಂತ ಕನ್ಫರ್ಮ್ ಆಯಿತು.
ಅವಳು ತನ್ನ ಕಸಿನ್ ಕಡೆ ಫುಲ್ ಆ್ಯಟಿಟ್ಯೂಡಿಂದ ನೋಡ್ತಾ ಆ ಕಾರ್ ಮುಂದಿನ ಸೀಟಲ್ಲಿ ಕೂತು ಆಕಾಶ್ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಓಡಿಸ್ತಾ. ಆದರೆ ಆ ಕಾರ್ ಅಲ್ಲಿಂದ ಮರೆಯಾಗಿದ್ರು ರಾಗಿಣಿ ಮತ್ತು ಅವಳ ಗಂಡ ತಮ್ಮ ಬಾಯಿ ಇನ್ನೂ ಮುಚ್ಚಿರಲಿಲ್ಲ. ಜೊತೆಗೆ ಅವರು ತಮಗಾಗಿರೋ ಶಾಕಿಂದ ಇನ್ನೂ ಆಚೆ ಬಂದಿರಲಿಲ್ಲ. ಕಾರಲ್ಲಿ ಹೋಗ್ತಾ ಇದ್ದಾಗ ಸಿತಾರ ಆಕಾಶ್ ಕಡೆನೇ ಕೋಪದಿಂದ ಗುರಾಯಿಸ್ತಾ ಇದ್ಲು. ಆಕಾಶ್ಗೆ ಅದು ಗೊತ್ತಾಯಿತು. ಅವನು ಸಿತಾರ ಕಡೆ ತಿರುಗಿ ಏನಾಯಿತು ಅಂತ ಕೇಳ್ದ. ಇನ್ಯಾವತ್ತೂ ಹಿಂಗೆ ಮಾಡಬೇಡ ಅಂತ ಸಿತಾರ ಕೋಲ್ಡ್ ವಾಯ್ಸಲ್ಲಿ ಹೇಳಿದ್ಲು. ಅವಳ ವಾಯ್ಸಿಂದನೇ ಅವಳಿಗೆ ಎಷ್ಟು ಕೋಪ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಏನು ಮಾಡಬಾರ್ದು, ನಾನೇನು ಮಾಡಿದೆ ಈಗ ನಿಂಗೆ ಕೋಪ ಬಂದಿರೋ ಅಂಥದ್ದು ಅಂತ ಆಕಾಶ್ ಅರ್ಥ ಆಗದೆ ಕೇಳ್ದ. ಇನ್ನೊಂದು ಸಲ ಈ ಥರ ಲಕ್ಷುರಿ ಕಾರ್ನೆಲ್ಲ ರೆಂಟಿಗೆ ತರಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಇವತ್ತು ಇಷ್ಟು ದೊಡ್ಡ ಕಾರ್ ತರೋ ಅಗತ್ಯ ಏನಿತ್ತು, ನೀನು ಮಾಮೂಲಿ ಆಫೀಸ್ ಕಾರ್ನೇ ತರ್ಬೋದಿತ್ತಲ್ವಾ ಅಂತ ಸಿತಾರ ಒಂದೇ ಸಮನೆ ಆಕಾಶ್ ಮೇಲೆ ರೇಗಕ್ಕೆ ಶುರು ಮಾಡಿದ್ಲು. ಆದರೆ ಆಕಾಶ್ಗೆ ನಗು ಬರ್ತಿತ್ತು. ಯಾಕಂದರೆ ಅವನು ಆಗಿಂದನೂ ಸಿತಾರ ಈ ಕಾರಿನ ಬಗ್ಗೆ ಕೇಳದೆ ಏನು ಹೇಳೋದು ಅಂತ ಯೋಚಿಸ್ತಾನೇ ಇದ್ದ. ಏನು ಹೇಳಿದ್ರೆ ಸಿತಾರ ಕನ್ವಿನ್ಸ್ ಆಗ್ಬೋದು ಅಂತ ಅವನು ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿತ್ತು. ಆದರೆ ಈಗ ಸಿತಾರ ತನಗೇ ಗೊತ್ತಿಲ್ಲದೆ ಒಂದು ಸಖತ್ತಾಗಿರೋ ಐಡಿಯಾ ಕೊಟ್ಬಿಟ್ಲು. ಆಯಿತು ಸಿತಾರ, ನಾನು ಇನ್ನು ಮುಂದೆ ಈ ಥರ ಮಾಡಲ್ಲ, ಸರಿನಾ ಅಂತ ಆಕಾಶ್ ಹೇಳ್ದ. ಸಿತಾರ ಒಂದ್ಸಲ ಆಕಾಶ್ ಕಡೆ ಗುರಾಯಿಸಿ ಸರಿ ಅಂತ ಹೇಳಿದ್ಲು. ಇನ್ಮೇಲೆ ಯಾವ ಕಾರ್ ತಂದರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಈಗ ಸಿತಾರ ಕನ್ವಿನ್ಸ್ ಮಾಡೋದು ತುಂಬ ಸುಲಭ. ರೆಂಟಿಗೆ ತಂದೆ ಅಂದರೆ ಆಗೋಯ್ತು ಅಂದ್ಕೊಂತ ಆಕಾಶ್ ಆರಾಮಾಗಿ ಹೈವೇನಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಿದ್ದ. 1 ವೀಕ್ ಒಳಗೆ ಆಕಾಶ್ ಮತ್ತು ರಾಜ್ ಖನ್ನಾ ಇಬ್ಬರೂ ಸೇರಿಕೊಂಡು ಹಿಲ್ ಸೈಡ್ ರೆಸಾರ್ಟ್ ಮಾಡೋಕ್ಕೆ ಅಂತ ಕಾಂಟ್ರಾಕ್ಟ್ನ ಸೈನ್ ಮಾಡಿದರು. ಇದೊಂದು ಟೂರಿಸಂ ಪ್ಯಾಕೇಜ್ ಆಗಿತ್ತು. ಈ ಪ್ರಾಜೆಕ್ಟ್ಗೆ ಇಬ್ಬರು ಶೇರ್ ಹೋಲ್ಡರ್ಸ್ ಆಗಿದ್ರು. ಆದರೆ ಆಕಾಶ್ 65% ಫಂಡ್ ಇನ್ವೆಸ್ಟ್ ಮಾಡಿದರೆ ರಾಜ್ ಖನ್ನಾ 35% ಫಂಡ್ ಇನ್ವೆಸ್ಟ್ ಮಾಡಿದ್ದ. ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಓಪನ್ ಆಗಿರೋ ಹೊಸ ಕಂಪ್ನಿಗೆ ಹ್ಯಾಪಿ ಟೈಮ್ ಅಂತ ಹೆಸರಿಟ್ರು. ಊಟಿ ಅಂತ ಚಿಕ್ಕೂರಿಗೆ ಹೋಲಿಸಿದ್ರೆ ಇವರಿಬ್ಬರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ತುಂಬಾ ಜಾಸ್ತಿ ಆಗಿತ್ತು. ಒಂದು ವೇಳೆ ಅಲ್ಲಿ ರೆಸಾರ್ಟ್ ಬಿಲ್ಡ್ ಮಾಡಿದ್ರು ಕೂಡ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಏನೂ ಇರಲಿಲ್ಲ. ಆಕಾಶ್ಗೆ ಬೇಕಾಗಿದ್ದು ಅದೇ, ತಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಪೂರ್ತಿಯಾಗಿ ವೇಸ್ಟ್ ಆಗಲಿ ಅಂತಲೇ ಅವನು ಈ ಪ್ರಾಜೆಕ್ಟ್ ಶುರು ಮಾಡಿದ್ದ. ಆದರೆ ಆಕಾಶ್ ಅದೃಷ್ಟನೋ ಏನೋ ಅನ್ನೋ ಹಾಗೆ ಈ ಹೊಸ ಪ್ರಾಜೆಕ್ಟ್ ಇಡೀ ಊಟಿನಲ್ಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿಬಿಡ್ತು. ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋಕ್ಕೆ ಅಂತ ನಾ ಮುಂದೆ ಅಂತ ಓಡೋಡ್ಕೊಂಡು ಬಂದರು. ಈ ಕಂಪ್ನಿ ಓಪನ್ ಮಾಡಿರೋನು ಇಂಡಿಯಾದ ಟಾಪ್ 10 ರಿಚೆಸ್ಟ್ ಪರ್ಸನಲ್ಲಿ ಒಬ್ಬ ಅಂತ ಗೊತ್ತಾಗ್ತಿದ್ದಾಗೆ ಆ ಜಾಗದ ಗ್ರಹಗತಿಗಳೇ ಬದಲಾಗೋದ್ವು. ಎಲ್ಲರೂ ಈ ಪ್ರಾಜೆಕ್ಟಲ್ಲಿ ತಮಗೂ ಒಂದು ಶೇರ್ ಬೇಕು ಅಂತ ದಿನ ಬೆಳಗ್ಗೆ ಆದರೆ ರಾಜ್ ಖನ್ನಾ ಮನೆ ಮುಂದೆ ಬಂದು ಕ್ಯೂ ನಿಲ್ಲಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಈ ಪ್ರಾಜೆಕ್ಟಿಂದ ಸಖತ್ತಾಗಿ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಆಕಾಶ್ ನಿಜಕ್ಕೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಏನು ಅಂದ್ಕೊಂಡಿದ್ನೋ ಅದಕ್ಕೆ ವಿರುದ್ಧವಾಗೇ ಎಲ್ಲ ನಡೀತಾ ಇತ್ತು. ಆಕಾಶ್ ತಲೆ ಮೇಲೆ ಕೈ ಹೊತ್ಕೊಂಡ. ಚಂದ್ರ ಗ್ರೂಪ್ ಆಫ್ ಕಂಪ್ನಿನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನಡೀತಿತ್ತು. ಆ ಮೀಟಿಂಗಲ್ಲಿ ನರೇಶ್ ಚಂದ್ರ ಅವರ ರಿಲೇಟಿವ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಯಾಕಂದರೆ ಇದೊಂದು ಫ್ಯಾಮಿಲಿ ಗ್ರೂಪ್ ಆಗಿತ್ತು. ಫ್ಯಾಮಿಲಿಲಿರೋ ಎಲ್ಲರೂ ಕಂಪ್ನಿಗೆ ಶೇರ್ ಹೋಲ್ಡರ್ಸ್ ಆಗಿದ್ದರು. ಹಾಗಾಗಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತಗೋಬೇಕು ಅಂತ ಎಲ್ಲ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗಿಗೆ ನರೇಶ್ ಚಂದ್ರ ಅವರು ಒಬ್ಬರನ್ನ ಬಿಟ್ಟು ಉಳಿದಿರೋರು ಎಲ್ಲರೂ ಬಂದಿದ್ರು. ನರೇಶ್ ಅವರಿಗೆ ಆರೋಗ್ಯ ಇನ್ನೂ ಸುಧಾರಿಸಿರಲಿಲ್ಲ. ಹಾಗಾಗಿ ಅವ್ರ ಬದಲಿಗೆ ಮೀಟಿಂಗ್ನ ಸಿತಾರ ಅಟೆಂಡ್ ಮಾಡ್ತಾ ಇದ್ಲು. ಬೋರ್ಡ್ ಆಫ್ ಡೈರೆಕ್ಟರ್ ಒಬ್ಬ ಎದ್ದು ನಿಂತ್ಕೊಂಡು ನಮ್ಮ ಚಂದ್ರ ಗ್ರೂಪ್ ಕಂಪ್ನಿನಲ್ಲಿ ದಿಸ್ ಇಯರ್ ಪ್ರೋಗ್ರೆಸ್ ತುಂಬ ಕಡಿಮೆ ಇದೆ ಅನ್ನೋ ವಿಷಯ ನಿಮಗೆಲ್ರಿಗೂ ಗೊತ್ತಿದೆ. ಇದಕ್ಕೆ ಕಾರಣ ನಾವು ಹೊಸ ವಿಚಾರಗಳಿಗೆ ಮುಕ್ತವಾಗಿ ಓಪನ್ ಅಪ್ ಆಗದೆ ಅಪ್ಪ ಹಾಕಿದ ಆಲದ ಮರ ಅಂತ ನೇತಾಡ್ಕೊಂಡಿರೋದು. ನಾವು ಕೂಡ ಈಗ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿ ಬಂದಿದೆ. ಕಂಪ್ನಿ ಉಳಿಬೇಕು ಅಂದರೆ ನಾವು ಈ ಆ್ಯಕ್ಷನ್ ತಗೊಳ್ಳೇಬೇಕು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮ್ಮ ಕಂಪ್ನಿ ಹ್ಯಾಪಿ ಟೈಮ್ ಕಂಪ್ನಿ ಜೊತೆ ಅವರ ಹೊಸ ಪ್ರಾಜೆಕ್ಟ್ ಹಿಲ್ ಸೈಡ್ ರೆಸಾರ್ಟ್ಗೆ ಕೈ ಜೋಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಈ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಸಿಗುತ್ತೆ. ಅದರಿಂದ ನಮ್ಮ ಕಂಪ್ನಿನೂ ಸ್ವಲ್ಪ ಚೇತರಿಸ್ಕೋಬೋದು. ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳ್ದ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗುಸು ಅಂತ ತಮ್ಮಲ್ಲೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದು ತುಂಬ ಒಳ್ಳೆ ಐಡಿಯಾ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಚಂದ್ರ ಗ್ರೂಪ್ ಆಫ್ ಕಂಪ್ನಿಗೆ ಈಗಿರೋ ಸ್ಟೇಟಸ್ಗೆ ಇಲ್ಲಿನ ಬೋರ್ಡ್ ಮೆಂಬರ್ಸ್ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಹ್ಯಾಪಿ ಟೈಮ್ ಗ್ರೂಪ್ ಜೊತೆ ಅಪಾಯಿಂಟ್ಮೆಂಟ್ ಸಿಗೋದು ಡೌಟ್ ಇತ್ತು. ತಮ್ಮಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೋದರೆ ಅವನು ತಮ್ಮ ಕಂಪ್ನಿ ಒಳಗೆ ಕೂಡ ಬಿಟ್ಕೋತಾ ಇದ್ರೋ ಇಲ್ವೋ. ಅಲ್ಲಿ ಎಂಟ್ರಿ ತಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಹೈ ಇನ್ಫ್ಲೂಯೆನ್ಸ್ ಪರ್ಸನ್ ಆಗಬೇಕಾಗಿತ್ತು. ಆದರೆ ಅನ್ಲಕ್ಕಿಲಿ ಚಂದ್ರ ಗ್ರೂಪ್ ಆಫ್ ಕಂಪ್ನಿಗೆ ಆ ಸ್ಟೇಟಸ್ ಈಗಿರಲಿಲ್ಲ. ಕೀರ್ತನ್ ಏನೋ ಯೋಚಿಸ್ತಾ
ನೀವು ಬರೀ ನಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ. ಐ ಮೀನ್ ನಮ್ಗೀಗ ಕಷ್ಟ ಇದೆ, ಅದಕ್ಕೆ ಹ್ಯಾಪಿ ಟೈಮ್ ಕಂಪ್ನಿ ಜೊತೆ ಕೈ ಜೋಡ್ಸೋಣ ಅಂತಿದ್ದೀರಾ. ಆದರೆ ಅವರು ನಮ್ಮ ಪ್ರಪೋಸಲ್ ಒಪ್ಕೋತಾರೆ ಅಂತ ನನಗಂತೂ ಅನಿಸ್ತಿಲ್ಲ ಅಂತ ಹೇಳ್ದ. ಒಬ್ಬರು ಎಲ್ಡರ್ ಮೆಂಬರ್ ಎದ್ದು ನಿಂತ್ಕೊಂಡು, ಕೀರ್ತನ್ ಹೇಳಿದ್ದೆಲ್ಲ ನಿಜ, ಆದರೆ ನಮಗಿದು ನಮ್ಮ ಎಕನಾಮಿಕ್ ಕ್ರೈಸಿಸ್ ಇಂದ ಪಾರಾಗೋಕ್ಕೆ ಇರೋ ಕಡೇ ಚಾನ್ಸ್ ಅನ್ನಿಸ್ತಾ ಇದೆ. ಸೊ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಅಕಸ್ಮಾತ್ ಅವ್ರು ನಮ್ಮ ಜೊತೆ ಕೈ ಜೋಡ್ಸೋಕೆ ಒಪ್ಕೊಂಬಿಟ್ರೆ ಆಗೇನು ಹೇಳ್ತೀರಾ ಅಂತ ಕೇಳಿದ್ರು. ಅವರು ಸಿತಾರ ತಾತ ಆಗಿದ್ರು. ಕೀರ್ತನ್ ಅದಕ್ಕೆ ಆನ್ಸರ್ ಮಾಡ್ತಾ, ಅದಕ್ಕೆ ಈ ವಿಷಯದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥವ್ರು ಒಬ್ಬರು ಬೇಕು. ಅದನ್ನ ನಮ್ಮ ನರೇಶ್ ಬಾವ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರಿಗಿರೋಷ್ಟು ಕಮ್ಯುನಿಕೇಷನ್ ಸ್ಕಿಲ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಆದರೆ ಈಗ ಅವರು ಎದ್ದು ಬರೋ ಸ್ಥಿತಿಲಿಲ್ಲ. ಅದಕ್ಕೆ ನಾನು ಅವ್ರ ಮಗಳ ಕೈಯಲ್ಲಿ ಈ ಪ್ರಾಜೆಕ್ಟ್ ಪ್ರಪೋಸಲ್ ಕೊಟ್ಟು ಕಳಿಸ್ಬೇಕು ಅಂತ ಬಯಸ್ತೀನಿ ಅಂತ ಸರ್ಕ್ಯಾಸ್ಟಿಕ್ ಆಗಿ ನಗ್ತಾ ಹೇಳ್ದ. ಸಿತಾರ ಎಲ್ಲೋ ನೋಡ್ಕೊಂಡು ಕೂತಿದ್ಲು. ಸುತ್ತಿ ಬಳಸಿ ಈ ವಿಷಯ ತನ್ನ ಕುತ್ತಿಗೆಗೆ ಸುತ್ಕೊಂಡಿದ್ದು ನೋಡಿ, ತಾತ ಏನಿದು, ನಾನು ಯಾವತ್ತೂ ಯಾವ ಮೀಟಿಂಗು ಅಟೆಂಡ್ ಮಾಡ್ದೋಳೆ ಅಲ್ಲ, ಇವತ್ತು ಅಪ್ಪಂಗೆ ಬರೋಕ್ಕಾಗಲ್ಲ ಅಂತ ನಾನು ಬಂದಿರೋದಷ್ಟೇ. ಆದರೆ ನೀವೆಲ್ಲ ಸೇರಿಕೊಂಡು ನನ್ನ ಹುಲಿ ಬಾಯಿಗೆ ತಳ್ಳಕ್ಕೆ ಹೊರಟಿದ್ದೀರಾ. ನಂಗೆ ಇದಕ್ಕೆ ಒಪ್ಪಿಗೆ ಇಲ್ಲ. ನಾನು ಎಲ್ಲೂ ಹೋಗಲ್ಲ, ಏನೂ ಮಾತಾಡಲ್ಲ, ಯಾರನ್ನೂ ಕನ್ವಿನ್ಸ್ ಮಾಡಲ್ಲ ಅಂತ ಜೋರಾಗಿ ಉಸಿರು ಬಿಡ್ತಾ ಹೇಳಿದ್ಲು. ಸಿತಾರ ಇದನ್ನು ರಿಜೆಕ್ಟ್ ಮಾಡೋಕ್ಕೆ ತನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋದು ಒಂದೇ ಕಾರಣ ಆಗಿರಲಿಲ್ಲ. ಅಕಸ್ಮಾತ್ ಇವಳು ತಗೊಂಡು ಹೋಗೋ ಪ್ರಪೋಸಲ್ಲು ಹ್ಯಾಪಿ ಟೈಮ್ ಕಂಪ್ನಿಲಿ ರಿಜೆಕ್ಟ್ ಆದರೆ ಎಲ್ಲ ಬೋರ್ಡ್ ಮೆಂಬರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಸೇರಿಕೊಂಡು ತನ್ನಪ್ಪನ ಈ ಕಂಪ್ನಿ ಪಾರ್ಟ್ನರ್ಶಿಪ್ನಿಂದನೇ ರಿಮೂವ್ ಮಾಡೋ ಚಾನ್ಸ್ ಇತ್ತು. ಅದಕ್ಕೆ ಸಿತಾರ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋ ಧೈರ್ಯ ಮಾಡಲಿಲ್ಲ. ಕೀರ್ತನ್ ಬೇಕು ಅಂತಲೇ ಸಿತಾರನ್ ಇದಕ್ಕೆ ಫಿಟ್ ಮಾಡಿದ್ದ. ತನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮತ್ತೊಬ್ಬನ ಮದುವೆ ಆಗಿದ್ದಕ್ಕೆ ಕೀರ್ತನ್ ಸಿತಾರಾಗೆ ಕೊಡ್ತಾ ಇರೋ ಗಿಫ್ಟ್ ಆಗಿತ್ತು ಇದು. ಅದು ಸಿತಾರಾಗೂ ಅರ್ಥ ಆಯಿತು. ಅವಳಿಗಿದ್ರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಆಕಾಶ್ ಪಾರ್ಟ್ನರ್ ಆಗಿರೋ ಹ್ಯಾಪಿ ಟೈಮ್ ಗ್ರೂಪಿಗೆ ಸಿತಾರ ತನ್ನ ಪ್ರಪೋಸಲ್ ತಗೊಂಡು ಹೋಗ್ತಾಳ. ಒಂದು ವೇಳೆ ಆಕಾಶ್ ಹ್ಯಾಪಿ ಟೈಮ್ ಕಂಪ್ನಿಗೆ ಪಾರ್ಟ್ನರ್ ಅಂತ ಸಿತಾರಾಗೆ ಗೊತ್ತಾದರೆ ಅವಳು ಏನು ಮಾಡ್ತಾಳೆ? ಕೀರ್ತನ್ ಈ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದವನ್ ಹಾಗೆ, ಒಂದು ವೇಳೆ ನಿನ್ನ ಕೈಲಿ ಇದಾಗೋದಿಲ್ಲ ಅಂದರೆ ನೀನು ಹೋಗೋದೇನು ಬೇಡ ಬಿಡು, ಅಲ್ಲಿಗೆ ನಾನೇ ಹೋಗಿ ಮಾತಾಡ್ಕೊಂಬರ್ತೀನಿ. ಆದರೆ ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ಕೀರ್ತನ್ ಕೇಳ್ದ. ಸಿತಾರ ಕಣ್ಣಿಂದ ಇನ್ನೇನು ಕಣ್ಣೀರು ಜಾರಕ್ಕೆ ರೆಡಿಯಾಗಿತ್ತು. ಆದರೆ ಕೀರ್ತನ್ ಹೇಳಿದ್ ಕೇಳಿ ಅವಳಿಗೆ ಮತ್ತೆ ಧೈರ್ಯ ಬಂತು. ಅವಳು ತನ್ನ ಕಣ್ಣೀರನ್ನ ಒರೆಸ್ಕೊತಾ, ಹೇಳು ಕೀರ್ತನ್, ಅದಕ್ಕೆ ಬದಲಾಗಿ ನಾನೇನು ಮಾಡಬೇಕು ಅಂತ ಕೇಳಿದ್ಲು. ಏನಿಲ್ಲ, ನಿಮ್ಮಪ್ಪನ ಹೆಸರಲ್ಲಿರೋ ಈ ಕಂಪ್ನಿ ಶೇರ್ಸ್ ನನಗೆ ಕೊಡಬೇಕು ಅಷ್ಟೇ, ಸಿಂಪಲ್ ಅಂತ ಕೀರ್ತನ್ ಹೇಳ್ದ. ಸಿತಾರಾಗೆ ಸಿಡ್ಲು ಬಡ್ದಾಗಾಯಿತು. ನಾನು ಕಂಪ್ನಿ ಪ್ರಪೋಸಲ್ನ ಹ್ಯಾಪಿ ಟೈಮ್ ಕಂಪ್ನಿಗೆ ತಗೊಂಡು ಹೋಗಿ ಅವ್ರು ರಿಜೆಕ್ಟ್ ಮಾಡಿದ್ರು ನನ್ನ ಅಪ್ಪನ ಇಲ್ಲಿಂದ ಕಿತ್ತು ಹಾಕ್ತಾರೆ. ಈಗ ಕೀರ್ತನ್ ಹೇಳೋ ಹಾಗೆ ನಾನು ಇಲ್ಲಿಗೆ ಹೋಗಿದ್ರು ತಮ್ಮಿಂದ ಶೇರ್ಸ್ ಕಿತ್ಕೊಂಡು ತಮ್ಮ ಇಡೀ ಫ್ಯಾಮ್ಲಿನ ಕಂಪ್ನಿಯಿಂದ ಹೊರಗಾಕ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮನ್ನ ಬೀದಿಗೆ ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಸಿತಾರಾಗನ್ನಿಸ್ತು. ಆದರೂ ಅವಳಿಗೊಂದು ಹೋಪ್ ಇತ್ತು. ಏನಂದರೆ ಈ ಮಾತನ್ನೆಲ್ಲ ಹೇಳಿರೋದು ಕೀರ್ತನ್ ಮಾತ್ರ. ತಾತ ಇದ್ರ ಬಗ್ಗೆ ಇನ್ನೂ ಏನೂ ಹೇಳಿಲ್ಲ. ತಾತಂಗೆ ಅಪ್ಪನ ಕಂಡ್ರೆ ತುಂಬ ಇಷ್ಟ. ಅಲ್ಲದೆ ಅಪ್ಪ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದಾಗ ತಾತ ಈ ಥರದ ಡಿಸಿಷನ್ನ ತಗೊಳ್ಳಲ್ಲ ಅಂತ ಸಿತಾರ ತನ್ನ ತಾತನ ಕಡೆ ನೋಡ್ತಾ ಇದ್ಲು. ಆದರೆ ತಾತ ಅವಳ ಕಡೆ ನೋಡಿದೆ, ಸಿತಾರ, ನಮ್ಮ ಇಡೀ ಫ್ಯಾಮಿಲಿ ಬೀದಿಗೆ ಬರೋದನ್ನ ತಡಿಬೇಕು ಅಂದರೆ ಹ್ಯಾಪಿ ಟೈಮ್ ಕಂಪ್ನಿ ಜೊತೆ ಮಾತಾಡೋಕ್ಕೆ ಯಾರಾದರೂ ಹೋಗಲೇಬೇಕು. ನಿನಗೆ ಹೋಗೋಕ್ಕಾಗಲ್ಲ ಅಂದರೆ ನೀನು ಕೀರ್ತನ್ ಹೇಳ್ದಾಗೆ ಕಂಪ್ನಿ ಶೇರ್ಸ್ನ ಕೊಡೋಕ್ಕೆ ಒಪ್ಪಲೇಬೇಕು. ಇಷ್ಟು ದಿನ ನಿಮಗೆಲ್ಲ ಅನ್ನ ಕೊಟ್ಟಿರೋ ಕಂಪ್ನಿಗೆ ನೀವಿಷ್ಟು ಮಾಡೋಕ್ಕಾಗಲ್ವೇನಮ್ಮ ಅಂತ ಹೇಳಿ ಎದ್ದು ಹೊರಟೇ ಹೋದರು. ಆ ಮೀಟಿಂಗ್ ರೂಮಲ್ಲಿ ಸಿತಾರ ಫ್ಯಾಮಿಲಿ ಮೆಂಬರ್ಸ್ ಒಂದು 10 ಜನ ಇದ್ರೇನೋ, ಆದರೆ ಒಬ್ಬರು ಸಿತಾರ ಫೇವರಾಗಿ ಮಾತಾಡಲಿಲ್ಲ. ತಾತ ಹೋದ ಕೂಡಲೇ ಅವರು ಎದ್ದು ಹೋಗ್ಬಿಟ್ರು. ಕೀರ್ತನ್ ಸಿತಾರ ಹತ್ರ ಬಂದು, ನನ್ನ ರಿಜೆಕ್ಟ್ ಮಾಡಿದೆ ಅಲ್ವಾ, ಅನುಭವಿಸ್ತೀಯಾ, ಇನ್ನೂ ಅನುಭವಿಸ್ತೀಯಾ, ಪಶ್ಚಾತ್ತಾಪದಿಂದ ನನ್ನ ಕಾಲು ಹಿಡಿತೀಯ ಅಂತ ಹೇಳ್ತಾ ಸಿತಾರಾನ ಮೇಲಿಂದ ಕೆಳಗೆ ನೋಡ್ತಾ ಹೊರಗೋದ. ಇಡೀ ಮೀಟಿಂಗ್ ಹಾಲ್ ಖಾಲಿ ಆದಮೇಲೆ ಸಿತಾರ ತನ್ನ ಮುಂದಿರೋ ಟೇಬಲ್ ಮೇಲೆ ತಲೆ ಇಟ್ಕೊಂಡು ಬಿಕ್ಕುಳಿಸ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ಸಮಾಧಾನ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಆಕಾಶ್ ಕಿಚನಲ್ಲಿದ್ದ. ರೈಸ್ ಆ್ಯಂಡ್ ಸಾಂಬಾರ್ ರೆಡಿ ಮಾಡಿ ಸಾಂಬಾರನ್ನ ಒಂದು ಸಲ ಸ್ಪೂನಲ್ಲಿ ತಗೊಂಡು
ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ಏಪ್ರಾನ್ ತೆಗೆದು ಹೊರಗೆ ಬಂದ. ಅವನು ಫ್ಯಾಮಿಲಿ ಮೀಟಿಂಗ್ಗೆ ಹೋಗಿರೋ ಸಿತಾರನ್ನ ವಾಪಸ್ ಕರ್ಕೊಂಬರ್ಬೇಕಾಗಿತ್ತು. ಆದರೆ ಅವನು ರೆಡಿಯಾಗಿ ಬಾಗಿಲು ತೆಗ್ದಿದ್ದಾಗ ಸಿತಾರ ಆಗಲೇ ಅಲ್ಲಿ ನಿಂತಿದ್ಲು. ಸಿತಾರ, ನೀನೇ ಬಂದ್ಬಿಟ್ಯಾ? ನಾನು ಪಿಕ್ ಮಾಡಕ್ಕೆ ಬರ್ತಿದ್ದೆ ಅಂತ ಹೇಳ್ತಾ ಇದ್ದವನು ಸಿತಾರ ಕಣ್ಣು ನೋಡ್ದ. ಅದು ತುಂಬ ರೆಡ್ ಆಗಿತ್ತು. ಇದ್ಯಾಕೆ ಕಣ್ಣು ಕೆಂಪಾಗಿದೆ? ಹತ್ತಿರ್ಬೋದಾ? ಅಳೋವಂಥದ್ದು ಏನಾಗಿದೆ ಇವಳಿಗೆ ಅಂತ ಆಕಾಶ್ ಅಂದ್ಕೊಳ್ಳೋ ಅಷ್ಟರಲ್ಲಿ ಸಿತಾರ ತೂರಾಡ್ತಾ ಒಳಗೆ ಬಂದ್ಲು. ಆಕಾಶ್ ತನ್ನ ಮೂಗು ಮುಚ್ಕೋತಾ, ಓ, ಕಣ್ಣು ಕೆಂಪಾಗಿರೋದಕ್ಕೆ ಕಾರಣ ಇದು. ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದಾಳೆ. ಆದರೆ ನಾನು ನೋಡಿರೋ ಹಾಗೆ ಮದುವೆ ಆದಾಗಿಂದಲೂ ಸಿತಾರ ಡ್ರಿಂಕ್ಸ್ನ ಎಡಗೈಯಿಂದನೂ ಮುಟ್ಟಿರಲಿಲ್ಲ. ಇವತ್ತು ಆಫೀಸ್ ಮೀಟಿಂಗಲ್ಲಿ ಚೂರು ಕುಡ್ದಿದ್ದಾಳೆ ಅನ್ಸತ್ತೆ ಅಂತ ಅಂದ್ಕೋತಾ ಡೋರ್ ಕ್ಲೋಸ್ ಮಾಡಿ ಅವಳ ಹಿಂದೆ ಬಂದ. ರೂಮಲ್ಲಿದ್ದ ಅವಳಮ್ಮ ನಂದಿನಿ ಹೊರಗೆ ಬಂದು, ಏನೇ ಸಿತಾರ ಇದು ನಿನ್ನ ಅವತಾರ ಅಂತ ಕೇಳಿದ್ಲು. ಅಮ್ಮನ ಮುಖ ನೋಡ್ತಾ ಇದ್ದಾಗೆ ಸಿತಾರ ಅಮ್ಮಂಗೆ ಜೋತು ಬಿದ್ದು ಜೋರಾಗೆ ಅಳಕ್ಕೆ ಶುರು ಮಾಡಿದ್ಲು. ನಂದಿನಿಗೆ ಹಾರ್ಟ್ ಬೀಟ್ ಜೋರಾಯಿತು. ಯಾಕೆ ಅಳ್ತಿದ್ಯಾ ಸಿತಾರ? ಈ ಆಕಾಶ್ ನಿಂಗೇನಾದರೂ ಮಾಡಿದ್ನಾ? ಮಾಡಿದ್ರೆ ಹೇಳು, ಈಗಲೇ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀನಿ ಅಂತ ನಂದಿನಿ ಆಕಾಶ್ ಕಡೆ ನೋಡ್ತಾ ಕೇಳಿದ್ಲು. ಸಿತಾರ ಇವನೇನು ಮಾಡಿಲ್ಲ ಅನ್ನೋ ಹಾಗೆ ತಲೆ ಆಡಿಸ್ತಾ, ಇವತ್ತು ನನ್ನಿಂದ ಡ್ಯಾಡ್ ಬೀದಿಗೆ ಬಂದ್ರಮ್ಮ, ನನ್ನಿಂದ ಅಲ್ಲಿ ನೋಡಿದ್ರೆ ಡ್ಯಾಡ್ ಪ್ರಜ್ಞೆ ಇಲ್ಲದೆ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹಾಕಿ ಯಾವುದೇ ಚಿಂತೆ ಇಲ್ಲದೆ ಮಲಗಿದ್ದಾರೆ. ಆದರೆ ನನ್ನ ಕೈಲಿ ಅವ್ರ ನಂಬಿಕೆ ಉಳಿಸ್ಕೊಳಕ್ಕೆ ಆಗ್ತಿಲ್ಲ ಅಮ್ಮ ಅಂತ ಅಳ್ತಾ ಹೇಳಿದ್ಲು. ಆಕಾಶ್ ಅವಳಿಗೆ, ಯಾಕೆ, ಏನಾಯ್ತು ಸಿತಾರ ಅಂತ ಮುಂದೆ ಬಂದು ಕೇಳ್ದ. ನಂದಿನಿ ಅವನ ಕಡೆ ಕೆಕ್ಕರ್ಸ್ಕೊಂಡು ನೋಡ್ತಾ, ಈಗ ಬಾ, ಏನಾಯ್ತು ಸಿತಾರ ಅಂದ್ಕೊಂಡು, ಎಲ್ಲ ನಿನ್ನಿಂದಾನೇ ಆಗಿರೋದು. ಅದು ಯಾವ ಗಳಿಗೆಯಲ್ಲಿ ಈ ಮನೆಗೆ ಕಾಲಿಟ್ಯೋ, ನಮ್ಮೆಲ್ಲರೂ ಹಣೆ ಬರಹನೇ ಬದಲಾಗೋಯ್ತು. ನಮ್ಮ ಯಜಮಾನ್ರು ಅಲ್ಲಿ ಸಾಯ್ತಾ ಮಲಗಿದ್ರೆ ಇಲ್ಲಿ ಮಗಳು ಬಂದು ಅಳ್ತಿದ್ದಾಳೆ. ಯಾಕೆ ಅಂತ ಬೇರೆ ಕೇಳ್ತಾನೆ. ಆಯ್ತು, ಯಾಕೆ ಅಂತ ಹೇಳ್ತಾಳೆ ಸಿತಾರ. ನಿನ್ನ ಕೈಯಿಂದ ಅದನ್ನ ಸಾಲ್ವ್ ಮಾಡೋಕ್ಕಾಗತ್ತಾ? ಇಲ್ಲ ತಾನೆ, ಮತ್ತೆ ಸುಮ್ಮನೆ ನಿಂತ್ಕೋ ಅಂತ ಅಳಿಯ ಅನ್ನೋದು ನೋಡದೆ ಆಕಾಶ್ಗೆ ಬಾಯಿಗೆ ಬಂದಂಗೆ ಅಂದರು. ನಂತರ ಸಿತಾರ ಕಡೆ ತಿರುಗಿ, ನೀನು ಹೇಳಮ್ಮ, ಯಾಕೆ ಅಳ್ತಿದ್ಯಾ, ಏನಾಯ್ತು ಮೀಟಿಂಗಲ್ಲಿ ಅಂತ ನಂದಿನಿ ಸಿತಾರ ತಲೆ ಸವರ್ತಾ ಕೇಳಿದ್ಲು. ಸಿತಾರ ನಂದಿನಿಗೆ ಅಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿದ್ಲು. ಆಕಾಶ್ ಸಡನ್ನಾಗಿ, ನೀನು ಯಾಕೆ ಆಗಲ್ಲ ಅಂದೆ? ನೀನು ಹ್ಯಾಪಿ ಟೈಮ್ ಕಂಪ್ನಿಗೆ ಪ್ರಪೋಸಲ್ ತೊಗೊಂಡು ಹೋಗ್ತೀನಿ ಅಂತ ಒಪ್ಕೋಬೇಕಾಗಿತ್ತು. ನೀನು ಅದನ್ನ ಆರಾಮಾಗಿ ಮಾಡ್ಬೋದಾಗಿತ್ತು. ಅದೇನು ಯಾರು ಕಂಡಿಲ್ದೇ ಇರೋ ಕೆಲಸನಾ ಅಂತ ಎಕ್ಸೈಟೆಡ್ ಆಗಿ ಹೇಳ್ದ. ಸಿತಾರ ಮಾತಾಡದೆ ಆಕಾಶ್ ಕಡೆ ನೋಡಿದ್ಲು. ತಾನು ಅವನ್ನ ಹೇಗೆ ಟ್ರೀಟ್ ಮಾಡ್ತಾ ಇರಲಿ, ಆಕಾಶ್ ಮಾತ್ರ ಯಾವತ್ತಿಗೂ ಯಾವ ಸಿಚುಯೇಷನಲ್ಲೂ ತನ್ನ ಫೇವರ್ ಆಗೇ ನಿಲ್ತಾನಲ್ವಾ ಅಂತ ಸಿತಾರಾಗೆ ಒಂಥರ ಖುಷಿ ಆಯಿತು. ಯಾಕಂದರೆ ತನ್ನ ಫ್ಯಾಮಿಲಿ ಗ್ರೂಪ್ ಮೀಟಿಂಗ್ನಲ್ಲೇ ಯಾರೂ ಅವಳ ಪರ ಮಾತಾಡಿರಲಿಲ್ಲ. ಆದರೆ ಇಲ್ಲಿ ಆಕಾಶ್ ತನಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದ. ಸಿತಾರ ಅವನ ಕಡೆ ನೋಡಿ ಒಂದು ಸಲ ಸ್ಮೈಲ್ ಮಾಡಿದ್ಲು. ಆ ಕಷ್ಟದ ಪರಿಸ್ಥಿತಿನಲ್ಲೂ ಸ್ಮೈಲ್ ಮಾಡೋಷ್ಟು ಕಾನ್ಫಿಡೆನ್ಸ್ನ ಆಕಾಶ್ ಸಿತಾರಾಗೆ ತುಂಬಿದ್ದ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.